ಎಲ್ಲರಿಗೂ ನಮಸ್ಕಾರ. ಎಲ್ಲ KSET ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ನಾವು ಬೋಧನಾ ಅಭಿಕ್ಷಮತೆ ಕುರಿತು ಚರ್ಚೆಯನ್ನು ಮಾಡೋಣ. ಇವತ್ತಿನ ಒಂದು ವಿಷಯ ಚರ್ಚೆ ಮಾಡುವಂಥ ವಿಷಯ ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಬೋಧನಾ ಪರಿಕಲ್ಪನೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್, ಬೋಧನಾ ಲಕ್ಷಣಗಳು ಅಂತ ನಾವು ಕರಿತೇವೆ, ಬೋಧನಾ ಉದ್ದೇಶಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೇವೆ ಮತ್ತು ಬೋಧನೆಯ ಮೂಲಭೂತ ಪರಿಕಲ್ಪನೆಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೇವೆ ಮತ್ತು ಬೋಧನೆಯ ಕಾರ್ಯಗಳು ಏನಿದ್ದಾವೆ, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಟೀಚಿಂಗ್ ಅನ್ನುವಂಥ ವಿಷಯಗಳನ್ನು ಕುರಿತು ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತಾ ಇದ್ದೇವೆ. ಲೆಟ್ ಅಸ್ ಸಿ ವಾಟ್ ಟೀಚರ್. ಒಬ್ಬ ಸಾಮಾನ್ಯ ಶಿಕ್ಷಕ ವಿಷಯವನ್ನು ಹೇಳ್ತಾನೆ ಅನ್ನುವಂಥದ್ದು, ಒಬ್ಬ ಉತ್ತಮ ಶಿಕ್ಷಕ ವಿಷಯವನ್ನು ವಿವರಿಸ್ತಾನೆ ಅನ್ನುವಂಥದ್ದು, ಒಬ್ಬ ಅತ್ಯುತ್ತಮ ಶಿಕ್ಷಕ ಪ್ರದರ್ಶನವನ್ನು ನೀಡ್ತಾನೆ, ಅತ್ಯಂತ ಶ್ರೇಷ್ಠ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡ್ತಾನೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲ ಪ್ರೇರಣೆ ನೀಡುವಂಥ ಶಿಕ್ಷಕರು ಹೇಗೆ ಆಗಬೇಕನ್ನುವಂಥ ಒಂದು ಅಂಶಗಳನ್ನು ಕುರಿತು ನಾವು ಇವತ್ತಿನ ದಿವಸ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಬೋಧನೆಯ ಪರಿಕಲ್ಪನೆಯನ್ನು ಕುರಿತು ಸ್ವಲ್ಪ ಸ್ಥೂಲವಾಗಿ ಅದನ್ನು ಚರ್ಚೆ ಮಾಡಲಿಕ್ಕೆ ನೋಡೋಣ. Attempts have been made to define teaching in terms of teaching as an intended activity. ಬೋಧನೆ ಅನ್ನುವಂಥದ್ದು ಒಂದು ಜಾಗರೂಕವಾದಂಥ, ಒಂದು ಜವಾಬ್ದಾರಿಯುತವಾದಂಥ ಒಂದು ಚಟುವಟಿಕೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇದು ಒಂದು ವಿವರಣೆ ಮಾಡುವಂಥ, ವಿಶ್ಲೇಷಿಸುವಂತಹ ಅಂಶಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಬೋಧನೆ ಅನ್ನುವಂಥದ್ದು ಒಂದು ಸಾಮಾಜಿಕ ಪ್ರಕ್ರಿಯೆ ಅನ್ನುವಂಥದ್ದು. ಈ ಸಾಮಾಜಿಕ ಪ್ರಕ್ರಿಯೆ ಸಾಮಾಜಿಕ ಸನ್ನಿವೇಶಗಳಿಂದ ಪ್ರಭಾವಿತವಾಗ್ತದೆ ಅನ್ನುವಂಥ ವಿಷಯಗಳನ್ನು ತಾವು ಗಮನಕ್ಕೆ ತಂದುಕೊಳ್ಬೇಕು. ಮಾರಿಸನ್ ಅನ್ನುವಂಥ ಒಬ್ಬ ಶಿಕ್ಷಣ ತಜ್ಞ ಬೋಧನೆಯನ್ನು ಕುರಿತು ಹೀಗೆ ಹೇಳ್ತಾನೆ: ಟೀಚಿಂಗ್ ಇಸ್ ಆನ್ ಇಂಟಿಮೇಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಮೋರ್ ಮೆಚ್ಯೂರ್ ಪರ್ಸನ್ ಟು ಲೆಸ್ ಮೆಚ್ಯೂರ್ ಒನ್ ಅಂತ. ಅನುಭವ ಹೊಂದಿದಂಥ ವ್ಯಕ್ತಿ ಅನನುಭವ ಹೊಂದದೇ ಇರುವಂಥ ವ್ಯಕ್ತಿ ಮೇಲೆ ಬೀರುವಂಥ ಪ್ರಭಾವವನ್ನು ನಾವಿಲ್ಲಿ ಬೋಧನೆ ಅಂತ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದೆ. ಟೀಚಿಂಗ್ ಇಸ್ ಆರ್ಗನೈಜೇಷನ್ ಆಫ್ ಲರ್ನಿಂಗ್ ಅನ್ನುವಂಥದ್ದು. ಬೋಧನೆ ಎನ್ನುವಂಥದ್ದು ಒಂದು ಕಲಿಕೆಯ ಸಂಘಟನೆಯಾಗಿದೆ. ಹೇಗೆ ವಿದ್ಯಾರ್ಥಿಗಳಿಗೆ ಕಲಿಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು, ಸಂಘಟನೆಯನ್ನು ಮಾಡಬೇಕನ್ನುವಂಥ ವಿಚಾರಗಳನ್ನು ಬೋಧನೆ ಒಳಗೊಂಡಿದೆ ಅನ್ನುವಂಥದ್ದು. ಕ್ಲಾರ್ಕ್ ಅನ್ನುವಂಥ ಒಬ್ಬ ತಜ್ಞ ಬೋಧನೆಯನ್ನು ಕುರಿತು ಹೀಗೆ ವ್ಯಾಖ್ಯಾನ ಮಾಡ್ತಾನೆ: ಹಿ ಬ್ರಾಡನ್ ದಿ ಸ್ಕೋಪ್ ಆಫ್ ದಿ ಟೀಚಿಂಗ್ ಆ್ಯಂಡ್ ಇನ್ಕ್ಲೂಡೆಡ್ ಆಲ್ ದೋಸ್ ಆರ್ಗನೈಸ್ಡ್ ಆ್ಯಕ್ಟಿವಿಟೀಸ್ ದಟ್ ಮೇ ರಿಸಲ್ಟ್ ಇನ್ ಮಾಡಿಫೈಯಿಂಗ್ ಬಿಹೇವಿಯರ್ ಆಫ್ ದಿ ಲರ್ನರ್ಸ್. ಒಟ್ಟಾರೆ ಬೋಧನೆಯನ್ನು ನಾವು ನೋಡೋದಾದರೆ ಇದು ಒಂದು ವರ್ತನೆಯನ್ನು ಅಪೇಕ್ಷಿತವಾಗಿ ಪರಿವರ್ತನೆಯನ್ನು ಮಾಡುವಂಥ ಒಂದು ಉದ್ದೇಶ ಈ ಬೋಧನೆದಾಗಿದೆ ಅಂತ ನಾವೆಲ್ಲ ತಿಳ್ಕೊಂಡ್ರೆ ಅದು ಬೋಧನೆಯ ಒಂದು ಪರಿಕಲ್ಪನೆಯ ಅರ್ಥ ನಮಗೆ ಆಗಿದೆ ಅಂತ ಅದರ ಅರ್ಥ. ನಾವು ಶಬ್ದಶಃ ಬೋಧನೆಯನ್ನು ನೋಡೋದಾದರೆ ಇಟ್ ಇಸ್ ಆನ್ ಆ್ಯಕ್ಟ್ ಆಫ್ ಇನ್ಸ್ಟ್ರಕ್ಟಿಂಗ್ ಇನ್ ಆನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ನಥಿಂಗ್ ಬಟ್ ಟ್ರೈನಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅನ್ನುವಂಥದ್ದು, ಟೀಚಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅನ್ನುವಂಥದ್ದು. ಸಾಮಾನ್ಯವಾಗಿ ಸಂಕುಚಿತವಾಗಿ ಶಿಕ್ಷಣವನ್ನು ಅಥವಾ ಬೋಧನೆಯನ್ನು ನಾವು ನೋಡೋದಾದರೆ ಅದು ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಸಂಘಟನೆಗಳಲ್ಲಿ ನೀಡುವಂಥ ಒಂದು ತರಬೇತಿ, ಅದು ಒಂದು ಬೋಧನೆ ಅನ್ನುವಂಥದ್ದು. ಈ ಬೋಧನೆಗೆ ವ್ಯಾಪಕವಾಗಿ ನಾವು ಅರ್ಥವನ್ನು ನೋಡೋದಾದರೆ ಮ್ಯಾನೇಜ್ಮೆಂಟ್ ಆಫ್ ಟೀಚಿಂಗ್ ಲರ್ನಿಂಗ್ ಸಿಚುವೇಶನ್ಸ್, ಬೋಧನಾ ಕಲಿಕಾ ಸನ್ನಿವೇಶಗಳನ್ನು ನಿರ್ವಹಣೆ ಮಾಡುವಂಥದ್ದು. ಅಂದರೆ ಶಿಕ್ಷಕರಾದಂಥವರು ಬೋಧನೆಯನ್ನು ಮಾಡುವಾಗ ಸಾಕಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ನಿರ್ವಹಣೆ ಮಾಡುವಂಥ ಅಂಶ ಇದು ಒಳಗೊಂಡಿದೆ. ಅಂದರೆ ಡೈರೆಕ್ಟ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ದಿ ಲರ್ನರ್ಸ್. ಶಿಕ್ಷಕ ಮತ್ತು ಕಲಿಯುವವನ ನಡುವೆ ಅಂತರ್ಕ್ರಿಯೆಗಳು ಹೇಗಿದ್ದಾವೆ ಮತ್ತು ಈ ಕಲಿಕೆಗೆ ಸಂಬಂಧಿಸಿದಂತೆ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು, ಪ್ಲ್ಯಾನಿಂಗ್ ಅನ್ನುವಂಥದ್ದು, ಡಿಸೈನಿಂಗ್ ಅನ್ನುವಂಥದ್ದು ಇವೆಲ್ಲವುಗಳನ್ನು ಒಳಗೊಂಡಿದೆ. ಅದರ ಜೊತೆಗೆ ಕಲಿಕಾ ಸಾಮಗ್ರಿಗಳಂತ ನಾವು ಕರಿತೇವೆ, ಅವುಗಳನ್ನು ಬೋಧನೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು, ಇವೆಲ್ಲವುಗಳನ್ನು ಒಟ್ಟಾರೆಯಾಗಿ ನಾವು ಅದನ್ನು ಬೋಧನೆ ಅಂತ ಕರಿತೇವೆ. ಅದರ ಜೊತೆಗೆ ಪ್ರೊಆಕ್ಟಿವ್ ರೀಡೈರೆಕ್ಷನ್ ದಟ್ ಫೋಕಸ್ ಆನ್ ಇವ್ಯಾಲ್ಯುವೇಷನ್, ರೀಡಿಸೈನಿಂಗ್ ಆ್ಯಂಡ್ ಡಿಸಿಮಿನೇಷನ್ಸ್. ಸೊ ನಾವು ಮರು ನಿರ್ದೇಶನಗಳನ್ನು ಕೊಡಬೇಕಾಗಿದೆ. ಬೋಧನೆ ಅನ್ನುವಂಥದ್ದು ಮರು ನಿರ್ದೇಶನಗಳನ್ನು ಕೊಡ್ತಕ್ಕಂಥದ್ದು. ಅದು ಮೌಲ್ಯಮಾಪನ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಮರು ನಿರ್ದೇಶನಗಳನ್ನು ಕೊಡುವಂಥ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಮಾಹಿತಿಯನ್ನು ಡಿಸಿಮಿನೇಟ್ ಮಾಡುವಂಥ, ಪ್ರಸರಣ ಮಾಡುವಂಥ ಒಂದು ಉದ್ದೇಶ ಅದರದ್ದಾಗಿದೆ. ಹೀಗೆ ಹಲವಾರು ವ್ಯಾಖ್ಯಾನಗಳನ್ನು ಬೋಧನೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಅದು ಒಂದು ನಿರಂತರವಾದಂಥ ಪ್ರಕ್ರಿಯೆ. ಒಂದು ನಿರ್ದಿಷ್ಟವಾದಂಥ ವ್ಯಾಖ್ಯಾನವನ್ನು ನಾವು ಬೋಧನೆಗೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕಾಲ ಬದಲಾದಂತೆ, ಸಮಾಜ ಬದಲಾದಂತೆ, ಸನ್ನಿವೇಶಗಳ ಬದಲಾದಂತೆ ಬೋಧನಾ ಪರಿಕಲ್ಪನೆಯು ಕೂಡ ಬದಲಾಗ್ತಾ ಹೋಗ್ತದೆ ಅನ್ನುವಂಥದ್ದನ್ನು ನಾವು ಗಮನಕ್ಕೆ ತಂದುಕೊಳ್ಬೇಕು.
ಒಟ್ಟಾರೆಯಾಗಿ ಹೇಳೋದಾದರೆ ಬೋಧನೆ ಎನ್ನುವಂಥದ್ದು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು. ಟೀಚಿಂಗ್ ಕನ್ಸರ್ನ್ಡ್ ವಿತ್ ದಿ ಆಕ್ಟಿವಿಟೀಸ್ ಸಚ್ ಆಸ್ ಟ್ರೈನಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್. ಬೋಧನೆ ಅನ್ನುವಂಥದ್ದು ತರಬೇತಿ ಮತ್ತು ಬೋಧನೆ ಅಥವಾ ವಿಷಯ ವಿವರಣೆಯನ್ನು ಒಳಗೊಂಡಿದೆ ಅನ್ನುವಂಥದ್ದು. ಯಾವ ವಿದ್ಯಾರ್ಥಿಗೆ ಕಲಿಕೆಯನ್ನು ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ತರಬೇತಿಯನ್ನು ನೀಡಲಾಗ್ತದೋ, ಎಲ್ಲಿ ತರಬೇತಿಯ ಪ್ರಕ್ರಿಯೆ ಇದೆಯೋ ಅದನ್ನು ನಾವು ಬೋಧನೆ ಅಂತ ಕರಿತೇವೆ. ಎಲ್ಲಿ ತತ್ವೋಪದೇಶಗಳಿದ್ದಾವೆ ಅದನ್ನು ಬೋಧನೆ ಅಂತ ಕರಿತೇವೆ. ಹಾಗಾಗಿ ಬೋಧನೆ ಅನ್ನುವಂಥದ್ದು ತರಬೇತಿ ಹೌದು, ಅದು ಒಂದು ಇನ್ಸ್ಟ್ರಕ್ಷನ್ ಅಥವಾ ಬೋಧನೆ ಅಂತ ನಾವು ಅದನ್ನು ಕರಿತೇವೆ. ಬೋಧನೆ ಅನ್ನುವಂಥದ್ದು ಮಾರ್ಗದರ್ಶನ ಅಂತ ಕರಿತೇವೆ. ಯಾಕಂದರೆ ಬೋಧನೆ ಅದು ಮಾರ್ಗದರ್ಶನಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶವಾಗಿದೆ. ಇಲ್ಲಿ ವ್ಯಕ್ತಿಗಳಿಗೆ ಮತ್ತು ಗುಂಪಿಗೆ ಒಬ್ಬ ವೈಯಕ್ತಿಕವಾದಂಥ ಮಾರ್ಗದರ್ಶನ ಮತ್ತು ಗುಂಪಿಗೆ ನೀಡುವಂಥ ಮಾರ್ಗದರ್ಶನ, ಇವೆರಡನ್ನು ನಾವು ಬೋಧನೆ ಅಂತ ಕರಿತೇವೆ. ಯಾವ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಎದುರಿಸ್ತಾರೋ ಆ ವಿದ್ಯಾರ್ಥಿಗಳಿಗೆ ಆ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಅವರಲ್ಲಿಯೇ ಒಂದು ಸಾಮರ್ಥ್ಯಗಳನ್ನು ತುಂಬುವಂಥ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಮಾರ್ಗದರ್ಶನ ಅಂತ ಕರಿತೇವೆ. ಅದಕ್ಕೆ ಮಾರ್ಗದರ್ಶನ ಇಟ್ ಇಸ್ ಎ ಕೈಂಡ್ ಆಫ್ ಅಸಿಸ್ಟೆನ್ಸ್ ಗಿವನ್ ಟು ದಿ ನೀಡಿ ಮ್ಯಾನ್ ಅಂತ ಕರಿತೇವೆ. ಯಾರಿಗೆ ಅಗತ್ಯವಾಗಿದೆಯೋ ಅವರಿಗೆ ತಮ್ಮ ಸಾಮರ್ಥ್ಯಗಳ ತಿಳುವಳಿಕೆಗಾಗಿ ನೀಡುವಂಥ ಒಂದು ಸಲಹೆಯನ್ನು, ಸಹಾಯವನ್ನು ಮಾರ್ಗದರ್ಶನ ಅಂತ ಕರಿತೇವೆ. ಅದು ವೈಯಕ್ತಿಕವಾಗಿ ಆಗಿರಬಹುದು ಅಥವಾ ಗುಂಪಿನ ಮಾರ್ಗದರ್ಶನವೂ ಆಗಿರಬಹುದು. ಅದು ಬೋಧನೆ ಒಳಗೊಂಡಿದೆ ಅನ್ನುವಂಥದ್ದು. ಇನ್ನು ಬೋಧನೆಯ ಮತ್ತೊಂದು ಲಕ್ಷಣವನ್ನು ಅಥವಾ ಬೋಧನೆಯನ್ನು ನೋಡೋದಾದರೆ ಇಟ್ ಇಸ್ ಅ ಕೈಂಡ್ ಆಫ್ ಡೈರೆಕ್ಷನ್, ನಿರ್ದೇಶನವನ್ನು ನೀಡುವಂಥದ್ದು. ಹಾಗಾದರೆ ನಿರ್ದೇಶನ ಯಾತಕ್ಕಾಗಿ? ಟು ರೀಚ್ ದಿ ಪರ್ಟಿಕ್ಯುಲರ್ ಗೋಲ್ ಅಂತ. ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲಿಕ್ಕೆ ಮಗುವಿಗೆ ಅಥವಾ ಕಲಿಯುವವನಿಗೆ ಏನು ನಿರ್ದೇಶನ ನೀಡುತ್ತದೆ ಅದು ಬೋಧನೆ ಅಂತ ನಾವು ಕರಿತೇವೆ. ಬೋಧನೆ ಅನ್ನುವಂಥದ್ದು ಇಟ್ ಇಸ್ ಅ ರೀಕನ್ಸ್ಟ್ರಕ್ಷನ್ ಆಫ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಜ್ಞಾನವನ್ನು ಮತ್ತು ಅನುಭವಗಳನ್ನು ಸಂಘಟನೆ ಮಾಡುವಂಥ, ಪುನರ್ರಚಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬೋಧನೆ ಅಂತ ನಾವಿಲ್ಲಿ ವ್ಯಾಖ್ಯಾನಿಸಬಹುದು. ಬೋಧನೆ ಅನ್ನುವಂಥದ್ದು ಇಟ್ ಇಸ್ ಅ ಕೈಂಡ್ ಆಫ್ ಮಾಡಿಫಿಕೇಷನ್ ಆಫ್ ಬಿಹೇವಿಯರ್ ಅಂತ ಕರಿತೇವೆ. ಅಂದರೆ ವರ್ತನೆಯ ಪರಿವರ್ತನೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಪರಿವರ್ತನೆಯನ್ನು ನಾವು ಬಯಸ್ತಾ ಇದ್ದೇವೆ. ಅಂಥ ಅಪೇಕ್ಷಿತ ಪರಿವರ್ತನೆ ವರ್ತನೆಯಲ್ಲಿ ಆಗ್ತಕ್ಕಂಥ ಒಂದು ಪ್ರಯತ್ನ ಅದು ಶಿಕ್ಷಕನದಾಗಿದೆ. ಹಾಗಾಗಿ ಬೋಧನೆ ಅನ್ನುವಂಥದ್ದು ವ್ಯಕ್ತಿಗಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ವರ್ತನೆಯನ್ನು ಪರಿವರ್ತನೆ ಮಾಡುವಂಥ ಒಂದು ಪ್ರಕ್ರಿಯೆ, ಒಂದು ಉದ್ದೇಶ ಅದು ಒಳಗೊಂಡಿದೆ ಅನ್ನುವಂಥದ್ದು. ಟೀಚಿಂಗ್ ಮೀನ್ಸ್ ಗಿವಿಂಗ್ ರೀಇನ್ಫೋರ್ಸ್ಮೆಂಟ್, ಪುನರ್ಬಲನವನ್ನು ನೀಡುವಂಥ ಒಂದು ಅಂಶವನ್ನು ನಾವಿಲ್ಲಿ ಬೋಧನೆ ಅಂತ ಕರಿತೇವೆ. ಆ ರೀಇನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ಕಲಿಕೆಗೆ ಪ್ರೇರಣೆಯನ್ನು ನೀಡ್ತದೆ. ಇಟ್ ಮೇ ಬಿ ಎ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಆರ್ ಇಟ್ ಮೇ ಬಿ ಎ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್. ಪುನರ್ಬಲನಗಳಲ್ಲಿ ಧನಾತ್ಮಕ ಪುನರ್ಬಲನಗಳು ಮತ್ತು ಋಣಾತ್ಮಕ ಪುನರ್ಬಲನಗಳು ಅಂತ ಎರಡು ರೀತಿಯಲ್ಲಿ ನೋಡ್ತೇವೆ. ಅವೆರಡೂ ಕಲಿಕೆಗೆ, ಅವೆರಡೂ ವ್ಯಕ್ತಿಗೆ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಪೂರಕವಾಗ್ತದೆ. ಅಂತಹ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಬೋಧನೆ ಅಂತ ಕರಿತೇವೆ. ಟೀಚಿಂಗ್ ಮೀನ್ಸ್ ಫೈಂಡಿಂಗ್ ಸೊಲ್ಯೂಷನ್ ಆಫ್ ದೇರ್ ಪ್ರಾಬ್ಲಮ್ಸ್. ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನದೇ ಆದಂಥ ಕೆಲವು ಸಮಸ್ಯೆಗಳನ್ನು ಹೊಂದಿದ್ದಾನೆ. ಆ ಸಮಸ್ಯೆಗಳಿಂದ ಹೊರಗೆ ಬರಬೇಕಾಗಿದೆ. ಅದಕ್ಕಾಗಿ ಬೋಧನೆಯನ್ನು ನಾವು ನೀಡ್ತಾ ಇದ್ದೇವೆ. ಟೀಚಿಂಗ್ ಇಸ್ ಮೆಂಟ್ ಫಾರ್ ಫೈಂಡಿಂಗ್ ದಿ ಸೊಲ್ಯೂಷನ್ ಆಫ್ ದೇರ್ ಓನ್ ಪ್ರಾಬ್ಲಮ್ಸ್. ಎವ್ರಿ ಸ್ಟೂಡೆಂಟ್ ಆರ್ ಹ್ಯಾವಿಂಗ್ ದೇರ್ ಓನ್ ಪ್ರಾಬ್ಲಮ್ಸ್. ಅವರವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಬೋಧನೆ ಅನ್ನುವಂಥದ್ದು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಇಷ್ಟು ವಿಚಾರಗಳನ್ನು ನಾವಿಲ್ಲಿ ಬೋಧನೆಯ ಪರಿಕಲ್ಪನೆಯ ಬಗೆಗೆ ನೋಡೋದಾದರೆ ಯಾವ ಲಕ್ಷಣಗಳನ್ನು ಬೋಧನೆ ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಕ್ಕೆ ತಂದುಕೊಳ್ಬೇಕಾಗಿದೆ. ಲೆಟ್ us go for characteristics of teaching. Definitely it is an interactive process and dominated by communication skills. ಬೋಧನೆ ಅನ್ನುವಂಥದ್ದು ಒಂದು ಅಂತರ್ಕ್ರಿಯೆ ಪ್ರಕ್ರಿಯೆಯನ್ನು ಒಳಗೊಂಡಿದೆ, ನಿರಂತರವಾದಂಥ ಒಂದು ಪ್ರಕ್ರಿಯೆ ಆಗಿದೆ. ಅದರ ಜೊತೆಗೆ ಇದು ಸಂವಹನ ಕೌಶಲಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತದೆ ಎನ್ನುವಂಥದ್ದು. ದೇರ್ ಇಸ್ ಎ ನೀಡ್ ಆಫ್ ಟೂ ವೇ ಇಂಟರಾಕ್ಷನ್ ಇನ್ ಬಿಟ್ವೀನ್ ಸ್ಟೂಡೆಂಟ್ ಆ್ಯಂಡ್ ದಿ ಟೀಚರ್ಸ್. ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಒಂದು ನಿರಂತರವಾದಂಥ ಒಂದು ಕ್ರಿಯೆ ಪ್ರತಿಕ್ರಿಯೆಗಳು ಅಥವಾ ದ್ವಿಮುಖವಾದಂಥ ಕ್ರಿಯೆ ಪ್ರತಿಕ್ರಿಯೆಗಳು ನಿರಂತರವಾಗಿ ಸಾಗ್ತವೆ ಅನ್ನುವಂಥದ್ದು. ಈ ಎಲ್ಲ ಕೆಳಗಿನ ಅಂಶಗಳು, ಲಕ್ಷಣಗಳು ಅದು ಬೋಧನೆಯ ಲಕ್ಷಣಗಳನ್ನು ಎತ್ತಿ ತೋರಿಸ್ತವೆ ಅನ್ನುವಂಥದ್ದು. ಇಟ್ ಇಸ್ ಎನ್ ಆರ್ಟ್ ಆ್ಯಂಡ್ ಆ್ಯನ್ ಸೈನ್ಸ್. ಬೋಧನೆ ಅನ್ನುವಂಥದ್ದು ಒಂದು ಕಲೆ ಮತ್ತು ಒಂದು ವಿಜ್ಞಾನ ಅನ್ನುವಂಥದ್ದು. ಯಾಕೆ ಬೋಧನೆಯನ್ನು ಕಲೆ ಅಂತ ಕರಿತೇವೆ ಅಂದರೆ ಇಟ್ ಡಿಫರ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ವಿಜ್ಞಾನ ಯಾಕೆಂದರೆ ಇಲ್ಲಿ ವ್ಯವಸ್ಥಿತವಾದಂಥ ಜ್ಞಾನ ಇದೆ, ಕ್ರಮಬದ್ಧವಾದಂಥ ಜ್ಞಾನ ಇದೆ. ವಿಷಯವನ್ನು, ಮಾಹಿತಿಯನ್ನು ಮಗುವಿಗೆ ನೀಡುವಾಗ, ಕಲಿಯುವವನಿಗೆ ನೀಡುವಾಗ ಒಂದು ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸೋದರಿಂದ ಬೋಧನೆ ಅನ್ನುವಂಥದ್ದು ಒಂದು ಕಲೆಯೂ ಹೌದು, ಒಂದು ವಿಜ್ಞಾನವೂ ಹೌದು ಅಂತ ಅದರ ಲಕ್ಷಣಗಳಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ನೆಕ್ಸ್ಟ್ ಒನ್ ಇಸ್ ಇಟ್ ಈಸ್ ಎ ಪರ್ಪಸಿವ್ ಆ್ಯಂಡ್ ಗೋಲ್ ಡೈರೆಕ್ಟೆಡ್. ಬೋಧನೆ ಅನ್ನುವಂಥದ್ದು ಒಂದು ಉದ್ದೇಶಪೂರಿತವಾದಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಬೋಧನೆ ನಿರಂತರವಾಗಿ ಸಾಗ್ತದೆ. ಎವ್ರಿ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಈಸ್ ಗೋಲ್ ಡೈರೆಕ್ಟೆಡ್.
ಪ್ರತಿ ವರ್ಗ ಕೋಣೆಯ ಬೋಧನೆ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಗುರಿಯತ್ತ ಮಗುವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನಗಳೇ ನಡೀತಾ ಇರ್ತದೆ. ಹಾಗಾಗಿ ಆ ನಿರ್ದಿಷ್ಟ ಗುರಿಯನ್ನು ಸಾಧಿಸಲಿಕ್ಕಾಗಿ ಶಿಕ್ಷಕ ನಿರಂತರವಾಗಿ ವರ್ಗ ಕೋಣೆಯಲ್ಲಿ ಪ್ರಯತ್ನ ಮಾಡ್ತಾನೆ. ಅಂತರ್ಕ್ರಿಯೆಗಳು ಏರ್ಪಡ್ತವೆ. ವಿದ್ಯಾರ್ಥಿ ಶಿಕ್ಷಕರ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳ ಮೂಲಕ ಆ ಗುರಿಯನ್ನು ಮಗು ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಾಗಾಗಿ ಬೋಧನೆ ಅನ್ನುವಂಥದ್ದು ಒಂದು ಉದ್ದೇಶಪೂರಿತವಾದಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಹೋಗುವಂಥ ಒಂದು ಚಟುವಟಿಕೆ ಅಂತ ನಾವಿಲ್ಲಿ ವ್ಯಾಖ್ಯಾನಿಸಬೇಕಾಗಿದೆ. ಮೂರನೇದು, ಕ್ರಿಯೇಟ್ ಸೆಲ್ಫ್ ಮೋಟಿವೇಶನ್ ಫಾರ್ ಲರ್ನಿಂಗ್. ಬೋಧನೆಯ ಮತ್ತೊಂದು ಲಕ್ಷಣ ಅಂದರೆ ಸೆಲ್ಫ್ ಮೋಟಿವೇಶನ್, ಸ್ವ ಅಭಿಪ್ರೇರಣೆಯನ್ನು ಮೂಡಿಸಬೇಕಾಗಿದೆ. ಪ್ರತಿಯೊಂದು ಮಗು ತನ್ನಷ್ಟಕ್ಕೆ ತಾನು ಕಲಿಕೆಯಲ್ಲಿ ತೊಡಗಬೇಕಾಗಿದೆ. ಯಾಕಂದರೆ ಬಾಹ್ಯ ಏನಂತೇವೆ ನಾವು ಎಕ್ಸ್ಟರ್ನಲ್ ಮೋಟಿವೇಶನ್ ಆ್ಯಂಡ್ ಇಂಟರ್ನಲ್ ಮೋಟಿವೇಶನ್. ದಿ ಇಂಟರ್ನಲ್ ಮೋಟಿವೇಶನ್ ಇಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ದ್ಯಾನ್ ದಿ ಎಕ್ಸ್ಟರ್ನಲ್ ಮೋಟಿವೇಶನ್. ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಂತರಿಕವಾಗಿ ಸ್ವಪ್ರೇರಣೆ ಹೊಂದಲು ಅವಕಾಶವನ್ನು ಮಾಡಿಕೊಡುವಂಥ ಒಂದು ಪ್ರಕ್ರಿಯೆ ಅದು ಬೋಧನೆ ಅಂತ ನಾವು ಕರಿತೀವಿ. ಮತ್ತೊಂದು ಡಿಸೈರಬಲ್ ಇನ್ಫಾರ್ಮೇಷನ್. ಬೋಧನೆ ಅನ್ನುವಂಥದ್ದರ ಒಂದು ಲಕ್ಷಣ ಏನೆಂದರೆ ಅಗತ್ಯ ಮಾಹಿತಿಯನ್ನು ಮಗುವಿಗೆ ಕೊಡುವಂಥದ್ದು. ಮಗುವಿಗೆ ಯಾವ ಮಾಹಿತಿ ಬೇಕಾಗಿದೆ, ಯಾವ ಪಠ್ಯದ ಮೂಲಕ ಯಾವ ಗುರಿಯನ್ನು ತಲುಪಬೇಕಾಗಿದೆ, ಇದನ್ನು ನಾವು ತಿಳಿಸ್ಕೊಡ್ಬೇಕಾಗಿದೆ. ಹಾಗಾಗಿ ನಿರ್ದಿಷ್ಟ ಗುರಿಯನ್ನು ಸಾಧಿಸಲಿಕ್ಕಾಗಿ ಯಾವ ಪಠ್ಯ ಇದೆ ಆ ಪಠ್ಯದ ಮಾಹಿತಿಯನ್ನು ಮಗುವಿಗೆ ಹೇಗೆ ವರ್ಗಾವಣೆ ಮಾಡಬೇಕು ಆ ವಿಷಯಗಳೆಲ್ಲವೂ ಬೋಧನೆಯನ್ನು ಒಳಗೊಂಡಿದೆ. ಹಾಗಾಗಿ ಇಟ್ ಇಸ್ ಅ ಕೈಂಡ್ ಆಫ್ ಡಿಸೈರಬಲ್ ಇನ್ಫಾರ್ಮೇಷನ್ ವಿಚ್ ಇಸ್ ಗಿವನ್ ಟು ದಿ ನೀಡಿ ಮ್ಯಾನ್. ಮತ್ತೊಂದು ಲಕ್ಷಣ ಅಂದರೆ ಇಟ್ ಇಸ್ ಅನ್ ಎಫೆಕ್ಟಿವ್ ಪ್ಲಾನಿಂಗ್ ಅಂತ ಕರಿತೇವೆ. ಬೋಧನೆ ಅನ್ನುವಂಥದ್ದು ಒಂದು ಯೋಜನಾಬದ್ಧವಾದಂಥ ಪರಿಣಾಮಕಾರಿಯಾದಂಥ ಯೋಜನೆಯನ್ನು ಒಳಗೊಂಡಿದೆ. ವಿದೌಟ್ ದಿ ಪ್ಲಾನಿಂಗ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದಿ ಸಕ್ಸಸ್. ಎ ಪ್ರೊಫೆಷನಲ್ ಆ್ಯಕ್ಟಿವಿಟಿ. ಬೋಧನೆ ಅನ್ನುವಂಥದ್ದು ಒಂದು ವೃತ್ತಿಪರವಾದಂಥ ಚಟುವಟಿಕೆ. ವಿ ಕ್ಯಾನ್ ಕಾಲ್ ಟೀಚಿಂಗ್ ಆಸ್ ಎ ಪ್ರೊಫೆಷನ್ ಲೈಕ್ ಅದರ್ ಪ್ರೊಫೆಷನ್ಸ್. ದಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಈಸ್ ಎ ಮೋಟೋ ಆಫ್ ದಿ ದಿಸ್ ಪ್ರೊಫೆಷನ್. ಸೊ ಹಾಗಾಗಿ ಆ ಉದ್ದೇಶಕ್ಕಾಗಿ ನಾವು ಇಲ್ಲಿ ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ತೇವೆ. ಇಟ್ ಇಸ್ ಬೇಸ್ಡ್ ಆನ್ ಡೆಮೊಕ್ರೆಟಿಕ್ ಐಡಿಯಾಸ್. ಬೋಧನೆ ಅನ್ನುವಂಥದ್ದು ಪ್ರಜಾಸತ್ತಾತ್ಮಕ ವಿಚಾರಧಾರೆಗಳ ಮೇಲೆ ನಿಂತಿದೆ ಅನ್ನುವಂಥದ್ದು. ಯಾಕಂದರೆ ಎಷ್ಟೋ ಸಂದರ್ಭಗಳಲ್ಲಿ ಶಿಕ್ಷಕ ಬೋಧನೆಯನ್ನು ಮಾಡುವಾಗ ಅಲ್ಲಿ ಎಲ್ಲ ವ್ಯಕ್ತಿಗಳ ವಿಚಾರಗಳನ್ನು ಕಲೆಕ್ಟಿವ್ ಐಡಿಯಾಸ್ ಅಂತ ಕರಿತೇವೆ, ಅವೆಲ್ಲವುಗಳನ್ನು ಒಂದುಗೂಡಿಸಿ ಒಂದು ಸಾಮಾನ್ಯೀಕರಣಕ್ಕೆ ಬರ್ತಾನೆ. He is going to collect the opinion from all the students and come to a common conclusions or generalizations. Another one concept or characteristics of ಟೀಚಿಂಗ್ ಈಸ್ ಎ ಸ್ಪೆಷಲೈಸ್ಡ್ ಟಾಸ್ಕ್. ಇದು ಒಂದು ವಿಶೇಷವಾದಂಥ ಒಂದು ಕೆಲಸ ಅಂತ ನಾವು ಕರಿತೇವೆ. ಬೇರೆಲ್ಲ ಕೆಲಸಗಳ ಹಾಗೆ ಇಲ್ಲಿಯೂ ಕೂಡ ಬೋಧನೆಯನ್ನು ಒಂದು ವಿಶೇಷವಾದಂಥ ಒಂದು ಕಾರ್ಯ ಅಂತ ನಾವು ಕರಿತೀವಿ. ಯಾಕಂದರೆ ಎ ಸೆಟ್ ಆಫ್ ಸ್ಕಿಲ್ಸ್ ಫಾರ್ ರಿಯಲೈಸೇಷನ್ ಆಫ್ ಸರ್ಟನ್ ಗೋಲ್ಸ್. ಕೆಲವು ಗುರಿಗಳನ್ನು ಸಾಧಿಸಲಿಕ್ಕೆ ಒಂದು ನಿರ್ದಿಷ್ಟವಾದಂಥ ಕೌಶಲ್ಯಗಳು ಈ ಬೋಧನಾ ವೃತ್ತಿಗೆ ಬೇಕಾಗಿದ್ದಾವೆ. ಟೀಚಿಂಗ್ ಎನ್ಹಾನ್ಸಸ್ ಎ ಪೊಟೆನ್ಷಿಯಾಲಿಟೀಸ್ ಆಫ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಅಂತಃಶಕ್ತಿಗಳಿದ್ದಾವೆ, ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯಗಳಿದ್ದಾವೆ. ಆ ಸಾಮರ್ಥ್ಯಗಳನ್ನು ವೃದ್ಧಿಸುವಂಥ ಒಂದು ಉದ್ದೇಶ ಅಥವಾ ವೃದ್ಧಿಸುವಂಥ ಒಂದು ಕೆಲಸ ಬೋಧನೆ ಮಾಡ್ತದೆ. ಅದು ಮಗುವಿನ ದೈಹಿಕ ಸಾಮರ್ಥ್ಯಗಳಿರ್ಬೋದು, ಮಾನಸಿಕ ಸಾಮರ್ಥ್ಯಗಳಾಗಿರಬಹುದು, ಸಾಮಾಜಿಕ ಸಾಮರ್ಥ್ಯಗಳಿದ್ದಾವೆ, ನೈತಿಕ ಸಾಮರ್ಥ್ಯಗಳಿದ್ದಾವೆ, ಸಾಂಸ್ಕೃತಿಕ ಸಾಮರ್ಥ್ಯಗಳು ಮತ್ತು ಸ್ಪಿರಿಚುವಲ್ ಅಂತ ಕರಿತೇವೆ. ಅದು ಈ ಎಲ್ಲ ಸಾಮರ್ಥ್ಯಗಳು ಮಗುವಿನಲ್ಲಿ ಬೆಳೆಸುವಂಥ ಒಂದು ಕೆಲಸ ಅದು ಬೋಧನೆಯಿಂದ ಸಾಗ್ತದೆ ಅನ್ನುವಂಥದ್ದು. It is an attempt to adjust the students with environment. ಬೋಧನೆ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಒಂದು ವಾತಾವರಣಕ್ಕೆ ಹೊಂದಿಸುವಂಥ ಒಂದು ಕೆಲಸವನ್ನು ಮಾಡ್ತದೆ. ಟೀಚಿಂಗ್ ಈಸ್ ಎ ಮೀಡಿಯಮ್ ಫಾರ್ ಪ್ರಿಪೇರಿಂಗ್ ನೆಕ್ಸ್ಟ್ ಜನರೇಷನ್. ಬೋಧನೆ ಅನ್ನುವಂಥದ್ದು ಮುಂದಿನ ಜನಾಂಗವನ್ನು, ನಾಳಿನ ಜನಾಂಗವನ್ನು ಸಿದ್ಧಪಡಿಸುವಂಥ ಒಂದು ಮಾಧ್ಯಮವಾಗಿದೆ. ಥ್ರೂ ಟೀಚಿಂಗ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ನೆಕ್ಸ್ಟ್ ಜನರೇಷನ್. ಇಟ್ ಈಸ್ ಬೋತ್ ಡಯಾಗ್ನೋಸ್ಟಿಕ್ ಆ್ಯಂಡ್ ರೆಮಿಡಿಯಲ್. ಬೋಧನೆ ಅನ್ನುವಂಥದ್ದು ಒಂದು ನೈದಾನಿಕವೂ ಹೌದು ಮತ್ತು ಪರಿಹಾರಾತ್ಮಕವೂ ಹೌದು. ಟೀಚಿಂಗ್ ಡಿಮಾಂಡ್ಸ್ ಮ್ಯೂಚುವಲ್ ಕೋಆಪರೇಷನ್. ಬೋಧನೆ ಅನ್ನುವಂಥದ್ದು ಅದು ಪರಸ್ಪರ ಸಹಕಾರವನ್ನು ಬಯಸ್ತದೆ, ಬೇಡ್ತದೆ. ಇಟ್ ಇನ್ಕ್ಲೂಡ್ಸ್ ಆಲ್ ಸಾರ್ಟ್ಸ್ ಆಫ್ ಟೀಚರ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಟೀಚಿಂಗ್ ಮೆಥಡಾಲಜೀಸ್. ಬೋಧನೆ ಅನ್ನುವಂಥದ್ದು ಶಿಕ್ಷಕರ ಸಾಧನೆಯನ್ನು, ಶಿಕ್ಷಕರ ಒಂದು ಪ್ರಯತ್ನವನ್ನು ಮತ್ತು ಅವರು ಬಳಸುವಂಥ ಬೋಧನಾ ವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತದೆ. Effective teacher need mastery over the skills and mastery over the n number of methodologies. ಒಬ್ಬ ಪರಿಣಾಮಕಾರಿ ಶಿಕ್ಷಕ ಅಂದರೆ ಯಾರು ಅಂದರೆ ಆತ ವಿಷಯ ವಸ್ತುವಿನ ಮೇಲೆ ಮತ್ತು ಆ ವಿಷಯ ವಸ್ತುವನ್ನು ವರ್ಗಾವಣೆಗೊಳಿಸುವಂಥ ಒಂದು ಪ್ರಕ್ರಿಯೆ ಮೇಲೆ, ಕೌಶಲಗಳ ಮೇಲೆ ಹಿಡಿತವನ್ನು, ಪ್ರಭುತ್ವವನ್ನು ಸಾಧಿಸಬೇಕಾಗಿರ್ತದೆ. ಅದರ ಜೊತೆಗೆ ಪ್ರತಿಯೊಂದು ವಿಷಯ ವಸ್ತುವಿಗೆ
ಪೂರಕವಾಗಿ ಅವುಗಳನ್ನು ವಿದ್ಯಾರ್ಥಿಗಳ ಮಟ್ಟಕ್ಕೆ ಬಂದು ಬೋಧನೆ ಮಾಡುವಲ್ಲಿ ಭಿನ್ನವಾದಂಥ ಬೋಧನಾ ವಿಧಾನಗಳನ್ನು, ಭಿನ್ನವಾದಂಥ ಬೋಧನಾ ತಂತ್ರಗಳನ್ನು ಶಿಕ್ಷಕ ಬಳಸಿಕೊಳ್ಬೇಕಾಗ್ತದೆ. ಮೂರನೇದಾಗಿ ಬೋಧನಾ ಉದ್ದೇಶಗಳ ಕಡೆಗೆ ನಾವು ಗಮನವನ್ನು ಹರಿಸೋಣ. ಬೋಧನಾ ಉದ್ದೇಶಗಳು ನಮಗೆ ಬಹಳ ಮುಖ್ಯವಾದಂಥವುಗಳು. ಯಾಕಂದರೆ ಮಗು ಏನನ್ನು ಕಲಿಬೇಕಾಗಿದೆ, ಶಿಕ್ಷಕ ಏನನ್ನು ಕಲಿಸಬೇಕಾಗಿದೆ, ಇವೆರಡಕ್ಕೆ ನಿರ್ದೇಶನ ನೀಡುವಂಥದ್ದು ಅದು ಬೋಧನಾ ಉದ್ದೇಶಗಳನ್ನುವಂಥದ್ದು. ಈ ಕೆಳಗಿನವುಗಳು ಕೆಲವು ಪ್ರಮುಖ ಬೋಧನಾ ಉದ್ದೇಶಗಳನ್ನುವಂಥದ್ದನ್ನು ತಾವು ಗಮನಕ್ಕೆ ತಂದುಕೊಳ್ಬೇಕು. ಟು ಡೆವಲಪ್ ಥಿಂಕಿಂಗ್ ಪವರ್ ಆಫ್ ದಿ ಸ್ಟೂಡೆಂಟ್ಸ್. ಬೋಧನೆಯ ಮೂಲ ಉದ್ದೇಶ ಏನು ಅಂದರೆ, ಮಹದಾಶಯ ಏನು ಅಂದರೆ, ಮಗುವಿನ ಚಿಂತನೆ ಅಥವಾ ಮಗುವಿನ ಆಲೋಚನಾ ಶಕ್ತಿಯನ್ನು ವಿಕಸನ ಮಾಡುವಂಥದ್ದು. ಇನ್ನು ಎರಡನೇ ಉದ್ದೇಶಕ್ಕೆ ಬರೋದಾದರೆ ಅಕ್ವಿಸಿಷನ್ ಆಫ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಜ್ಞಾನವನ್ನು ಮತ್ತು ಅನುಭವಗಳನ್ನು ಮಗು ಪಡ್ಕೊಳ್ಬೇಕಾಗಿದೆ, ಅದನ್ನು ಗ್ರಹಿಸಬೇಕಾಗಿದೆ. ಸೊ ಹಾಗಾಗಿ ಬೋಧನೆಯ ಮೂಲ ಉದ್ದೇಶ ಮಗುವಿಗೆ ಜ್ಞಾನವನ್ನು ಕೊಡೋದು, ದಿ ಡಿಸೆಮಿನೇಷನ್ ಆಫ್ ಇನ್ಫಾರ್ಮೇಷನ್. ಜಾನ್ ಡ್ಯೂಯಿ ಹೇಳ್ತಾನೆ, ಎಜುಕೇಷನ್ ಈಸ್ ಅ ಕೈಂಡ್ ಆಫ್ ಕಂಟಿನ್ಯೂಸ್ ಆರ್ಗನೈಜೇಷನ್ ಆ್ಯಂಡ್ ರೀಆರ್ಗನೈಜೇಷನ್ ಆಫ್ ಆಕ್ಟಿವಿಟೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಹಾಗಾಗಿ ಅನುಭವಗಳ ಸಂಘಟನೆ ಶಿಕ್ಷಣ ಅಂತ ಕರಿತೇವೆ. ಅನುಭವಗಳ ಸಂಘಟನೆ ಬೋಧನೆಯ ಮೂಲ ಉದ್ದೇಶ ಅನ್ನುವಂಥದ್ದನ್ನು ತಾವಿಲ್ಲಿ ಗಮನಿಸಬೇಕು. ಮೂರನೇದು, ಟು ಬ್ರಿಂಗ್ ದಿ ಡಿಸೈರ್ಡ್ ಚೇಂಜಸ್ ಇನ್ ದಿ ಪೂಪಿಲ್ಸ್. ಕಲಿಯುವವನಲ್ಲಿ, ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರಬೇಕಾಗಿದೆ. ಅದಕ್ಕೆ ನಾವು ಎಂಟ್ರಿ ಬಿಹೇವಿಯರ್ ಆ್ಯಂಡ್ ಟರ್ನಲ್ ಬಿಹೇವಿಯರ್ ಅಂತ ಕರಿತೇವೆ. ಮಗು ಬೋಧನೆಗೆ ಒಳಪಟ್ಟಾಗ ಆ ಹಂತದಲ್ಲಿ ಅವರ ವರ್ತನೆ ಹೇಗಿದೆ, ಬೋಧನೆಯ ಮುಗಿದು ಹೊರಗಡೆ ಬಂದಾಗ ಮಗುವಿನಲ್ಲಿ ಯಾವ ಬದಲಾವಣೆಗಳಾಗಿದೆ, ಇವೆರಡನ್ನು ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಏನು ಬದಲಾವಣೆ ಕಂಡು ಬರ್ತದೋ ಅದು ಬೋಧನೆಯಿಂದ ಆಗಿರ್ತಕ್ಕಂಥ ಬದಲಾವಣೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತೊಂದು ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಟು ಶೇಪ್ ಬಿಹೇವಿಯರ್ ಆ್ಯಂಡ್ ಫಾರ್ಮೇಷನ್ ಆಫ್ ದಿ ಸೌಂಡ್ ಕ್ಯಾರೆಕ್ಟರ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ವರ್ತನೆಯನ್ನು ರೂಪಿಸುವುದು, ವ್ಯಕ್ತಿತ್ವವನ್ನು ರೂಪಿಸುವುದು. ಟು ಡೆವಲಪ್ ಎ ಸೋಷಿಯಲ್ ಆ್ಯಂಡ್ ಎಫಿಷಿಯೆಂಟ್ ಮೆಂಬರ್ ಆಫ್ ದಿ ಸೊಸೈಟಿ. ಬೋಧನೆಯ ಮತ್ತೊಂದು ಉದ್ದೇಶ ಏನು ಅಂದರೆ, ಮಗುವನ್ನು ಸಾಮಾಜಿಕವಾಗಿ ಮತ್ತು ಎಫಿಷಿಯೆಂಟಾಗಿ, ಸಮರ್ಥನನ್ನಾಗಿ, ಒಬ್ಬ ಸಮರ್ಥ ಸದಸ್ಯನನ್ನಾಗಿ ಮಾಡಬೇಕಾಗಿದೆ. ಯಾಕಂದರೆ ಮಗುವನ್ನು ಸಮಾಜಮುಖಿಯಾಗಿ ಬೆಳೆಸಬೇಕಾಗಿದೆ. ಬರೀ ಮಗುವನ್ನು 4 ಗೋಡೆಗಳ ಮಧ್ಯೆ ಇಟ್ಟುಕೊಂಡು ಬೆಳೆಸೋದಲ್ಲ. ಇವತ್ತಿನ ಮಗು ನಾಳಿನ ಪ್ರಜೆ ಆಗ್ತಾ ಇದ್ದಾನೆ. ಹಾಗಾಗಿ ನಾಳಿನ ಸಮಾಜಕ್ಕೆ, ನಾಳಿನ ಬದುಕಿಗೆ ಬೇಕಾಗುವಂಥ ಎಲ್ಲ ಸಾಮಾಜಿಕ ಕೌಶಲ್ಯಗಳನ್ನು, ಸಾಮಾಜಿಕ ಪ್ರವೃತ್ತಿಯನ್ನು ಮಗು ಬೆಳೆಸ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಒಬ್ಬ ಸಮರ್ಥ ಪ್ರಜೆಯಾಗಿ ಮಗು ಹೊರಹೊಮ್ಮಬೇಕಾಗಿದೆ. ಅದಕ್ಕಾಗಿ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ. ಅದುವೇ ಶಿಕ್ಷಣದ ಗುರಿ ಅನ್ನುವಂಥದ್ದು ನಾವು ನೀವೆಲ್ಲ ತಿಳ್ಕೊಳ್ಬೇಕಾಗಿದೆ. ಫಾರ್ಮೇಷನ್ ಆಫ್ ಬಿಲೀಫ್ ಸಿಸ್ಟಮ್ ಅಂತ, ನಂಬಿಕೆಯ ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ. ಯಾಕಂದರೆ ಪ್ರತಿಯೊಂದು ಮಗು ಬೋಧನೆಗೆ ಬಂದಾಗ, ಕಲಿಕೆಗೆ ಬಂದಾಗ ತನ್ನ ಸಾಮರ್ಥ್ಯಗಳಲ್ಲಿ ತಾನು ನಂಬಿಕೆಯನ್ನು ಇಟ್ಕೊಳ್ಬೇಕಾಗಿದೆ. ಹಿ ನೀಡ್ ಟು ಹ್ಯಾವ್ ಎ ಬಿಲೀವ್ ಇನ್ ದೇರ್ ಓನ್ ಎಬಿಲಿಟೀಸ್. ನಮ್ಮ ಒಳಗಡೆ ಇರುವ ಸಾಮರ್ಥ್ಯಗಳಲ್ಲಿ ನಾವು ನಂಬಿಕೆಯನ್ನು ಬೆಳೆಸಬೇಕಾಗಿದೆ. ಅದರ ಜೊತೆಗೆ ನಮ್ಮ ಬದುಕಿನೆಡೆಗೆ ನಂಬಿಕೆಯನ್ನು ಬೆಳೆಸಬೇಕಾಗಿದೆ. ವಿ ನೀಡ್ ಟು ಡೆವಲಪ್ ದಿ ಬಿಲೀಫ್ ಸಿಸ್ಟಮ್ ಟುವರ್ಡ್ಸ್ ಅವರ್ ಲೈಫ್. ವಿ ಶುಡ್ ಹ್ಯಾವ್ ಎ ಬಿಲೀಫ್ ಇನ್ ಅವರ್ ಲೈಫ್ ಆ್ಯಂಡ್ ವಿ ಶುಡ್ ಹ್ಯಾವ್ ಎ ಬಿಲೀಫ್ ಇನ್ ಅವರ್ ಮ್ಯಾನ್ಕೈಂಡ್. ಮನುಕುಲದಲ್ಲಿ, ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಸಾಮರ್ಥ್ಯಗಳಲ್ಲಿ ನಾವು ನಂಬಿಕೆಯನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ಒಬ್ಬ ಉತ್ತಮ ಮಾನವರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು ಗುರಿ ಅಂದರೆ ಟು ಡೆವಲಪ್ ಪರ್ಸನಲ್ ಟ್ರಾನ್ಸ್ಫರೇಬಲ್ ಸ್ಕಿಲ್ಸ್. ಅಂದರೆ ಕೌಶಲ್ಯಗಳು ಅಂತ ನಾವು ಕರಿತೇವೆ. ಅದು ವ್ಯಕ್ತಿಗತವಾದಂಥ ಕೌಶಲ್ಯಗಳು, ಅಂತರ್ವ್ಯಕ್ತಿಗತವಾದಂಥ ಕೌಶಲ್ಯಗಳು. ಪರ್ಸನಲ್ ಸ್ಕಿಲ್ಸ್ ಆ್ಯಂಡ್ ಇಂಟ್ರಾಪರ್ಸನಲ್ ಸ್ಕಿಲ್ಸ್. ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಸಾಕಾರಗೊಳಿಸಲಿಕ್ಕೆ, ತನ್ನ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಯಾವ ಕೌಶಲ್ಯಗಳು ಬೇಕು ಅವುಗಳನ್ನು ಪರ್ಸನಲ್ ಸ್ಕಿಲ್ಸ್ ಅಂತ ಕರಿತೇವೆ. ಬಿಕಾಸ್ ಹಿ ಹ್ಯಾಸ್ ಟು ಕೇಟರ್ ದಿ ನೀಡ್ಸ್ ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ಹಿಸ್ ಓನ್. ತನ್ನ ಅಗತ್ಯತೆಗಳನ್ನು ತಾನು ಪೂರೈಸಿಕೊಳ್ಬೇಕಾಗಿದೆ. ಅದನ್ನು ನಾವು ಪರ್ಸನಲ್ ಸ್ಕಿಲ್ಸ್ ಅಂತ ಕರಿತೇವೆ. ಅದರ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಅಂತರ್ಕ್ರಿಯೆ ಒಳಪಟ್ಟು ತನ್ನ ಅಗತ್ಯತೆಗಳನ್ನು ತಾನು ಪೂರೈಸಿಕೊಳ್ಬೇಕಾಗಿದೆ. ಅಂಥವುಗಳನ್ನು ನಾವು ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತ ಕರಿತೇವೆ. ಮತ್ತೊಂದು ಗುರಿ, ಟು ಡೆವಲಪ್ ಕನ್ಸೆಪ್ಚುವಲ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ದಟ್ ಈಸ್ ಕಾಲ್ಡ್ ಕ್ರಿಟಿಕಲ್ ಥಿಂಕಿಂಗ್, ರೈಟಿಂಗ್ ಎಬಿಲಿಟಿ, ಕ್ರಿಯೇಟಿವಿಟಿ, ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್ ಆ್ಯಂಡ್ ಇಟ್ಸ್ ಟೆಸ್ಟಿಂಗ್ ಅಂತ ನಾವು ಕರಿತೇವೆ. ಪ್ರತಿಯೊಂದು ಮಗುವಿನಲ್ಲಿ ಅಥವಾ ಪ್ರತಿಯೊಬ್ಬ ಕಲಿಯುವವನಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಅವರಲ್ಲಿ ವಿಮರ್ಶಾತ್ಮಕ ಚಿಂತನೆ ಬೇಕು. ಅದರ ಜೊತೆಗೆ ಬರೆಯುವಂಥ ಕೌಶಲ್ಯ ಮಗುವಿನಲ್ಲಿ ಬೆಳೆಸಬೇಕಾಗಿದೆ. ವಿಮರ್ಶಾತ್ಮಕವಾಗಿ ಬರವಣಿಗೆಯ ಒಂದು ಕೌಶಲ್ಯ ಮಗುವಿನಲ್ಲಿ ಬರಬೇಕಾಗಿದೆ. ಅದರ ಜೊತೆಗೆ ಸೃಜನಶೀಲತೆ ಅಂತ ಕರಿತೇವೆ. ಥಿಂಕಿಂಗ್ ಇನ್ ಎ ಡಿಫರೆಂಟ್ ಮ್ಯಾನರ್, ಥಿಂಕಿಂಗ್ ಇನ್ ಎ ನಾವೆಲ್ಟಿ ಮ್ಯಾನರ್, ಹೊಸದಾಗಿ ನೋಡುವಂಥ,
ವಿಶೇಷ ದೃಷ್ಟಿಯಿಂದ ನೋಡುವಂಥ ಒಂದು ನಾವೀನ್ಯತೆಯನ್ನು ಕಾಣುವಂಥ ಒಂದು ಶಕ್ತಿ ಪ್ರತಿಯೊಂದು ಮಗುವಿನಲ್ಲಿದೆ. ಆ ಶಕ್ತಿಯನ್ನು ಹೊರತರುವಂಥ ಕೆಲಸ ಬೋಧನೆಯಿಂದ ಅಥವಾ ಕಲಿಕೆಯಿಂದ, ಅದರ ಜೊತೆಗೆ ನಾವು ಬೋಧನೆಯಿಂದ ಅದು ಆಗಬೇಕನ್ನುವಂಥದ್ದು. ದೆನ್ ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್, ಪ್ರಾಕ್ಕಲ್ಪನೆಗಳ ರಚನೆಯನ್ನು ಮಾಡಬೇಕು. ಯಾಕಂದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರಗಳು ನಮ್ಮ ಪ್ರಾಕ್ಕಲ್ಪನೆಗಳ ರಚನೆ ಮೂಲಕ ಮತ್ತು ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವುದರ ಮೂಲಕ ಅದನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪ್ರಾಕ್ಕಲ್ಪನೆಗಳ ರಚನೆ ಮಾಡೋದು ಮತ್ತು ಅದನ್ನು ಪರೀಕ್ಷೆಗೆ ಒಳಪಡಿಸುವಂಥ ಒಂದು ಶ್ರೇಷ್ಠ ಮಟ್ಟದ ಬೌದ್ಧಿಕ ಶಕ್ತಿಯನ್ನು ಮಗುವಿನಲ್ಲಿ ಬೆಳೆಸುವಂಥದ್ದು ಅದು ಬೋಧನೆ ಅಂತ ನಾವು ಕರಿತೇವೆ. ಮತ್ತೊಂದು ಗುರಿ ಅಂದರೆ ಡಿಸಿಪ್ಲಿನ್ ರಿಲೇಟೆಡ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್. ಒಂದು ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ಒಂದು ವಿಷಯ ವಸ್ತುವಿಗೆ ಸಂಬಂಧಿಸಿದಂತೆ ಅದಕ್ಕೆ ಪೂರಕವಾದಂಥ ಮಾಹಿತಿಯನ್ನು, ಅದಕ್ಕೆ ಪೂರಕವಾದಂಥ ಜ್ಞಾನವನ್ನು, ಅದಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಬೆಳೆಸುವಂಥದ್ದು ಅಂದರೆ ಸಬ್ಜೆಕ್ಟ್ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಕರಿತೇವೆ. ಆ ವಿಷಯದ ಜ್ಞಾನವನ್ನು ಮಗು ಪಡ್ಕೊಳ್ಬೇಕು. ಯಾಕಂದರೆ ಪ್ರತಿಯೊಂದು ವಿಷಯ ಅದರದೇ ಆದಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ವಿಷಯವನ್ನು ರಚನೆ ಮಾಡಲಾಗಿದೆ. ಅದರ ಮೂಲಭೂತಗಳೇನಿದ್ದಾವೆ, ಮೂಲಭೂತ ಪರಿಕಲ್ಪನೆಗಳ ಕಲಿಕೆ ಮಗುವಿನಲ್ಲಿ ಆಗಬೇಕಾಗಿದೆ. ಅದರ ಜೊತೆಗೆ ಆ ಮೂಲಭೂತ ಅಂಶಗಳ ಒಂದು ತಿಳುವಳಿಕೆ ಮಗುವಿನಲ್ಲಿ ಆದಾಗ ಆ ವ್ಯಕ್ತಿ ಉತ್ತಮ ವ್ಯಕ್ತಿಯಾಗಿ, ಒಬ್ಬ ಸತ್ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಉದ್ದೇಶ ಅದು ಬೋಧನೆ ಒಳಗೊಂಡಿದೆ ಎನ್ನುವಂಥದ್ದು. ಮತ್ತೊಂದು ಉದ್ದೇಶವನ್ನು ನಾವು ನೋಡೋದಾದರೆ ಟು ಡೆವಲಪ್ ಎ ಪಾಸಿಟಿವ್ ಅಟಿಟ್ಯೂಡ್ ಆ್ಯಂಡ್ ಆಪ್ಟಿಮಿಸಮ್ ಅಂತ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ, ಪ್ರತಿಯೊಬ್ಬ ಕಲಿಯುವವನಲ್ಲಿ ಒಂದು ಧನಾತ್ಮಕ ಮನೋಭಾವವನ್ನು ಬೆಳೆಸಬೇಕಾಗಿದೆ. ಅದರ ಜೊತೆಗೆ ಆಶಾದಾಯಕತೆಯನ್ನು ಬೆಳೆಸಬೇಕಾಗಿದೆ. ಹಾಗಾದರೆ ಈ ಧನಾತ್ಮಕ ಮನೋಭಾವ ಯಾವುದರ ಕಡೆಗೆ? ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಡೆಗೆ ಧನಾತ್ಮಕ ಮನೋಭಾವ. ಸೊ ಹೀಗೆ ಬೋಧನೆಯ ಪ್ರಮುಖ ಉದ್ದೇಶಗಳನ್ನು ಮತ್ತೊಮ್ಮೆ ನಾವು ಸಮಾರೋಪ ಮಾಡೋದಾದರೆ, ಟೀಚಿಂಗ್ ಮೀನ್ಸ್ ಟು ಬ್ರಿಂಗ್ ಚೇಂಜಸ್ ಇನ್ ದಿ ಬಿಹೇವಿಯರ್ ಆಫ್ ದಿ ಸ್ಟೂಡೆಂಟ್ಸ್. ಬೋಧನೆ ಎನ್ನುವಂಥದ್ದು ಅದು ವರ್ತನೆಯನ್ನು ಪರಿವರ್ತನೆ ಮಾಡುವಂಥದ್ದು, ವಿದ್ಯಾರ್ಥಿಗಳ ವರ್ತನೆಯನ್ನು, ಅದು ಅಪೇಕ್ಷಿತ ವರ್ತನೆಯನ್ನು ಬದಲಾವಣೆ ಮಾಡುವಂಥದ್ದು ಒಳಗೊಂಡಿದೆ. ದ ಟ್ರೈನಿಂಗ್ ವಿಚ್ ಇಸ್ ಮೆಂಟ್ ಫಾರ್ ಶೇಪಿಂಗ್ ದಿ ಬಿಹೇವಿಯರ್ ಆ್ಯಂಡ್ ಕಂಡಕ್ಟ್ ಆಫ್ ದಿ ಲರ್ನರ್ಸ್. ಕಲಿಯುವವನ ವರ್ತನೆಯನ್ನು, ಕಲಿಯುವವನ ಚಾರಿತ್ರ್ಯವನ್ನು, ಕಲಿಯುವವನ ನಡತೆಯನ್ನು ರೂಪಿಸುವಂಥ ಒಂದು ತರಬೇತಿ ನಿರಂತರವಾಗಿ ಸಾಗಬೇಕಾಗಿದೆ. ಅದಕ್ಕೆ ನಾವು ಆರ್ಟ್ ಆಫ್ ಲಿವಿಂಗ್ ಟುಗೆದರ್ನೆಸ್ ಅಂತ ಕರಿತೇವೆ. ಆ ಕಲೆಯನ್ನು ಕಲಿಸಿಕೊಳ್ಳಿಕ್ಕಾಗಿ ಬೋಧನೆ ಅನ್ನುವಂಥದ್ದು ನಿರಂತರವಾಗಿ ಸಾಗ್ತಾ ಇದೆ ಅನ್ನುವಂಥದ್ದು. ಟೀಚಿಂಗ್ ಈಸ್ ಎ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಕರಿತೇವೆ. ಬೋಧನೆಯು ಒಂದು ತತ್ವೋಪದೇಶ, ಒಂದು ಉಪದೇಶ ಅಂತ ನಾವು ಕರಿತೇವೆ. ಅದರ ಮೂಲ ಉದ್ದೇಶ ಎಕ್ವಿಸಿಷನ್ ಆಫ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್. Teaching is a kind of indoctrination which is meant for preparing the principles of life and belief system. ಇಷ್ಟು ವಿಷಯಗಳನ್ನು ನಾವಿಲ್ಲಿ ಬೋಧನೆಯ ಲಕ್ಷಣಗಳು ಮತ್ತು ಬೋಧನೆಯ ಗುರಿಗಳಲ್ಲಿ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದನ್ನು ಕಾಣ್ತೇವೆ. ಇದರ ಮುಂದುವರಿದ ಭಾಗವಾಗಿ ನಾವು ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ ಅನ್ನುವಂಥದ್ದು, ಬೋಧನೆಯ ಮೂಲಭೂತ ಪರಿಕಲ್ಪನೆಗಳು. ಯಾಕಂದರೆ ಬೋಧನೆ ಅನ್ನುವಂಥದ್ದು ಒಂದು ಸಾಮಾಜಿಕ ಚಟುವಟಿಕೆ, ಸಾಮಾಜಿಕ ಪ್ರಕ್ರಿಯೆ ಅಂತ ನಾವು ಕರೆದಾಗ ಅದರ ಮೂಲಭೂತಗಳನ್ನು, ಅದರ ಮೂಲಭೂತ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳದ ಹೊರತು ನಾವು ಒಬ್ಬ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಫ್ ಐ ವಾಂಟ್ ಟು ಬಿಕಮ್ ಎ ಗುಡ್ ಟೀಚರ್ ಆರ್ ಎನ್ ಎಕ್ಸಲೆಂಟ್ ಟೀಚರ್ ಆರ್ ಎನ್ ಇನ್ಸ್ಪೈರಬಲ್ ಟೀಚರ್, ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ ವಿಚ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಟೀಚಿಂಗ್ ಆ್ಯಂಡ್ ವಾಟ್ ನಾಟ್ ಟೀಚಿಂಗ್. ಬೋಧನೆಯ ಮಿತಿಯನ್ನು, ಬೋಧನೆಯ ಅರ್ಥವನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಅದರ ಮೂಲ ಪರಿಕಲ್ಪನೆಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅದನ್ನು ನಾವು ಎನಾಟಮಿ ಆರ್ ಸ್ಟ್ರಕ್ಚರ್ ಆಫ್ ಟೀಚಿಂಗ್ ಅಂತ ಕರಿತೇವೆ. ದಿ ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ ಕಂಪ್ರೈಸಸ್ ಮೇನ್ಲಿ 3 ವೇರಿಯೇಬಲ್ಸ್ ವಿಚ್ ಆಪರೇಟ್ಸ್ ಇನ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್ ಸಿಚುವೇಶನ್ಸ್. ಬೋಧನೆಯನ್ನು ನಾವು ತೆಗೆದುಕೊಳ್ಳೋದಾದರೆ ಪ್ರಮುಖವಾಗಿ 3 ಪ್ರಮುಖ ಅಂಶಗಳನ್ನು ನಾವು ಬೋಧನೆಯಲ್ಲಿ ಕಾಣ್ತೇವೆ. ಯಾವುದು 3 ಪ್ರಮುಖ ಅಂಶಗಳು? ಮೊದಲನೇದು ಟೀಚರ್ ಆ್ಯಸ್ ಆನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ನು. ಶಿಕ್ಷಕ ಒಬ್ಬ ಸ್ವತಂತ್ರ ಚಲಕ ಅಂತ ಕರಿತೇವೆ. ವೇರಿಯೇಬಲ್ ಅಂದರೆ ಗೊತ್ತಿದೆ, ವಿಚ್ ಇಸ್ ಮೂವ್, ವಿಚ್ ಇಸ್ ವ್ಯಾರಿ ಅಂತ ಕರಿತೇವೆ. ಸೊ ಶಿಕ್ಷಕ ಅನ್ನುವಂಥದ್ದು ಒಂದು ಚಲಕ, ಅದು ವೇರಿ ಆಗ್ತಾ ಇರ್ತದೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗ್ತದೆ. ಅದಕ್ಕೆ ಟೀಚರ್ ಆ್ಯಸ್ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೇವೆ. ಶಿಕ್ಷಕ ಒಬ್ಬ ಸ್ವತಂತ್ರ ಚಲಕ. ಎ ಟೀಚರ್ ಇಸ್ ಫ್ರೀ ಟು ಪ್ಲ್ಯಾನ್ ದಿ ಟೀಚಿಂಗ್, organize the teaching and lead and control of the teaching processes. ಯಾಕೆ ಶಿಕ್ಷಕನನ್ನು ಒಬ್ಬ ಸ್ವತಂತ್ರ ಚಲಕ ಅಂತ ಕರಿತೀವಿ ಅಂದರೆ, ಶಿಕ್ಷಕ ತನಗನಿಸಿದ ರೀತಿಯಲ್ಲಿ ತನ್ನ ಸಾಮರ್ಥ್ಯಗಳ ಆಧಾರದ ಮೇಲೆ, ತನ್ನ ಮಾನಸಿಕ ಇತಿಮಿತಿಗಳ ಆಧಾರದ ಮೇಲೆ ಆತ ತನ್ನದೇ ಆದಂಥ ಯೋಜನೆಯನ್ನು ಮಾಡಿಕೊಳ್ತಾನೆ. ಈ ಯೋಜನೆಗಳು ಶಿಕ್ಷಕರಿಂದ ಶಿಕ್ಷಕರಿಗೆ ಭಿನ್ನವಾಗ್ತಾ ಹೋಗ್ತದೆ. ಹಾಗಾಗಿ ಶಿಕ್ಷಕ ಒಬ್ಬ ಸ್ವತಂತ್ರ ಚಲಕ ಅಂತ ಕರಿತೇವೆ.
ತನಗೆ ಅನುಗುಣವಾಗಿ ತಾನು ಬೋಧನಾ ಯೋಜನೆಯನ್ನು ಮಾಡ್ಕೊಳ್ತಾನೆ, ಅದರ ಸಂಘಟನೆಯನ್ನು ಮಾಡ್ಕೊಳ್ತಾನೆ. ಹಿ ಈಸ್ ಗೋಯಿಂಗ್ ಟು ಆರ್ಗನೈಸ್ ದಿ ಟೀಚಿಂಗ್ ಅಕಾರ್ಡಿಂಗ್ ಟು ಹಿಸ್ ಇಂಟ್ರೆಸ್ಟ್, ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟೀಸ್. ತನ್ನ ಸಾಮರ್ಥ್ಯಗಳ ಆಧಾರದ ಮೇಲೆ ಆ ಪಾಠವನ್ನು ಸಂಘಟನೆ ಮಾಡ್ಕೊಳ್ತಾನೆ ಆ್ಯಂಡ್ ಅದಕ್ಕೆ ಅನುಗುಣವಾಗಿ ವರ್ಗಕೋಣೆಯಲ್ಲಿ ಅದನ್ನು ಲೀಡ್ ಮಾಡ್ತಾನೆ, ಮುಂದಾಳತ್ವವನ್ನು ವಹಿಸ್ತಾನೆ. ಜೊತೆಗೆ ಹಿ ವಾಂಟ್ ಟು ಕಂಟ್ರೋಲ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್. ಒಟ್ಟು ಬೋಧನಾ ಪ್ರಕ್ರಿಯೆಯನ್ನು ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ಶಿಕ್ಷಕ ಹೊಂದಿದ್ದಾನೆ. ಹಾಗಾಗಿ ಶಿಕ್ಷಕ ಅನ್ನುವಂಥದ್ದು ಒಂದು ಸ್ವತಂತ್ರ ಚಾಲಕ, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ವಿಚ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಟೋಟಲ್ ಪ್ರೋಸೆಸ್ ಆಫ್ ಟೀಚಿಂಗ್. He or she is free to perform various activities to provide a learning experiences to the learners. ಶಿಕ್ಷಕ ಕಲಿಯುವವನಿಗೆ ಸಾಕಷ್ಟು ಚಟುವಟಿಕೆಗಳನ್ನು ನೀಡುವುದರ ಮೂಲಕ ಕಲಿಕಾ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾನೆ. ಆ ಚಟುವಟಿಕೆಗಳನ್ನು ಸಂಘಟನೆ ಮಾಡುವಂಥ ಒಂದು ಸ್ವಾತಂತ್ರ್ಯ ಶಿಕ್ಷಕನಿಗಿದೆ. ಹಾಗಾಗಿ ಶಿಕ್ಷಕ ಒಬ್ಬ ಸ್ವತಂತ್ರ ಚಾಲಕ ಅಂತ ಕರೀತಾರೆ. Teacher is independent variable because he is free to perform various activities related with teaching learning process. He can act according to his knowledge, his skills and experiences. ಶಿಕ್ಷಕ ತಾನು ಹೊಂದಿದಂಥ ಜ್ಞಾನ, ತನ್ನ ಕೌಶಲ್ಯಗಳನ್ನು ಮತ್ತು ತನ್ನ ಅನುಭವಗಳನ್ನು ಇಟ್ಟುಕೊಂಡು ತಾನು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತಾನೆ. ಹಾಗಾಗಿ ಆ ಅನನ್ಯವಾದಂಥ ವ್ಯಕ್ತಿತ್ವ ಅನ್ನುವಂಥದ್ದು ಅದು ಶಿಕ್ಷಕನ ಒಂದು ವ್ಯಕ್ತಿತ್ವವನ್ನು ತೋರಿಸ್ತದೆ, ಅನನ್ಯತೆಯನ್ನು ತೋರಿಸ್ತದೆ. ಟೀಚರ್ಸ್ ಪ್ಲೇ ಆ್ಯನ್ ಆ್ಯಕ್ಟಿವ್ ರೋಲ್. ಸಾಮಾನ್ಯವಾಗಿ ಬೋಧನೆಯಲ್ಲಿ ಶಿಕ್ಷಕ ಒಂದು ಕ್ರಿಯಾಶೀಲವಾದಂಥ ಒಂದು ಪಾತ್ರವನ್ನು ಆಡುವುದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಎರಡನೇ ಫಂಡಮೆಂಟಲ್ ಅಂಶಗಳನ್ನು ನಾವು ತಿಳ್ಕೊಳ್ಳೋದಾದರೆ, ಮೂಲಭೂತ ಪರಿಕಲ್ಪನೆಯನ್ನು ತಿಳ್ಕೊಳ್ಳೋದಾದರೆ, ಸ್ಟೂಡೆಂಟ್ ಆ್ಯಸ್ ದಿ ಡಿಪೆಂಡೆಂಟ್ ವೇರಿಯೇಬಲ್. ವಿದ್ಯಾರ್ಥಿ ಅಥವಾ ಕಲಿಯುವವ ಅದು ಒಂದು ಪರತಂತ್ರ ಚಾಲಕ, ಅದು ಒಂದು ಅವಲಂಬಿತ ಚಾಲಕ ಅಂತ ನಾವು ಕರಿತೇವೆ. ಅಂದರೆ ವಿದ್ಯಾರ್ಥಿ ಶಿಕ್ಷಕನ ಮೇಲೆ ಯಾವಾಗಲೂ ಅವಲಂಬಿತನಾಗಿರ್ತಾನೆ. ದಿ ಸ್ಟೂಡೆಂಟ್ ಈಸ್ ರಿಕ್ವೈರ್ಡ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ದಿ ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದಿ ಟೀಚರ್ಸ್. ಸಾಮಾನ್ಯವಾಗಿ ವರ್ಗಕೋಣೆಯಲ್ಲಿ ಶಿಕ್ಷಕ ಯೋಜನೆಗೆ ಅನುಗುಣವಾಗಿ, ಶಿಕ್ಷಕನ ಸಂಘಟನೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಅನುಸರಿಸ್ತಾ ಹೋಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಪರತಂತ್ರ ಚಾಲಕವಾಗಿದೆ, ಅದು ಶಿಕ್ಷಕನ ಮೇಲೆ ಅವಲಂಬಿತವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಮರಿಸಬೇಕು. The teaching activities of the teacher influences the learning of the students. ಶಿಕ್ಷಕ ತಾನು ಸಂಘಟಿಸುವ ಎಲ್ಲ ಚಟುವಟಿಕೆಗಳು ಅದು ಕಲಿಯುವವನ ಕಲಿಕೆಯ ಮೇಲೆ ನೇರವಾದಂಥ ಪ್ರಭಾವ ಬೀರುತ್ತದೆ ಅನ್ನುವಂಥದ್ದು. ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಟೋಟಲಿ ಡಿಪೆಂಡ್ಸ್ ಆನ್ ದಿ ಟೀಚರ್ಸ್ ಎಫರ್ಟ್ಸ್. ವಿದ್ಯಾರ್ಥಿಗಳ ಒಂದು ವಿಕಸನ ಅನ್ನುವಂಥದ್ದು, ವಿದ್ಯಾರ್ಥಿಗಳ ಕಲಿಕಾ ಅಭಿವೃದ್ಧಿ ಅನ್ನುವಂಥದ್ದು ಅದು ಶಿಕ್ಷಕನ ಪ್ರಯತ್ನದ ಮೇಲೆ ನಿಂತಿರ್ತದೆ ಅನ್ನುವಂಥದ್ದು. ಹಾಗಾಗಿ ಶಿಕ್ಷಕ ಎಷ್ಟು ಪ್ರಯತ್ನ ಹಾಕ್ತಾನೆ ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಗಳನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಇಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಡಿಪೆಂಡ್ಸ್ ಆನ್ ಥರೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್. ಶಿಕ್ಷಕನ ಪಾಠದ ಪರಿಣಾಮಕತೆ ಅನ್ನುವಂಥದ್ದು ಯಾವುದರ ಮೂಲಕ ಅಳಿಬೋದು ಅಂದರೆ ಥರೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್. ಒಬ್ಬ ಶಿಕ್ಷಕ ತಾನು ಬೋಧಿಸುವ ವಿಷಯದ ಮೇಲೆ ಪ್ರಭುತ್ವವನ್ನು ಹೇಗೆ ಸಾಧಿಸಿಕೊಂಡಿದ್ದಾನೆ ಅದರ ಆಧಾರದ ಮೇಲೆ ಆತನ ಪರಿಣಾಮಕತೆ ನಿಂತಿದೆ. ಅಂದರೆ ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕನ ಪಾಠ ಪರಿಣಾಮಕಾರಿಯಾಗಿದೆ ಅಂದರೆ ಅದರರ್ಥ ಶಿಕ್ಷಕ ಆ ವಿಷಯವನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾನೆ, ಅದನ್ನು ಮಕ್ಕಳಿಗೆ ಉಣಬಡಿಸ್ತಾ ಇದ್ದಾನೆ, ಇವುಗಳ ಮೇಲೆ ವಿದ್ಯಾರ್ಥಿಗಳ ಸಾಧನೆ ನಿಂತಿದೆ ಅನ್ನುವಂಥದ್ದು. ಇನ್ನು ಮೂರನೇ ಪ್ರಮುಖವಾದಂಥ ಅಂಶ ಯಾವುದು ಅಂದರೆ ಕಂಟೆಂಟ್ ಅಂತ ನಾವು ಕರಿತೇವೆ. Content and the strategy of presentation as intervening or moderator variables. ವಿಷಯ ವಸ್ತು ಅನ್ನುವಂಥದ್ದಿದೆ. ಅದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ, ಜಾನ್ ಡ್ಯೂಯಿ ಹೇಳುವ ಹಾಗೆ, ಬೋಧನೆ ಅನ್ನುವಂಥದ್ದು ಅಥವಾ ಶಿಕ್ಷಣ ಅನ್ನುವಂಥದ್ದು ಒಂದು ತ್ರಿಮುಖವಾದಂಥ ಪ್ರಕ್ರಿಯೆ. ಶಿಕ್ಷಕ ಒಂದು ಮುಖವಾದರೆ ವಿದ್ಯಾರ್ಥಿ ಮತ್ತೊಂದು ಮುಖ, ಪಠ್ಯಕ್ರಮ ಅನ್ನುವಂಥದ್ದು, ಸಾಮಾಜಿಕ ಸನ್ನಿವೇಶಗಳು ಅನ್ನುವಂಥದ್ದು ಅದು ಮತ್ತೊಂದು ಮುಖವಾಗಿರ್ತದೆ. ಹಾಗಾಗಿ ಈ ಮೂರನ್ನು ಒಟ್ಟುಗೂಡಿಸಿ ನಾವು ತ್ರಿಮುಖ ಪ್ರಕ್ರಿಯೆ ಅಂತ ಕರಿತೇವೆ. ಹಾಗಾಗಿ ಈ ಮೂರು ಪ್ರಕ್ರಿಯೆಗಳಲ್ಲಿ ವಿಷಯ ವಸ್ತು ಅನ್ನುವಂಥದ್ದು ದಿ ಸ್ಟ್ರಾಟಜಿ ಆಫ್ ಪ್ರೆಸೆಂಟೇಷನ್, ವಿಷಯ ವಸ್ತುವನ್ನು ಪ್ರಸ್ತುತೀಕರಣ ಮಾಡುವಾಗ ಬಳಸಿಕೊಳ್ಳುವಂಥ ತಂತ್ರಗಾರಿಕೆ ಏನಿದೆ ಅವೆಲ್ಲವುಗಳು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದು. ದಿ ಇಂಟರ್ವೀನಿಂಗ್ ವೇರಿಯೇಬಲ್ಸ್ ಲೀಡ್ಸ್ ಟು ಡಿಸೈರಬಲ್ ಇಂಟರಾಕ್ಷನ್ ಬಿಟ್ವೀನ್ ದಿ ಟೀಚರ್ ಆ್ಯಂಡ್ ಲರ್ನರ್ಸ್ ಟು ಅಚೀವ್ ದಿ ಗೋಲ್. ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಶಿಕ್ಷಕ ವಿದ್ಯಾರ್ಥಿ ಇವರಿಬ್ಬರ ಮಧ್ಯೆ ಒಂದು ಪರಸ್ಪರ ಸಹಕಾರಯುತವಾದಂಥ ಮತ್ತು ಒಂದು ಗೌರವಯುತವಾದಂಥ ಒಂದು ಕ್ರಿಯೆ ಪ್ರತಿಕ್ರಿಯೆಗಳನ್ನು ಏರ್ಪಡಿಸಲಿಕ್ಕೆ ಈ ಒಂದು ಕಂಟೆಂಟ್ ಅನ್ನುವಂಥದ್ದು, ವಿಷಯ ವಸ್ತು ಅನ್ನುವಂಥದ್ದು ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಅನ್ನುವಂಥದ್ದು. ದಿ ಕಂಟೆಂಟ್ ಡಿಟರ್ಮೈನ್ಸ್ ದಿ ಮೂಡ್ ಆಫ್ ಪ್ರೆಸೆಂಟೇಷನ್.
ವಿಷಯ ವಸ್ತು ಅಥವಾ ವಿಷಯ ವಸ್ತುವಿನ ಸ್ವರೂಪ ಏನಿದೆ ಅದು ಯಾವ ವಿಧಾನದಲ್ಲಿ ನಾವು ಅದನ್ನು ಮಕ್ಕಳಿಗೆ ಉಣಬಡಿಸಬೇಕು ಅನ್ನುವಂಥ ನಿರ್ಧಾರಗಳನ್ನು ಮಾಡ್ತದೆ. ಸೇ ಫಾರ್ ಎಕ್ಸಾಂಪಲ್, ವೆದರ್ ವಿ ಹ್ಯಾವ್ ಟು ಟೆಲ್ ದಿ ಕಂಟೆಂಟ್, or we have to show the content, or we have to do some activities by that we can develop the knowledge among the students. ಸೊ ಹಾಗಾಗಿ ವಿಷಯ ವಸ್ತುವಿನ ಪ್ರಸ್ತುತೀಕರಣ ಅದು ವಿಧಾನಗಳ ಮೇಲಿನ ಅದರ ಸ್ವರೂಪದ ಮೇಲೆ ವಿಧಾನಗಳು ನಿರ್ಧಾರವಾಗ್ತದೆ ಅನ್ನುವಂಥ ಮಾಹಿತಿಯನ್ನು ನಾವು ಗಮನಕ್ಕೆ ತಂದುಕೊಳ್ಬೇಕಾಗಿದೆ. ದಟ್ ಇನ್ಕ್ಲೂಡ್ಸ್ ಮೆಥಡ್ಸ್, ಟೆಕ್ನಿಕ್ಸ್, ಮ್ಯಾನೇಜ್ಮೆಂಟ್ ಆಫ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ಸ್ ಆ್ಯಂಡ್ ಟೀಚಿಂಗ್ ಎನ್ವಿರಾನ್ಮೆಂಟ್. ಇವೆಲ್ಲವುಗಳನ್ನು ನಾವು ಮೋಡ್ ಆಫ್ ಪ್ರೆಸೆಂಟೇಷನ್ ಅಂತ ಕರಿಬೋದು ಅಥವಾ ಸ್ಟ್ರಾಟಜೀಸ್ ಆಫ್ ಪ್ರೆಸೆಂಟೇಷನ್ ಅಂತ ಕರೀತೇವೆ. ಸೊ ಒಬ್ಬ ಶಿಕ್ಷಕ ಒಂದು ವಿಷಯವನ್ನು ಹಲವಾರು ವಿಧಾನಗಳ ಮೂಲಕ ಮಕ್ಕಳಿಗೆ ಉಣಬಡಿಸಲಿಕ್ಕೆ ಸಾಧ್ಯತೆ ಇದೆ. ಅವುಗಳ ತಿಳುವಳಿಕೆ ನಮಗಾಗಬೇಕು. ಯಾವುದೇ ಒಂದು ವಿಧಾನ ಅದು ಶಾಶ್ವತವಲ್ಲ, ಅದುವೇ ಶ್ರೇಷ್ಠವಲ್ಲ. ಅದು ವಿದ್ಯಾರ್ಥಿಗಳ ವಯೋಮಾನಕ್ಕೆ ಅನುಗುಣವಾಗಿ, ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ, ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಆ ವಿಧಾನಗಳು ಭಿನ್ನವಾಗ್ತಾ ಹೋಗ್ತವೆ. ಒಂದು ವಿಧಾನ ಕೆಲವು ವಿದ್ಯಾರ್ಥಿಗಳಿಗೆ ಸೂಕ್ತವಾದರೆ ಆ ವಿಧಾನ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಅದು ಸೂಕ್ತವಾಗದೇ ಇರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಶಿಕ್ಷಕ ವಿದ್ಯಾರ್ಥಿಗಳ ಮಟ್ಟಕ್ಕೆ ಬಂದು ಅವರ ಮಾನಸಿಕ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಭಿನ್ನವಾದಂಥ ಬೋಧನಾ ವಿಧಾನಗಳನ್ನು, ವಿಷಯ ವಸ್ತುವನ್ನು ಇಟ್ಟುಕೊಂಡು ಅದನ್ನು ಬಳಸ್ತಾ ಹೋಗ್ತಾರೆ. ಒಂದು ವಿಧಾನದಲ್ಲಿ ಹಲವಾರು ತಂತ್ರಗಾರಿಕೆಯನ್ನು ಬಳಸಿಕೊಂಡು ವಿಷಯ ವಸ್ತುವನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಕೂಡ ಕಂಟೆಂಟ್ ಅಥವಾ ಸ್ಟ್ರಾಟಜಿ ಆಫ್ ಪ್ರೆಸೆಂಟೇಷನ್ ಅಂತ ಕರಿತೇವೆ. ದೆನ್ ಮ್ಯಾನೇಜ್ಮೆಂಟ್ ಆಫ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ಸ್. ಸಾಕಷ್ಟು ಸಾಮಗ್ರಿಗಳನ್ನು ಶಿಕ್ಷಕ ಬೋಧನೆ ಮತ್ತು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗ್ತದೆ. ಸಾಮಗ್ರಿಗಳು ಶಿಕ್ಷಕನಿಗೆ ವಿಷಯ ವಸ್ತುವನ್ನು ಸರಳೀಕರಣ ಮಾಡಲಿಕ್ಕೆ ಸಹಾಯವಾಗ್ತವೆ. A teacher can present the content, so-called difficult content, in a very easier manner by using n number of materials, which can support the teachers to transact the content in a very simplified manner. ಅತ್ಯಂತ ಸರಳವಾಗಿ ಮಾಹಿತಿಯನ್ನು ಮಗುವಿಗೆ ಕೊಡಲಿಕ್ಕೆ ಸಾಮಗ್ರಿಗಳು ಭಾಳ ಪೂರಕವಾಗ್ತದೆ. ಹಾಗಾಗಿ ವಾತಾವರಣದಲ್ಲಿ ಯಾವ್ಯಾವ ಸಾಮಗ್ರಿಗಳು ಲಭ್ಯ ಇದ್ದಾವೆ ಅವುಗಳನ್ನು ಬಳಸಿಕೊಂಡು ಶಿಕ್ಷಕ ವಿಷಯ ವಸ್ತುವಿನ ವಿವರಣೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಟೀಚಿಂಗ್, or so-called anatomy of teaching. One side is the teacher, that we can call it as a independent variable. ಶಿಕ್ಷಕ ಒಬ್ಬ ಸ್ವತಂತ್ರ ಚಲಕ ಅಂತ ಕರಿತೇವೆ. ವಿದ್ಯಾರ್ಥಿ ಮತ್ತೊಂದು ಅವಲಂಬಿತವಾದಂಥ ಒಂದು ಚಲಕ, ಯಾಕಂದರೆ ಅದು ಶಿಕ್ಷಕನ ಮೇಲೆ ಅವಲಂಬಿತವಾಗಿದೆ. ಬೋಧನೆ ಅನ್ನುವಂಥದ್ದು ಒಂದು ಕಡೆ ಶಿಕ್ಷಕ, ಮತ್ತೊಂದು ಕಡೆ ವಿದ್ಯಾರ್ಥಿ. ಆದರೆ ಮಧ್ಯದಲ್ಲಿ ನಾವು ಕಂಟೆಂಟ್ ಆರ್ ಸ್ಟ್ರಾಟಜೀಸ್ ಆಫ್ ಪ್ರೆಸೆಂಟೇಷನ್ ಅಂತ ನೋಡ್ತೇವೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಒಂದು ಕ್ರಿಯೆ ಪ್ರತಿಕ್ರಿಯೆಯನ್ನು ಮಾಡುವಂಥ ಒಂದು ಕೆಲಸ ಅದು ಕಂಟೆಂಟ್ ಮಾಡ್ತದೆ. ಇದು ಒಟ್ಟಾರೆ ನಾವು ನೋಡೋದಾದರೆ ಇದು ಒಂದು ಬೋಧನೆಯ ಒಂದು ರಚನೆ ಅನ್ನುವಂಥದ್ದು. ಈ ರಚನೆಯನ್ನು ಇಟ್ಟುಕೊಂಡು ನಾವು ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು, ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಪರಿವರ್ತನೆಯನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಇನ್ನು ನಾಲ್ಕನೇದು ಮೂಲಭೂತವಾದಂಥ ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ನಲ್ಲಿ ನಾಲ್ಕನೇ ವಿಷಯ ವಸ್ತು ಯಾವುದು ಅಂದರೆ ಸೂಟಬಲ್ ಎನ್ವಿರಾನ್ಮೆಂಟ್. ಫ್ರೆಂಡ್ಸ್, ಎನ್ವಿರಾನ್ಮೆಂಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್. ಸೊ ಕಾಲ್ಡ್ ಸೂಟಬಲ್ ಎನ್ವಿರಾನ್ಮೆಂಟ್, ಪೂರಕವಾದಂಥ ಒಂದು ವಾತಾವರಣ ಬೋಧನೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ದೇರ್ ಇಸ್ ಎ ನೀಡ್ ಆಫ್ ಕಂಡೀಸಿವ್ ಎನ್ವಿರಾನ್ಮೆಂಟ್, ಸೊ ಕಾಲ್ಡ್ ಫೇವರೇಬಲ್ ಎನ್ವಿರಾನ್ಮೆಂಟ್ ಫಾರ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ದಿ ಫೇವರೇಬಲ್ ಎನ್ವಿರಾನ್ಮೆಂಟ್ ಅಥವಾ ಪೂರಕವಾದಂಥ ವಾತಾವರಣ ಯಾವುದು ಅಂದರೆ ಅದು ವರ್ಗಕೋಣೆಯ ಸನ್ನಿವೇಶಗಳಾಗಿರಬಹುದು, ಅಥವಾ ಶಾಲಾ ಸನ್ನಿವೇಶಗಳಾಗಿರ್ಬೋದು, ಅಥವಾ ಸಾಮಾಜಿಕ ಸನ್ನಿವೇಶಗಳಾಗಿರ್ಬೋದು, ಅಥವಾ ಆರ್ಥಿಕ ಅಥವಾ ರಾಜಕೀಯ ಸನ್ನಿವೇಶಗಳು ನಮ್ಮ ಪಾಠದ ಮೇಲೆ, ನಮ್ಮ ವರ್ಗಕೋಣೆಯ ಮೇಲೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ ನಿರಂತರವಾದಂಥ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತದೆ. ನಾವು ಬೋಧನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಫ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಟೀಚಿಂಗ್ ಇನ್ ಆ್ಯನ್ ಪರ್ಫೆಕ್ಟ್ ಮ್ಯಾನರ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಒನ್ ಆಫ್ ದಿ ಫಂಡಮೆಂಟಲ್, ದಟ್ ಫಂಡಮೆಂಟಲ್ ಇಸ್ ಸೂಟಬಲ್ ಎನ್ವಿರಾನ್ಮೆಂಟ್. ಸೂಕ್ತವಾದಂಥ ವಾತಾವರಣ ನಾವು ನಿರ್ಮಾಣ ಮಾಡಿದರೆ ಆ ಮೂಲಕ ಮಗು ಕಲಿಯುತ್ತದೆ. ಹಾಗಾಗಿ ಕಲಿಯುವವ ಯಾವುದರ ಮೇಲೆ ಅವಲಂಬಿತನಾಗಿದ್ದಾನೆಂದರೆ ವಾತಾವರಣದ ಮೇಲೆ ನಿಂತಿದೆ. What kind of environment we are going to provide in the classroom, in the school environment, that plays a very important role in the process of development of the child's personality. ಮಗುವಿನ ವ್ಯಕ್ತಿತ್ವದ ಮೇಲೆ ಈ ಒಂದು ವಾತಾವರಣ ಪ್ರಭಾವ ಮತ್ತು ಪರಿಣಾಮ ಬೀರ್ತದೆ ಅನ್ನುವಂಥದ್ದು ನಾವು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರಾದವರು ಸೂಕ್ತವಾದಂಥ ವಾತಾವರಣವನ್ನು ಸೃಷ್ಟಿಸಲು ಪ್ರಯತ್ನ ಮಾಡಿದರೆ ವಿದ್ಯಾರ್ಥಿಗಳು ನಿರಂತರವಾಗಿ ಕಲಿತಾರೆ. ಆ ಮೂಲಕ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ತಾವು ನೆನಪಿನಲ್ಲಿಟ್ಕೊಳ್ಬೇಕು. ಇನ್ನು ಐದನೇ ಪ್ರಮುಖವಾದಂಥ ಒಂದು ಮೂಲಭೂತ ಅಂಶ ಯಾವುದು ಅಂದರೆ ಅದು ಟೀಚರ್ ಸ್ಟೂಡೆಂಟ್ಸ್ ರಿಲೇಷನ್ಶಿಪ್, ವಿದ್ಯಾರ್ಥಿ ಶಿಕ್ಷಕರ ಸಂಬಂಧ ಅನ್ನುವಂಥ.
As you know, friends, the relations between teacher and the students, which is going to play a very important role in the process of teaching. In other words, teaching stands on teacher-students relationship. ವಿದ್ಯಾರ್ಥಿ ಶಿಕ್ಷಕರ ಸಂಬಂಧದ ಮೇಲೆ ಒಂದು ಬೋಧನೆ ಅನ್ನುವಂಥದ್ದು ನಿಂತಿದೆ. ಹಾಗಾಗಿ ದೇರ್ ಇಸ್ ಎ ನೀಡ್ ಆಫ್ ಹೆಲ್ದಿ ಆ್ಯಂಡ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇನ್ ದಿ ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್. ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಒಂದು ಆರೋಗ್ಯಕರವಾದಂಥ ಮತ್ತು ಒಂದು ಸ್ನೇಹಮಯವಾದಂಥ ಒಂದು ವಾತಾವರಣ ಇದ್ದರೆ, ಪರಸ್ಪರ ಗೌರವಗಳು ಅಲ್ಲಿ ಇದ್ದರೆ, ಅದರ ಜೊತೆಗೆ ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಒಂದು ಸಹಾನುಭೂತಿಯನ್ನು, ಅನುಭೂತಿಯನ್ನು ಹೊಂದಿದ್ದರೆ, ಅಲ್ಲಿ ಪರಸ್ಪರ ಗೌರವಗಳಿದ್ದಲ್ಲಿ ಅಲ್ಲಿ ಬೋಧನೆ ತನ್ನ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ. ಈ ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಉತ್ತಮ ಬಾಂಧವ್ಯಗಳು ಇಲ್ಲ ಅಂದರೆ ಅದು ಕಲಿಕೆಯ ಮೇಲೆ ನೆಗೆಟಿವ್ ಆದಂಥ ಅಥವಾ ಹೇಯವಾದಂಥ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಆ ಮೂಲಕ ಗುರಿಯನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಪಾಠದ ಗುರಿ ಮುಟ್ಟಬೇಕು ಅಂದರೆ ಕಲಿಯುವವ ಮತ್ತು ಕಲಿಸುವವರ ನಡುವೆ ಒಂದು ಉತ್ತಮವಾದಂಥ ಬಾಂಧವ್ಯ ಇರಬೇಕು ಅನ್ನುವಂಥದ್ದು, ಅದು ಒಂದು ಬೋಧನೆಯ ಪ್ರಮುಖವಾದಂಥ ಅಂಶ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇನ್ನು 6ನೇದು ಸ್ಟೂಡೆಂಟ್ ಡಿಸಿಪ್ಲಿನ್, ವಿದ್ಯಾರ್ಥಿಗಳ ಶಿಸ್ತು ಅನ್ನುವಂಥದ್ದು. As we are aware of it, in a formal system of education, discipline is playing a very important role. ಔಪಚಾರಿಕ ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಿಸ್ತು ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಶಿಸ್ತಿನ ಪರಿಕಲ್ಪನೆ ಮಗುವಿನಲ್ಲಿ ಇಲ್ಲ ಅಥವಾ ಕಲಿಯುವವನಲ್ಲಿ ಇಲ್ಲ ಅಂದರೆ ಕಲಿಕೆ ಫಲಪ್ರದ ಆಗೋದಿಲ್ಲ. ದೇರ್ ಇಸ್ ಎ ನೀಡ್ ಆಫ್ ರೆವರೆನ್ಸ್ ಟುವರ್ಡ್ಸ್ ಟೀಚರ್ಸ್, ದೇರ್ ಇಸ್ ಎ ನೀಡ್ ಆಫ್ ರೆವರೆನ್ಸ್ ಟುವರ್ಡ್ಸ್ ಲರ್ನಿಂಗ್. ಕಲಿಕೆಯ ಶಿಕ್ಷಕನ ಬಗೆಗೆ ಒಂದು ಗೌರವ ಭಾವನೆ ಮಗುವಿನಲ್ಲಿ ಅಥವಾ ಕಲಿಯುವವನಲ್ಲಿ ಇದ್ದರೆ ಮಾತ್ರ ಕಲಿಯುವವ ಸರಿಯಾದ ರೀತಿಯಲ್ಲಿ ಕಲೀಲಿಕ್ಕೆ ಸಾಧ್ಯತೆ ಇದೆ. ಅವನನ್ನು ಏನು ಹೇಳ್ತಾನೆ ಬಿಡು, ಇವರೇನು ಹೇಳ್ತಾರೆ ಬಿಡು, ಕಲಿಯೋದ್ರಿಂದ ಏನಾಗುತ್ತೆ ಅನ್ನುವಂಥ ಒಂದು ಋಣಾತ್ಮಕ ಭಾವ ಮಗುವಿನಲ್ಲಿದ್ದರೆ ಕಲಿಕೆಯ ಫಲಪ್ರದ ಆಗೋದಿಲ್ಲ. ಕೊನೆಯದಾಗಿ ಪ್ರೊಫೆಷ್ನಲಿಸಮ್ ಅಂತ ಕರಿತೇವೆ. ಬೋಧನೆ ಅನ್ನುವಂಥದ್ದು ಒಂದು ವೃತ್ತಿ ಅಂತ ಈಗಾಗಲೇ ನಾನು ಹೇಳಿದ ಹಾಗೆ there is a need of professionalism in teachers. So teachers are need to devotion towards teaching. ಶಿಕ್ಷಕರು ಬೋಧನೆಯ ಕಡೆಗೆ, ಶಿಕ್ಷಕರು ಬೋಧನೆಯ ಒಂದು ವೃತ್ತಿ ಅಂತ ತಿಳ್ಕೊಂಡು, ನಾವು ಹೇಳ್ತೀವಲ್ಲ ಕಾಯಕವೇ ಕೈಲಾಸ ಅಂತ ಕರಿತೀವಿ. ಹಾಗಾಗಿ ತಾನು ಮಾಡುವ ವೃತ್ತಿಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು, ತಾನು ಮಾಡುವ ಕೆಲಸದಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಶಿಕ್ಷಕ ಹೊರಟ್ರೆ, ಆ ಮೂಲಕ ಅದೊಂದು ವೃತ್ತಿ ಅಂತ ನಾವು ಪರಿಗಣಿಸಿದರೆ, ಆ ಒಂದು ಗುಣಗಳು ನಮ್ಮ ಹತ್ರ ಬಂದರೆ ಆ ಮೂಲಕ ಮಗುವಿನ ಸರ್ವಾಂಗೀಣ ವಿಕಸನವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ನವೇಡೇಸ್ ವಿ ಆರ್ ಫೇಸಿಂಗ್ ದಿ ಪ್ರಾಬ್ಲಮ್ ಆಫ್ ಕಮಿಟೆಡ್ ಟೀಚರ್ಸ್. ಇತ್ತೀಚಿನ ದಿನಮಾನಗಳಲ್ಲಿ ಬೋಧನೆಯ ಕಡೆಗೆ ಶಿಕ್ಷಕರ ಒಲವು ಇಲ್ಲದೇ ಇರುವುದನ್ನು ಅಲ್ಲೋ ಇಲ್ಲೋ ನಾವು ಕಂಡು ಬರ್ತಾ ಇದ್ದೇವೆ. ಹಾಗಾಗಿ ಒಂದು ಬೋಧನೆಯ ಕಡೆಗೆ ಶಿಕ್ಷಕರ ಒಂದು ಒಲವು, ಆ ಒಂದು ವೃತ್ತಿಯ ಕಡೆಗೆ ಒಂದು ಪವಿತ್ರವಾದಂಥ ಭಾವನೆ ಇದ್ದಾಗ ಮಾತ್ರ ಶಿಕ್ಷಕ ತನ್ನ ವೃತ್ತಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ಮೂಲಕ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡಿ ಒಂದು ರಾಷ್ಟ್ರ ಸೇವೆ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ಶಿಕ್ಷಕರಾದವರು ಒಂದು ಪ್ರಜಾತಾಂತ್ರಿಕ ಅಥವಾ ಪ್ರಜಾಸತ್ತಾತ್ಮಕ ಗುಣವನ್ನು ಇಟ್ಕೊಂಡು ಹೋಗಬೇಕಾಗಿದೆ. ಎ ಟೀಚರ್ ನೀಡ್ ಡೆಮೊಕ್ರೆಟಿಕ್ ಔಟ್ಲುಕ್, ಎ ಟೀಚರ್ ನೀಡ್ ಡೆಮೊಕ್ರೆಟಿಕ್ ಬೆಂಟ್ ಆಫ್ ಮೈಂಡ್. It is a behavior of the teachers, because we are the teachers working in the democratic setup. ಶಿಕ್ಷಕರಾದ ನಾವು ಒಂದು ಪ್ರಜಾತಾಂತ್ರಿಕ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರಜಾತಾಂತ್ರಿಕ ರಾಷ್ಟ್ರದ ತತ್ವಜ್ಞಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳ ಅಭಿಪ್ರಾಯಗಳನ್ನು ವರ್ಗಕೋಣೆಯಲ್ಲಿ ಸಂಗ್ರಹ ಮಾಡಿ ಆ ಅಭಿಪ್ರಾಯಗಳನ್ನು ಒಪ್ಪಿಕೊಂಡು ಆ ಅಭಿಪ್ರಾಯಗಳ ಮೂಲಕ ಒಂದು ಸಾಮಾನ್ಯೀಕರಣಕ್ಕೆ ಶಿಕ್ಷಕ ಬಂದಾಗ ಅಲ್ಲಿ ನಿಜವಾದ ಅರ್ಥದಲ್ಲಿ ನಾವು ಪ್ರಜಾತಾಂತ್ರಿಕ ಒಂದು ಮೌಲ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಸುಮಾರು 8 ಅಂಶಗಳು ಏನಿದ್ದಾವೆ, ಇವುಗಳು ಬೋಧನೆಯ ಮೂಲಭೂತ ಪರಿಕಲ್ಪನೆಗಳಂತ ಕರಿತೇವೆ. ಈ 8 ಅಂಶಗಳನ್ನು ನಾವು ತಿಳ್ಕೊಂಡಾಗ, ಪೂರಕವಾಗಿ ಅವುಗಳನ್ನು ಜೋಡಣೆ ಮಾಡಿಕೊಂಡಾಗ, ಅವುಗಳನ್ನು ಸಿಸ್ಟಮಿಟೈಸ್ಡ್ ಮಾಡಿದಾಗ, ಅವುಗಳನ್ನು ಆರ್ಗನೈಸ್ಡ್ ಮಾಡಿದಾಗ ನಮಗೆ ಅದರ ಫಲ ವಿದ್ಯಾರ್ಥಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಶಿಕ್ಷಕ ಬೋಧನೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಈ 7 ಮೂಲಭೂತವಾದಂಥ ಪರಿಕಲ್ಪನೆಗಳ ತಿಳುವಳಿಕೆ ಶಿಕ್ಷಕನಿಗೆ ಆಗಬೇಕನ್ನುವಂಥದ್ದು. ಫ್ರೆಂಡ್ಸ್, ವಿ ಹ್ಯಾವ್ ಟು ಗೋ ಫಾರ್ ದಿ ಲಾಸ್ಟ್ ಒನ್ ಆಸ್ಪೆಕ್ಟ್. ದಟ್ ಆಸ್ಪೆಕ್ಟ್ ಈಸ್ ಫಂಕ್ಷನ್ಸ್ ಆಫ್ ಟೀಚಿಂಗ್. ಬೋಧನೆಯ ಕಾರ್ಯಗಳು ಅಂತ ನಾವು ಕರೀತೇವೆ. ಸಾಮಾನ್ಯವಾಗಿ ಬೋಧನೆ ಎನ್ನುವಂಥದ್ದು ಪ್ರಮುಖವಾಗಿ 3 ಕಾರ್ಯಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲೇದು ಡಯಾಗ್ನೋಸ್ಟಿಕ್ ಫಂಕ್ಷನ್ ಅನ್ನುವಂಥದ್ದು, ನೈದಾನಿಕ ಕಾರ್ಯಗಳು ಅಂತ ಕರಿತೇವೆ. ಸೊ ನೈದಾನಿಕ ಕಾರ್ಯಗಳು ಅಂದರೆ ಏನು ಅಂದರೆ, ದಿ ಟೀಚರ್ ಈಸ್ ಆನ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಈಸ್ ಮೋರ್ ಆ್ಯಕ್ಟಿವ್ ಆ್ಯಂಡ್ ಡಯಾಗ್ನೋಸ್ ದಿ ಫಾಲೋಯಿಂಗ್.
ಶಿಕ್ಷಕ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿದ್ದಾನೆ, ಸ್ವತಂತ್ರ ಚಾಲಕವಾಗಿದೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಆ ಶಿಕ್ಷಕ ಬೋಧನೆಯನ್ನು ಮಾಡುವಾಗ ವಿದ್ಯಾರ್ಥಿಗಳಲ್ಲಿ ಅಥವಾ ವರ್ಗಕೋಣೆಯಲ್ಲಿ ಈ ಕೆಳಗಿನ ಅಂಶಗಳ ಕುರಿತಾಗಿ ಅದು ನೈದಾನಿಕತೆಯನ್ನು ಒಂದು ಡಯಾಗ್ನೋಸ್ ಮಾಡುವಂಥ, ಸಮಸ್ಯೆಗಳು ಏನಿದಾವಂತ ನೋಡುವಂಥ, ಚಿಕಿತ್ಸೆ ಮಾಡುವಂಥ ಒಂದು ಗುಣವನ್ನು ಶಿಕ್ಷಕ ಹೊಂದಬೇಕಾಗಿದೆ. ಸೊ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅಂದರೆ, ಮೊದಲನೇದು ಎಂಟರಿಂಗ್ ಬಿಹೇವಿಯರ್ ಆಫ್ ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಒಂದು ಅಧ್ಯಯನಕ್ಕೆ ಬಂದಾಗ, ಒಂದು ತರಗತಿಯಲ್ಲಿ ಅಥವಾ ಒಂದು ಕ್ಲಾಸ್ನಲ್ಲಿ ಅಥವಾ ಒಂದು ಸಬ್ಜೆಕ್ಟ್ನಲ್ಲಿ ಎಂಟರ್ ಆಗುವಾಗ ಅವರ ವರ್ತನೆಗಳು ಏನಿದ್ದಾವೆ, ಅವರ ತಿಳುವಳಿಕೆ ಮಟ್ಟ ಏನಿದೆ, ಅದನ್ನು ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಕರಿತೇವೆ. ಕಲಿಕೆಯ ಕನಿಷ್ಠ ಮಟ್ಟ, ಯಾವ ಮಟ್ಟದಲ್ಲಿ ಮಗು ಇದ್ದಾನೆ ಅದನ್ನು ನಾವು ತಿಳ್ಕೊಳ್ಳದೆ ಮುಂದೆ ಪಾಠ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಸಮ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ fundamentals of the subject, some of the students are lacking the fundamentals of subjects. If students are lacking fundamentals of the subjects, whatever the content a teacher is going to explain, students may not follow, students may not understand. By that we may not reach to the goal perfectly. So ಹಾಗಾಗಿ ಒಬ್ಬ ಶಿಕ್ಷಕ ಗುರಿಯನ್ನು ಮುಟ್ಟಬೇಕು ಅಂದರೆ ಅಲ್ಲಿ ಮಗುವಿನ ಆರಂಭಿಕ ವರ್ತನೆ ಏನಿದೆ ಆ ವರ್ತನೆಯನ್ನು ಪರೀಕ್ಷೆ ಮಾಡುವಂಥದ್ದನ್ನು ನಾವು ಡಯಾಗ್ನೋಸ್ಟಿಕ್ ಫಂಕ್ಷನ್ ಅಂತ ಕರಿತೇವೆ. ಅದು ಶಿಕ್ಷಕ ಮಾಡಬೇಕಾಗಿದೆ. ಅದರ ಜೊತೆಗೆ ಮತ್ತೊಂದು ವಿಷಯವನ್ನು ಶಿಕ್ಷಕ ಚಿಕಿತ್ಸೆ ಮಾಡಬೇಕಾಗಿದೆ, ಅದಕ್ಕೆ ಸಮಸ್ಯೆಗಳನ್ನು ಗುರುತಿಸಬೇಕಾಗಿದೆ. ಆ ಸಮಸ್ಯೆಗಳು ಯಾವುದು ಅಂದರೆ ಟೀಚಿಂಗ್ ಪ್ರಾಬ್ಲಮ್ಸ್ ಅಂತ ಕರಿತೇವೆ. ಎವ್ರಿ ಟೀಚರ್ಸ್ ಆರ್ ಫೇಸಿಂಗ್ ದೇರ್ ಓನ್ ಪ್ರಾಬ್ಲಮ್ಸ್ ಇನ್ ದಿ ಫೀಲ್ಡ್ ಆಫ್ ಟೀಚಿಂಗ್. ಪ್ರತಿಯೊಬ್ಬ ಶಿಕ್ಷಕರು ಅವರದೇ ಆದಂಥ ಸಮಸ್ಯೆಗಳನ್ನು ಬೋಧನೆಯಲ್ಲಿ ಎದುರಿಸ್ತಾರೆ. ಯಾಕಂದರೆ ಅವರವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವರು ಬೋಧನೆ ಮಾಡುವಾಗ ಕೆಲವು ಸಂದರ್ಭಗಳಲ್ಲಿ ಶಿಕ್ಷಕರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಅವುಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಆ ಸಮಸ್ಯೆಗಳಿಗೆ ಕಾರಣಗಳೇನು, ವಾಟ್ ಆರ್ ದಿ ಪ್ರಾಬ್ಲಮ್ಸ್ ವಿಚ್ ಎ ಟೀಚರ್ಸ್ ಆರ್ ಫೇಸಿಂಗ್ ಇನ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್. ಆ ಬೋಧನೆಯಲ್ಲಿ ಶಿಕ್ಷಕ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ, ಅದಕ್ಕೆ ಕಾರಣಗಳೇನು ನಾವು ಪತ್ತೆ ಹಚ್ಚಬೇಕಾಗಿದೆ, ಅದನ್ನು ತಿಳ್ಕೊಳ್ಬೇಕಾಗಿದೆ. ಅದು ಶಿಕ್ಷಣದ ಕಾರ್ಯ ಅನ್ನುವಂಥದ್ದು. ಮೂರನೇದು ಇಂಡಿವಿಜುವಲ್ ವೇರಿಯೇಷನ್ಸ್. ಟ್ರೈ ಟು ಫೈಂಡ್ ಇಟ್ ಔಟ್ ಆರ್ ಟ್ರೈ ಟು ಡಯಾಗ್ನೋಸ್ ದಿ ಪ್ರಾಬ್ಲಮ್ಸ್ ಪರ್ಟೈನಿಂಗ್ ಟು ದಿ ಇಂಡಿವಿಜುವಲ್ ವೇರಿಯೇಷನ್ಸ್. ವ್ಯಕ್ತಿ ಭಿನ್ನತೆ ಇದೆ, ಅದಕ್ಕೆ ಸಮಸ್ಯೆಗಳಿದ್ದಾವೆ, ಅದಕ್ಕೆ ಪೂರಕವಾದಂಥ ಸಮಸ್ಯೆಗಳಿದ್ದಾವೆ. ಹಾಗಾದರೆ ವ್ಯಕ್ತಿ ಭಿನ್ನತೆ ಅಂದರೇನು? ಆ ವ್ಯಕ್ತಿ ಭಿನ್ನತೆಯನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಏನು ಸಮಸ್ಯೆಗಳು ವರ್ಗಕೋಣೆಯಲ್ಲಿ ಹುಟ್ಟುಕೊಳ್ತವೆ, ಇವುಗಳನ್ನು ನಾವು ಗುರುತಿಸದೇ ಇದ್ದರೆ ಉತ್ತಮವಾದಂಥ ಬೋಧನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಫೈಂಡ್ ಇಟ್ ಔಟ್ ದಿ ಇಂಡಿವಿಜುವಲ್ ವೇರಿಯೇಷನ್ಸ್. ನೆಕ್ಸ್ಟ್ ಒನ್ ಈಸ್ ಕಂಟೆಂಟ್ ಅನಾಲಿಸಿಸ್ ಇನ್ ದಿ ವ್ಯೂ ಆಫ್ ಲರ್ನಿಂಗ್ ಕಂಡೀಷನ್ಸ್. ವಿಷಯ ವಸ್ತುವಿನಲ್ಲಿ ಕೆಲವು ತೊಂದರೆಗಳಿದ್ದಾವೆ, ಕೆಲವು ಸಮಸ್ಯೆಗಳಿದ್ದಾವೆ, ಅವುಗಳನ್ನು ನಾವು ಪಟ್ಟಿ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ವಿಷಯ ವಿಶ್ಲೇಷಣೆಯನ್ನು ನಾವು ಮಾಡಿಕೊಳ್ಳದೇ ಇದ್ದರೆ ಅಥವಾ ಕಲಿಕಾ ಸನ್ನಿವೇಶಗಳನ್ನು ವಿಶ್ಲೇಷಣೆ ಮಾಡಿಕೊಳ್ಳದೇ ಇದ್ದರೆ ಉತ್ತಮವಾದಂಥ ಒಂದು ಕಲಿಕಾ ವಾತಾವರಣವನ್ನು ಶಿಕ್ಷಕ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಕ್ರಿಯೇಟ್ ಅ ಸೂಟಬಲ್ ಸೋ ಕಾಲ್ಡ್ ಕಂಡೀಸಿವ್ ಎನ್ವಿರಾನ್ಮೆಂಟ್ ಬೈ ದಟ್ ಚೈಲ್ಡ್ ಕ್ಯಾನ್ ಡೆವಲಪ್ ದೇರ್ ಪರ್ಸನಾಲಿಟಿ ಅಟ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಒಬ್ಬ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಸಾಧ್ಯವಾದಷ್ಟು ಅವಕಾಶಗಳನ್ನು, ಸಾಧ್ಯವಾದಷ್ಟು ಸನ್ನಿವೇಶಗಳನ್ನು ಶಿಕ್ಷಕ ಸೃಷ್ಟಿ ಮಾಡಬೇಕಾಗಿದೆ. ಹಾಗಾಗಿ ವಿಷಯ ವಸ್ತುವಿನಲ್ಲಿ ಸಮಸ್ಯೆಗಳಿದ್ದಾವೆ, ಆ ವಿಷಯ ವಸ್ತುವಿನ ಡಿಫಿಕಲ್ಟಿ ಲೆವೆಲ್ ಅಂತ ಕರಿತೇವೆ. ಕ್ಲಿಷ್ಟತೆಯ ಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಅದರ ಸಮಸ್ಯೆಗಳು ಏನಿದ್ದಾವೆ ಅನ್ನುವಂಥದ್ದನ್ನು ಶಿಕ್ಷಕ ಪಟ್ಟಿ ಮಾಡಿಕೊಂಡು ಅದನ್ನು ಪರಿಹಾರಗಳನ್ನು ಕಂಡುಕೊಂಡ್ರೆ ಅಲ್ಲಿ ಉತ್ತಮ ಬೋಧನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು ಶಿಕ್ಷಕ ಅಥವಾ ಬೋಧನೆಯ ಕಾರ್ಯ ಅಂದರೆ ಇನ್ ದಿ ಪ್ರೋಸೆಸ್ ಆಫ್ ಇಂಟರಾಕ್ಷನ್ ಬೋತ್ ಟೀಚರ್ ಆ್ಯಂಡ್ ದಿ ಸ್ಟೂಡೆಂಟ್ ಡಯಾಗ್ನೋಸ್ ಫಾರ್ ಇನಿಷಿಯೇಷನ್ಸ್ ಆ್ಯಂಡ್ ದಿ ರೆಸ್ಪಾನ್ಸಸ್. ಶಿಕ್ಷಕ ವಿದ್ಯಾರ್ಥಿಗಳು ಇಬ್ಬರ ಮಧ್ಯೆ ಕ್ರಿಯೆ ಪ್ರತಿಕ್ರಿಯೆಗಳು ಏರ್ಪಟ್ಟಾಗ ಕೆಲವು ನ್ಯೂನತೆಗಳಿದ್ದಾವೆ, ಅವುಗಳನ್ನು ಸರಿಪಡಿಸಿಕೊಂಡು ಅವುಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರಗಳನ್ನು ಶಿಕ್ಷಕ ಕಂಡುಕೊಂಡ್ರೆ ತನ್ನ ಬೋಧನೆ ಉತ್ತಮವಾದಂಥ ಬೋಧನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ವಿಚಾರಗಳು ಅದು ಡಯಾಗ್ನೋಸ್ಟಿಕ್ ಫಂಕ್ಷನ್ಗಳ ಕುರಿತಾಗಿ ನಾವು ಚರ್ಚೆ ಮಾಡಿದೆವು. ಇನ್ನು ಎರಡನೇ ಒಂದು ಕಾರ್ಯ ಯಾವುದು ಅಂದರೆ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ ಅಂತ ಕರಿತೇವೆ, ಚಿಕಿತ್ಸಾ ಕಾರ್ಯಗಳು ಅಂತ ಕರಿತೇವೆ, ಪರಿಹಾರಾತ್ಮಕ ಕಾರ್ಯಗಳಂತ ಕರಿತೇವೆ, ಅಥವಾ ಅದಕ್ಕೆ ನಾವು ಇನ್ನೊಂದು ಅರ್ಥದಲ್ಲಿ ವಿವರಣಾತ್ಮಕ ಕಾರ್ಯಗಳು ಅಂತ ಕರಿತೇವೆ. ದಿ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಫಂಕ್ಷನ್ ಇಸ್ ಟು ಬ್ರಿಂಗ್ ಡಿಸೈರಬಲ್ ಚೇಂಜ್ ಇನ್ ದಿ ಬಿಹೇವಿಯರ್ ಆಫ್ ದಿ ಲರ್ನರ್. ಈ ಹಂತದ ಕಾರ್ಯಗಳು ಏನು ಅಂದರೆ ಕಲಿಯುವವನಲ್ಲಿ ಒಂದು ಅಪೇಕ್ಷಿತವಾದಂಥ ವರ್ತನೆಯ ಬದಲಾವಣೆಯನ್ನು ತರಬೇಕಾಗಿದೆ. ಆ ಉದ್ದೇಶಕ್ಕಾಗಿ ಬೋಧನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವ ವರ್ತನೆಗಳಲ್ಲಿ ಬದಲಾವಣೆಗಳನ್ನು ತರಬೇಕಾಗಿದೆ, ವಾಟ್ ಆರ್ ದಿ ಐಡಿಯಲ್ಸ್ ಟು ಚೇಂಜ್ ದಿ ಬಿಹೇವಿಯರ್ ಆಫ್ ದಿ ಸ್ಟೂಡೆಂಟ್ಸ್.
ಮಗುವಿನ ವರ್ತನೆಯಲ್ಲಿ ಯಾವ ಆದರ್ಶಗಳನ್ನು ಇಟ್ಟುಕೊಂಡು ಬದಲಾವಣೆಗಳನ್ನು ಮಾಡಬೇಕು, ಅವುಗಳನ್ನು ನಾವು ನಿರ್ದೇಶನಗಳನ್ನು ಕೊಡಬೇಕಾಗಿದೆ. ವಿ ಹ್ಯಾವ್ ಟು ಡೈರೆಕ್ಟ್ ದಿ ಸ್ಟೂಡೆಂಟ್ಸ್. ವಾಟ್ ಆರ್ ದಿ ಎಸೆನ್ಷಿಯಲ್ ಕಂಡೀಷನ್ಸ್ ಟು ಇಂಪ್ಲಿಮೆಂಟ್ ಆ್ಯಂಡ್ ಟು ಚೇಂಜ್ ಅವರ್ ಪರ್ಸ್ನಾಲಿಟಿ ಆರ್ ಟು ಚೇಂಜ್ ಅವರ್ ಬಿಹೇವಿಯರ್ ಅನ್ನುವಂಥದ್ದು. Second one is the teacher makes efforts to organize the intervening variables in such a way so as to select teaching techniques and feedbacks that helps in the realization of the objectives. ಶಿಕ್ಷಕನಾದಂಥವನು ಎರಡನೇ ಹಂತದಲ್ಲಿ ನೋಡಿದ್ದೀವಿ ನಾವು, ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ಸ್ದಲ್ಲಿ ಏನೆಲ್ಲ ಹೇಳ್ತಾ ಹೋಗ್ತೀವಿ ಅವುಗಳನ್ನು ಪ್ರಾಪರಾಗಿ ಸೆಟ್ ಮಾಡ್ಕೊಳ್ಳೋದೇ ಇದ್ದರೆ ಉತ್ತಮವಾದಂಥ ಬೋಧನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಇಂಟರ್ವಿನಿಂಗ್ ವೇರಿಯೇಬಲ್ಸ್, ಟೀಚರ್, ಸ್ಟೂಡೆಂಟ್, ಇನ್ ಬಿಟ್ವೀನ್ ಸ್ಟ್ರಾಟಜೀಸ್ ಅಂತ ನಾವೇನು ಕರಿತೇವೆ, ಆ ಸ್ಟ್ರಾಟಜೀಸ್ಗಳನ್ನು ಯಾವ ರೀತಿ ಸೆಟಪ್ ಮಾಡ್ಕೊಳ್ಬೇಕು ಅನ್ನುವಂಥ ತಿಳುವಳಿಕೆಯನ್ನು, ಅದಕ್ಕೆ ನಿರ್ದೇಶನಗಳನ್ನು ಕೊಡುವಂಥ ಕೆಲಸ ಇಲ್ಲಿ ಆಗಬೇಕು. ಅದು ಬೋಧನೆಯ ಕಾರ್ಯಗಳಲ್ಲಿ ಒಂದು ಅನ್ನುವಂಥದ್ದು. ಕೊನೆಯದಾಗಿ ಬೋಧನೆಯ ಮತ್ತೊಂದು ಪ್ರಮುಖವಾದಂಥ ಕಾರ್ಯ ಅಂದರೆ ಅದು ಇವ್ಯಾಲ್ಯುವೇಟಿವ್ ಫಂಕ್ಷನ್ಸ್. ಆಸ್ ಯು ನೋ ಫ್ರೆಂಡ್ಸ್, ದಿ ಇವ್ಯಾಲ್ಯುವೇಷನ್ ಪ್ರೋಸೆಸ್ ಇಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. Without the checking the progress of the learner, it's very difficult to reach the goal. If our goal is the integrated development of the personality, ಮಗುವಿನ ಸಮಗ್ರ ವ್ಯಕ್ತಿತ್ವದ ವಿಕಸನ ನಮ್ಮ ಬೋಧನೆಯ ಪ್ರಮುಖ ಉದ್ದೇಶವಾಗಿದ್ದರೆ, ಆ ಸಮಗ್ರ ವಿಕಸನದತ್ತ ಮಗು ಯಾವ ಬದಲಾವಣೆಗಳನ್ನು ಮಾಡ್ತದೆ ಅದನ್ನು ನಾವು ಅಳೆಯದೇ ಹೋದರೆ, ಅದನ್ನು ಮೌಲ್ಯ ಮಾಪನ ಮಾಡದೇ ಹೋದರೆ ಮಗುವಿನ ಅಭಿವೃದ್ಧಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಶಿಕ್ಷಣದ ಮತ್ತೊಂದು ಪ್ರಮುಖ ಕಾರ್ಯ ಯಾವುದು ಅಂದರೆ ಅದು ಮೌಲ್ಯಮಾಪನ ಮಾಡುವಂಥ ಕಾರ್ಯ. ದಿಸ್ ಏಮ್ಸ್ ಎಟ್ ಎಕ್ಸಾಮಿನಿಂಗ್ ಇಫೆಕ್ಟಿವ್ನೆಸ್ ಆಫ್ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ಸ್. ಈ ಚಿಕಿತ್ಸೆ ನೀಡಲಿಕ್ಕೆ ಏನೇನು ಮಾದರಿಗಳನ್ನು, ಮಾಡೆಲ್ಸ್ಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಅವುಗಳನ್ನು ಮೌಲ್ಯ ಮಾಪನ ಮಾಡಬೇಕಾಗಿದೆ, ಅವುಗಳನ್ನು ಅಳತೆ ಮಾಡಿ ನೋಡಬೇಕಾಗಿದೆ. ಎಷ್ಟರ ಮಟ್ಟಿಗೆ ಅವುಗಳು ಸಾಕಾರಗೊಂಡಿದ್ದಾವೆ, ಯಾವ ಬದಲಾವಣೆ ಆಗಿದೆ, ಯಾವ ಮಟ್ಟದ ಬದಲಾವಣೆ ಮಗುವಿನಲ್ಲಾಗಿದೆ, ಇವುಗಳನ್ನು ಅಳೆಯದ ಹೊರತು ಮಗುವಿನ ಕಲಿಕೆಯ ಪ್ರಗತಿಯನ್ನು ಅಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಿ ಇವ್ಯಾಲ್ಯುವೇಟಿವ್ ಫಂಕ್ಷನ್ಸ್ ಹ್ಯಾಸ್ 3 ಮೇನ್ ಆ್ಯಕ್ಟಿವಿಟೀಸ್. ಈ ಮೌಲ್ಯಮಾಪನ ಚಟುವಟಿಕೆ ಅನ್ನುವಂಥದ್ದು ಪ್ರಮುಖವಾಗಿ 3 ಚಟುವಟಿಕೆಗಳನ್ನು ಒಳಗೊಂಡಿದೆ. ಆ 3 ಚಟುವಟಿಕೆಗಳು ಯಾವುದು ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಕ್ರೈಟೀರಿಯನ್ ಟೆಸ್ಟ್ ಅಂತ ಕರಿತೇವೆ. ನಿಕಷ ಆಧಾರಿತ ಪರೀಕ್ಷೆಗಳನ್ನು ನಾವು ಫ್ರೇಮ್ ಮಾಡಬೇಕಾಗಿದೆ, ರಚನೆ ಮಾಡಬೇಕಾಗಿದೆ. ಅಂದರೆ ಪ್ರತಿಯೊಬ್ಬ ಮಗು ಕಲಿಕೆಯ ಕನಿಷ್ಠ ಮಟ್ಟವನ್ನು ಅಥವಾ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನುವಂಥದ್ದನ್ನು ಅಳಿಲಿಕ್ಕಾಗಿ ವ್ಯಕ್ತಿಗತವಾದಂಥ ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗಿದೆ. ಅಟ್ ವಾಟ್ ಎಕ್ಸ್ಟೆಂಟ್ ಲರ್ನರ್ ಹ್ಯಾಸ್ ಅಚೀವ್ಡ್, ಫಾರ್ ದ್ಯಾಟ್ ವಿ ನೀಡ್ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟಿಂಗ್. ನಿಕಷ ಆಧಾರಿತ ಪರೀಕ್ಷೆಗಳನ್ನು ನಾವು ಫ್ರೇಮ್ ಮಾಡಿಕೊಳ್ಬೇಕಾಗಿದೆ. ಆ ಮೂಲಕ ಮಗುವಿನ ಕಲಿಕೆಯ ಮಟ್ಟವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ, ಅಳಿಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು. ಇನ್ನು ಎರಡನೇದು ಇವ್ಯಾಲ್ಯುವೇಷನ್ ಆಫ್ ಚೇಂಜ್ ಆಫ್ ಬಿಹೇವಿಯರ್. ಮಗುವಿನ ವರ್ತನೆಯ ಬದಲಾವಣೆ ಎಷ್ಟರ ಮಟ್ಟಕ್ಕೆ ಆಗಿದೆ ಅನ್ನುವಂಥದ್ದನ್ನು ನಾವು ಮೌಲ್ಯಮಾಪನ ಮಾಡಬೇಕಾಗಿದೆ. ಈಗಾಗಲೇ ಹೇಳಿದ ಹಾಗೆ ಶಿಕ್ಷಕನ ಪ್ರತಿ ಪಾಠವು ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಟುಕೊಂಡು ಪಾಠವನ್ನು ಮಾಡಲಾಗ್ತದೆ. ಆ ಗುರಿಯಲ್ಲಿ ಯಾವ ಜ್ಞಾನವನ್ನು ಮಗುವಿನಲ್ಲಿ ಬೆಳೀಬೇಕು, ಯಾವ ಕೌಶಲ್ಯಗಳು ಬದಲಾವಣೆಗಳಾಗಬೇಕು, ಯಾವ ಮನೋಭಾವಗಳ ಬದಲಾವಣೆ ಆಗಬೇಕು, ಯಾವ ಮಟ್ಟದ ತಿಳುವಳಿಕೆ ಮಗುವಿನಲ್ಲಿ ಬರಬೇಕು, ಯಾವ ಮಟ್ಟದ ವಿಮರ್ಶಾತ್ಮಕ ಚಿಂತನೆ ಬರಬೇಕು, ಯಾವ ಮಟ್ಟದ ಒಂದು ವೈಜ್ಞಾನಿಕ ತಿಳುವಳಿಕೆ ಮಗುವಿನಲ್ಲಿ ಬರಬೇಕು, ಇವೆಲ್ಲವುಗಳನ್ನು ಆಧಾರವಾಗಿಟ್ಟುಕೊಂಡು ಇವೆಲ್ಲವುಗಳನ್ನು ನಿರ್ದಿಷ್ಟಪಡಿಸಿಕೊಂಡು ನಾವು ಬೋಧನೆಯನ್ನು ಮಾಡ್ತೇವೆ. ಹಾಗಾಗಿ ಇವುಗಳ ಹಿನ್ನೆಲೆಯಲ್ಲಿ ಮಗುವಿನ ವರ್ತನೆಯಲ್ಲಿ ಯಾವ ಬದಲಾವಣೆ ಆಗಿದೆ ಅದನ್ನು ಚೇಂಜಸ್ ವಿತ್ ರೆಫರೆನ್ಸ್ ಟು ಕಾಗ್ನಿಟಿವ್ ಡೊಮೇನ್, ಚೇಂಜಸ್ ವಿತ್ ರೆಫರೆನ್ಸ್ ಟು ಸೈಕೋಮೋಟರ್ ಡೊಮೇನ್, ಚೇಂಜಸ್ ವಿತ್ ರೆಫರೆನ್ಸ್ ಟು ಅಫೆಕ್ಟಿವ್ ಡೊಮೇನ್, ಈ 3 ವಲಯಗಳಲ್ಲಿ ಆದಂಥ ಬದಲಾವಣೆಗಳನ್ನು ಅಳೆಯುವುದೇ ಶಿಕ್ಷಣದ ಪ್ರಮುಖವಾದಂಥ ಒಂದು ಕೆಲಸ ಅಂತ ನಾವು ತಿಳ್ಕೊಳ್ಬೇಕಾಗಿ. ಮೂರನೇದಾಗಿ ಇವ್ಯಾಲ್ಯುವೇಷನ್ ಆಫ್ ಟೀಚಿಂಗ್ ಎಫೆಕ್ಟಿವ್ನೆಸ್. ಬೋಧನೆಯ ಪರಿಣಾಮಕತೆಯನ್ನು ಅಳಿಬೇಕಾಗಿದೆ. ಈಗಾಗಲೇ ನಾವು ಹೇಳಿದ ಹಾಗೆ ಬೋಧನೆಯ ಪರಿಣಾಮಕತೆಯನ್ನು ಶಿಕ್ಷಕರಿಂದ ಅಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ, ವಿದ್ಯಾರ್ಥಿಗಳ ಸಾಧನೆಯಿಂದ ಅಳೆಯಲಿಕ್ಕೆ ಸಾಧ್ಯತೆ ಇದೆ. ವಿ ಕ್ಯಾನ್ ಅಸೆಸ್ ದಿ ಟೀಚಿಂಗ್ ಎಫೆಕ್ಟಿವ್ನೆಸ್ ನಾಟ್ ಬೈ ಟೀಚರ್ಸ್ ಪರ್ಫಾರ್ಮೆನ್ಸ್, ಇಟ್ ಈಸ್ ಅಸೆಸ್ಡ್ ಬೈ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ವಿದ್ಯಾರ್ಥಿಗಳು ಯಾವ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ ಆ ಸಾಧನೆಯ ಆಧಾರದ ಮೇಲೆ ಮೌಲ್ಯಮಾಪನದ ಪರಿಣಾಮಕತೆಯನ್ನು ಅಥವಾ ಬೋಧನೆಯ ಪರಿಣಾಮಕತೆಯನ್ನು ಅಳಿಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಶಿಕ್ಷಕ ಬೋಧನೆಯನ್ನು ಮಾಡುವಾಗ
ಅದರ ಜೊತೆಗೆ ಹಲವಾರು ಮೌಲ್ಯಮಾಪನದ ತಂತ್ರಗಳನ್ನು ಬಳಸಿಕೊಂಡು ಮುಂದಿನ ಕ್ಲಾಸಿನಲ್ಲಿ ಆ ವಿಷಯಗಳ ಕುರಿತು ಹೇಳ್ತಾರೆ. ಫಾರ್ಮೇಟಿವ್ ಅಸೆಸ್ಮೆಂಟ್, ಸಮೇಟಿವ್ ಅಸೆಸ್ಮೆಂಟ್, ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಇವೆಲ್ಲವುಗಳನ್ನು ಬಳಸಿಕೊಂಡು ಮಗುವಿಗೆ ನಿರಂತರವಾಗಿ ಮೌಲ್ಯಮಾಪನ ಮಾಡ್ತಾ ಅವರ ಸಾಧನೆಯನ್ನು ಒಂದು ಗರಿಷ್ಠ ಮಟ್ಟಕ್ಕೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ಬೋಧನೆ ಮಾಡಬೇಕಾಗಿದೆ. ಹಾಗಾಗಿ ಅದನ್ನು ನಾವು ಇವ್ಯಾಲ್ಯುವೇಟಿವ್ ಫಂಕ್ಷನ್ಸ್ ಹೀಗೆ 3 ಕಾರ್ಯಗಳನ್ನು, ಅಂದರೆ ಬೋಧನೆಯ 3 ಕಾರ್ಯಗಳು, ಒಂದು ಡಯಾಗ್ನೋಸ್ಟಿಕ್ ನೈದಾನಿಕ ಕಾರ್ಯಗಳು, ಎರಡನೇದು ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ಸ್ ಚಿಕಿತ್ಸಕ ಕಾರ್ಯಗಳು ಅಂತ, ಮೂರನೇದು ಇವ್ಯಾಲ್ಯುವೇಟಿವ್ ಮೌಲ್ಯಯುತವಾದಂಥ ಕಾರ್ಯಗಳನ್ನು ಅಥವಾ ಮೌಲ್ಯಮಾಪನ ಕಾರ್ಯಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಫ್ರೆಂಡ್ಸ್, ಇಲ್ಲಿವರೆಗೆ ನಾವು ಪ್ರಮುಖವಾದಂಥ ವಿಷಯಗಳನ್ನು ಕುರಿತು ಚರ್ಚೆ ಮಾಡ್ತಾ ಬಂದಿದ್ದೇವೆ. ವಾಟ್ ಈಸ್ ಟೀಚಿಂಗ್ ಅನ್ನುವಂಥದ್ದು, ಬೋಧನೆ ಅಂದರೇನು, ಬೋಧನೆಯ ಅಂಶಗಳೇನಿದ್ದಾವೆ, ಬೋಧನೆಯ ಪರಿಕಲ್ಪನೆ ಹೇಗಿದೆ, ಯಾವ ವ್ಯಾಪ್ತಿಯನ್ನು ಬೋಧನೆ ಒಳಗೊಂಡಿದೆ, ಯಾವ ಅಂಶಗಳು ಬೋಧನೆಯ ಒಳಗಡೆ ಬರ್ತವೆ, ಇವೆಲ್ಲ ವಿಷಯಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ದನ್ನು ಕಾಣ್ತೇವೆ. ಅದರ ಜೊತೆಗೆ ವಾಟ್ ಆರ್ ದಿ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್, ಬೋಧನೆಯ ಪ್ರಮುಖ ಲಕ್ಷಣಗಳೇನಿದ್ದಾವೆ, ವಾಟ್ ಆರ್ ದಿ ಅಟ್ರಿಬ್ಯೂಟ್ಸ್ ಆಫ್ ಟೀಚಿಂಗ್, ವಾಟ್ ಆರ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ಟೀಚಿಂಗ್ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ದೆನ್ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್, ಬೋಧನೆ ಅನ್ನುವಂಥದ್ದು ಯಾವ ಉದ್ದೇಶಗಳಿಗೋಸ್ಕರ ಈ ಕ್ರಿಯೆ ನಡೀತದೆ ಅನ್ನುವಂಥ ಉದ್ದೇಶಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ದೇವೆ. ಅದರ ಜೊತೆಗೆ 4ನೇದಾಗಿ ಫಂಡಮೆಂಟಲ್ಸ್ ಆರ್ ಎಸೆನ್ಷಿಯಲ್ಸ್ ಆಫ್ ಟೀಚಿಂಗ್, ಒಂದು ಬೋಧನೆಗೆ ಅಗತ್ಯ ಅಂಶಗಳೇನಿದ್ದಾವೆ ಅದಕ್ಕೆ ನಾವು ಪ್ರೀ ರಿಕ್ವಿಸಿಟ್ಸ್ ಅಂತ ಕರೀತೇವೆ. ವಿದೌಟ್ ದಿ ಪ್ರೀ ರಿಕ್ವಿಸಿಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟೀಚ್ ಅನ್ನುವಂಥದ್ದು. ಹಾಗಾಗಿ ಬೋಧನೆಯ ಯಶಸ್ಸು ಈ ಮೂಲ ಅಗತ್ಯ ಅಂಶಗಳ ಮೇಲೆ ನಿಂತಿದೆ. ಈ 7 ಮೂಲ ಅಗತ್ಯತೆಗಳು ಫಂಡಮೆಂಟಲ್ಸ್ ಅಂತ ಏನು ಕರೆದಿದ್ದೇವೆ, ಅವುಗಳ ತಿಳುವಳಿಕೆ ಶಿಕ್ಷಕನಿಗೆ ಆಗದೇ ಇದ್ದರೆ ಬೋಧನೆ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಕೊನೆಯದಾಗಿ ದಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಟೀಚಿಂಗ್ ಅನ್ನುವಂಥದ್ದು, ಬೋಧನಾ ಪ್ರಮುಖ ಕಾರ್ಯಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಇಷ್ಟು ವಿಷಯಗಳನ್ನು ಇವತ್ತಿನ ಪಾಠದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಈ ವಿಷಯ ವಸ್ತು ಬ್ರೀಫಾಗಿ ನಾನು ಹೇಳ್ತಾ ಬಂದಿದ್ದೇನೆ. ವಿಷಯ ವಸ್ತುವಿನ ಜೊತೆಗೆ ಈಗಾಗಲೇ ಬೆಳಗಿನ ಕ್ಲಾಸಿನಲ್ಲಿ ಅಥವಾ ಹಿಂದಿನ ಕ್ಲಾಸ್ನಲ್ಲಿ ಬಡಿಗರ್ ಸರ್ ಹೇಳಿದ ಹಾಗೆ ಪ್ರತಿಯೊಂದು ಘಟಕ ಅದರದೇ ಆದಂಥ ಬ್ಲೂ ಪ್ರಿಂಟನ್ನು ಹೊಂದಿದೆ. ಪ್ರತಿಯೊಂದು ಘಟಕದಲ್ಲಿ ಅದರದೇ ಆದಂಥ ವಿಷಯ ವಸ್ತುವಿನ ಮಾಹಿತಿಗಳಿದೆ. ಪ್ರಶ್ನೆಗಳು ಹೇಗೆ ಬರ್ತವೆ, ಆ ಪ್ರಶ್ನೆಗಳ ಸ್ವರೂಪವನ್ನು ನೋಡಿಕೊಂಡು ನಾವು ಮಾನಸಿಕವಾಗಿ ಸಿದ್ಧರಾದರೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಬಹುದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅಂಥ ಪ್ರಶ್ನೆಗಳು ಏನನ್ನು ಅಪೇಕ್ಷೆ ಮಾಡ್ತಾ ಇದ್ದಾವೆ, ಅದರ ಸರಿಯಾದಂಥ ಉತ್ತರ ಯಾವುದು ಅನ್ನುವಂಥದ್ದನ್ನು ತಾವು ಕಂಡುಕೊಳ್ಬೇಕನ್ನುವಂಥ ಮಾಹಿತಿಗಳನ್ನು ಕೊಡ್ತಾ, ಲೆಟ್ ಅಸ್ ಹ್ಯಾವ್ ಆನ್ ಎಕ್ಸರ್ಸೈಸ್. So these are the few model questions before you. First one question, which one of the following is the main objectives of teaching? ಈ ಕೆಳಗಿನವುಗಳಲ್ಲಿ ಬೋಧನೆಯ ಮೂಲ ಅಥವಾ ಪ್ರಮುಖ ಉದ್ದೇಶ ಯಾವುದು ಅನ್ನುವಂಥದ್ದನ್ನು, ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅನ್ನುವಂಥದ್ದಕ್ಕೆ 4 ಪರ್ಯಾಯ ಉತ್ತರಗಳಿದ್ದಾವೆ. ಮೊದಲಿದ್ದು ಟು ಗಿವ್ ಇನ್ಫಾರ್ಮೇಷನ್ ಟು ದಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡೋದು ಮೂಲ ಉದ್ದೇಶವೇ. ಟು ಡೆವಲಪ್ ಥಿಂಕಿಂಗ್ ಪವರ್ ಆಫ್ ದಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಲ್ಲಿ ಚಿಂತನಾ ಶಕ್ತಿಯನ್ನು ವಿಕಸನ ಮಾಡುವುದು. 3ನೇದು ಟು ಡಿಕ್ಟೇಟ್ಸ್ ನೋಟ್ಸ್ ಟು ದಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ನೋಟ್ಸನ್ನು ಹೇಳಿಕೊಡುವಂಥದ್ದು. ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಟು ಪಾಸ್ ದಿ ಎಕ್ಸಾಮಿನೇಷನ್, ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಪಾಸ್ ಮಾಡಲಿಕ್ಕೆ ಅವರ ಸಿದ್ಧತೆಯನ್ನು ಮಾಡುವಂಥದ್ದು. ಹೀಗೆ 4 ಉತ್ತರಗಳಿದ್ದಾವೆ. ಅದಕ್ಕೆ ಪ್ರಶ್ನೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬೋಧನಾ ಉದ್ದೇಶವಾಗಿದೆ ಅಂತ ನೋಡಿದರೆ ಇದಕ್ಕೆ ಸರಿಯಾದ ಉತ್ತರ ತಾವು ಗಮನಿಸಬಹುದು ಅಥವಾ ಕಂಡುಕೊಳ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಸರಿಯಾದ ಉತ್ತರ ಬಿ. ಅದು ಉತ್ತರ ಏನು ಅಂದರೆ ಟು ಡೆವಲಪ್ ಥಿಂಕಿಂಗ್ ಪವರ್ ಆಫ್ ದಿ ಸ್ಟೂಡೆಂಟ್ಸ್. ಈ 4ರಲ್ಲಿ ಪ್ರಮುಖವಾದಂಥ ಉತ್ತರ ಯಾಕೆ ಅದಕ್ಕೆ ನಾವು ಕೊಟ್ಟಿದ್ದೇವೆ ಅಂದರೆ, ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಈಸ್ ಟು ಡೆವಲಪ್ ದಿ ಥಿಂಕಿಂಗ್ ಪವರ್ ಆಫ್ ದಿ ಸ್ಟೂಡೆಂಟ್ಸ್. ಪ್ರತಿಯೊಂದು ಮಗುವಿನಲ್ಲಿ ಚಿಂತನೆ ಅಥವಾ ಆಲೋಚನಾ ಶಕ್ತಿಯನ್ನು ವಿಕಸನ ಮಾಡುವುದೇ ಬೋಧನೆಯ ಪ್ರಮುಖವಾದಂಥ ಉದ್ದೇಶವಾಗಿರುವುದರಿಂದ ಬಿ ಇಸ್ ದಿ ರೈಟ್ ಆನ್ಸರ್. ಯಾಕೆ ಅನ್ನುವಂಥದ್ದನ್ನು ತಾವು ಗಮನಕ್ಕೆ ತಂದುಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೆ. ಗೋ ಫಾರ್ ದ ಸೆಕೆಂಡ್ ಒನ್ ಕ್ವಶನ್ಸ್. ಇಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಡಿಪೆಂಡ್ಸ್ ಆನ್, ಪರಿಣಾಮಕಾರಿ ಬೋಧನೆ ಈ ಕೆಳಗಿನ ಯಾವ ಅಂಶಗಳ ಮೇಲೆ ನಿಂತಿದೆ, ಈ ಕೆಳಗಿನ ಯಾವ ಅಂಶಗಳ ಆಧಾರದ ಮೇಲೆ ಇದೆ ಅನ್ನುವಂಥದ್ದು. ದಿ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಡಿಪೆಂಡ್ಸ್ ಆನ್ ಕ್ವಾಲಿಫಿಕೇಷನ್ ಆಫ್ ದಿ ಟೀಚರ್, B. Personality of the teacher, C. Handwriting of the teacher, D. Subject understanding of the teachers. ಬೋಧನಾ ಪರಿಣಾಮಕತೆಯು ಈ ಕೆಳಗಿನವುಗಳಲ್ಲಿ ಯಾವುದರ ಆಧಾರಿತವಾಗಿದೆ ಅನ್ನುವಂಥದ್ದು. ಶಿಕ್ಷಕರ ಒಂದು ಅರ್ಹತೆ, ಕ್ವಾಲಿಫಿಕೇಷನ್ ಅಂತ ಅದರ ಮೇಲೆ ಅವಲಂಬಿತವಾಗಿದೆನಾ, ಅಥವಾ ಶಿಕ್ಷಕನ ವ್ಯಕ್ತಿತ್ವದ ಮೇಲೆ ಅವಲಂಬಿತವಾಗಿದೆನಾ, ಆಧಾರವಾಗಿದೆನಾ.
ಮೂರನೇದು ಹ್ಯಾಂಡ್ ರೈಟಿಂಗ್ ಆಫ್ ದಿ ಟೀಚರ್, ಶಿಕ್ಷಕರ ಬರವಣಿಗೆಯ ಮೇಲೆ ಅದು ಅವಲಂಬಿತವಾಗಿದೆಯೋ ಅಥವಾ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಟೀಚರ್ಸ್, ವಿಷಯ ವಸ್ತುವಿನ ತಿಳುವಳಿಕೆ. ಈ 4 ಉತ್ತರಗಳನ್ನು ತಾವು ನೋಡ್ತಾ ಹೊರಟ್ರೆ ಕ್ವಾಲಿಫಿಕೇಷನ್ ಹೆಚ್ಚು ಕಮ್ಮಿ ಇರಬಹುದು, ಪರ್ಸ್ನಾಲಿಟಿಯಲ್ಲಿ ವೇರಿಯೇಷನ್ಸ್ ಇರ್ಬೋದು, ಹ್ಯಾಂಡ್ ರೈಟಿಂಗ್ದಲ್ಲಿ ವೇರಿಯೇಷನ್ಸ್ ಇರ್ಬೋದು. ಆದರೆ ಶಿಕ್ಷಕನಿಗೆ ಒಂದು ವಿಷಯ ವಸ್ತುವಿನ ಪರಿಪೂರ್ಣ ತಿಳುವಳಿಕೆಯಾದರೆ ಉತ್ತಮ ರೀತಿಯಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ್ಯನ್ ಎಫೆಕ್ಟಿವ್ ಟೀಚಿಂಗ್ ಈಸ್ ಪಾಸಿಬಲ್ ಒನ್ಸ್ ಎ ಟೀಚರ್ ಅಂಡರ್ಸ್ಟ್ಯಾಂಡ್ ದಿ ಕಂಟೆಂಟ್ ಥರೋಲಿ. ಅದಕ್ಕೆ ವಿಷಯ ವಸ್ತು ಶಿಕ್ಷಕನಿಗೆ ಅರ್ಥವಾದರೆ ಅದು ಪರಿಣಾಮಕಾರಿಯಾದಂಥ ಬೋಧನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ರೈಟ್ ಆನ್ಸರ್ ಈಸ್ ಡಿ, that is subject understanding of the teacher. Go for the third one question. A teacher can be successful if he or she. ಒಬ್ಬ ಯಶಸ್ವಿ ಶಿಕ್ಷಕ ಯಶಸ್ಸನ್ನು ಸಾಧಿಸೋದು ಹೇಗೆ ಅಂದರೆ ಆತ ಈ ಕೆಳಗಿನ ಅಂಶಗಳಲ್ಲಿ ಯಾವುದು ಯಶಸ್ಸನ್ನು ಸಾಧಿಸಲಿಕ್ಕೆ ಪೂರಕವಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, a teacher can be successful if he or she helps students in becoming better citizen. ಉತ್ತಮ ನಾಗರಿಕನಾಗಲಿಕ್ಕೆ ಶಿಕ್ಷಕ ಸಹಾಯ ಮಾಡೋದು. ಬಿ, ಇಂಪಾರ್ಟ್ ಸಬ್ಜೆಕ್ಟ್ ನಾಲೆಜ್ ಟು ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ವಿಷಯದ ಜ್ಞಾನವನ್ನು ನೀಡುವಂಥದ್ದು. ಮೂರನೇದು, ಪ್ರಿಪೇರ್ ದಿ ಸ್ಟೂಡೆಂಟ್ಸ್ ಟು ಪಾಸ್ ದಿ ಎಕ್ಸಾಮಿನೇಷನ್. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಿದ್ಧತೆಯನ್ನು ಮಾಡುವಂಥದ್ದು, ಅದು ಪಾಸ್ ಆಗಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಸಿದ್ಧತೆಯನ್ನು ಮಾಡುವಂಥದ್ದು. ಫೋರ್ತ್ ಒನ್ ಇಸ್ ಪ್ರೆಸೆಂಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಇನ್ ಎ ವೆಲ್ ಆರ್ಗನೈಸ್ಡ್ ಮ್ಯಾನರ್. ವಿಷಯ ವಸ್ತುವನ್ನು ಅಥವಾ ವಿಷಯವನ್ನು ಒಂದು ಅತ್ಯಂತ ಸಂಘಟಿತವಾಗಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ನೀಡುವುದು. ಈ 4 ಪರ್ಯಾಯ ಉತ್ತರಗಳಿದ್ದಾವೆ. ಅದಕ್ಕೆ ಪ್ರಶ್ನೆ, ಒಬ್ಬ ಯಶಸ್ವಿ ಶಿಕ್ಷಕ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂದರೆ ಡಿ ಈಸ್ ದಿ ರೈಟ್ ಆನ್ಸರ್. D is the right answer. What is the answer? Present the subject matter in a well organized manner. ಶಿಕ್ಷಕ ವಿಷಯ ವಸ್ತುವನ್ನು ಅತ್ಯಂತ ವ್ಯವಸ್ಥಿತವಾಗಿ, ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಮಾಹಿತಿಯನ್ನು ನೀಡ್ತಾ ಹೊರಟ್ರೆ ಅದು ಆ ಬೋಧನೆಯನ್ನು ನಾವು ಯಶಸ್ವಿ ಬೋಧನೆ ಅಂತ ನಾವು ಕರಿಬೋದು, ಯಶಸ್ವಿ ಶಿಕ್ಷಕ ಅಂತ ಕರಿಬೋದು ಅನ್ನುವಂಥ ವಿಷಯವನ್ನು ತಾವು ಗಮನಕ್ಕೆ ತಂದುಕೊಳ್ಳೋದು. ಫ್ರೆಂಡ್ಸ್, ಗೋ ಫಾರ್ ದಿ ನೆಕ್ಸ್ಟ್ ಒನ್ ಕ್ವಶನ್. Which one of the following is appropriate in respect of student-teachers relationship? ಶಿಕ್ಷಕ ವಿದ್ಯಾರ್ಥಿಗಳ ಒಂದು ಸಂಬಂಧಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾದದ್ದು? We have discussed so far what is the relationship between teacher and the students. ಶಿಕ್ಷಕ ವಿದ್ಯಾರ್ಥಿಗಳ ಸಂಬಂಧಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನು ನೋಡ್ತೇವೆ. ಸೊ ಹಾಗಾಗಿ ಮೊದಲನೇ ಉತ್ತರ ಲಿಮಿಟೆಡ್ ಟು ದಿ ಕ್ಲಾಸ್ ಓನ್ಲಿ. ಆ ಶಿಕ್ಷಕ ಬರೀ ವರ್ಗ ಕೋಣೆಯ ಬೋಧನೆಗೆ ಮಾತ್ರ ಸೀಮಿತವಾಗಿರ್ತಾನೆ. ಬಿ, ಕಾರ್ಡಿಯಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್. ಸಿ, ಇಂಡಿಫರೆಂಟ್. ಡಿ, ವೆರಿ ಇನ್ಫಾರ್ಮಲ್ ಆ್ಯಂಡ್ ಇಂಟಿಮೇಟ್. I will repeat once again the question. Which one of the following is appropriate in respect of student-teacher relationship? ಶಿಕ್ಷಕ ವಿದ್ಯಾರ್ಥಿಗಳ ಸಂಬಂಧಗಳನ್ನು ಹೇಳುವಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತ ಅಂದಾಗ ಬಿ ಇಸ್ ದಿ ರೈಟ್ ಆನ್ಸರ್. ಬಿಕಾಸ್ ಕಾರ್ಡಿಯಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್. ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಒಂದು ಕಾರ್ಡಿಯಲ್ ಸೌಹಾರ್ದಯುತವಾದಂಥ ಗೌರವಪೂರ್ವಕವಾಗಿರ್ತಕ್ಕಂಥ ಸಂಬಂಧಗಳು ಇದ್ದಾಗ ಮಾತ್ರ ಅದು ಒಂದು ಉತ್ತಮವಾದಂಥ ಸಂಬಂಧ, ಅದೊಂದು ಉತ್ತಮವಾದಂಥ ವಾತಾವರಣವನ್ನು ಕಲಿಕೆಗೆ ಸೃಷ್ಟಿ ಮಾಡ್ತದೆ ಅನ್ನುವಂಥದ್ದು, ಅದು ಕಲಿಕೆಗೆ ಪೂರಕವಾಗಿರ್ತದೆ ಅನ್ನುವಂಥದ್ದು. ಹಾಗಾಗಿ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 4. ಫ್ರೆಂಡ್ಸ್, ಗೋ ಫಾರ್ ದಿ ನೆಕ್ಸ್ಟ್ ಒನ್ ಕ್ವಶನ್. ದಿ ಕ್ವಶನ್, ವಿಚ್ ಈಸ್ ದಿ ಲೀಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದಿ ಟೀಚಿಂಗ್. ಈಗಾಗಲೇ ಹಿಂದಿನ ಸೆಷನ್ದಲ್ಲಿ ಸರ್ ಹೇಳಿದ್ದನ್ನು ಕಾಣ್ತೇವೆ. ಕೆಲವು ನೆಗೆಟಿವ್ ಕ್ವಶನ್ಸ್ ಇರ್ತವೆ, ಕೆಲವು ಪಾಸಿಟಿವ್ ಕ್ವಶನ್ಸ್ ಇರ್ತವೆ, ಕೆಲವು ನೋ ಕ್ವಶನ್ಸ್ ಇರ್ತವೆ. ಅದನ್ನು ತಾವು ಗಮನದಲ್ಲಿ ತಂದುಕೊಳ್ಬೇಕು. ಈ ಕ್ವಶನ್ ನೋ ಕ್ವಶನ್ ಇದೆ. ವಿಚ್ ಈಸ್ ದಿ ಲೀಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಟೀಚಿಂಗ್. ಬೋಧನೆಯ ಅಂಶಗಳನ್ನು ನಾವು ಗಮನಕ್ಕೆ ತಂದುಕೊಳ್ಳುವಾಗ ಯಾವುದು ಅತ್ಯಂತ ಕನಿಷ್ಠವಾಗಿದೆ, ಲೀಸ್ಟ್ ಫ್ಯಾಕ್ಟರ್, ನಾಟ್ ಲೀಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಅತ್ಯಂತ ಕಡಿಮೆ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ಹೆಚ್ಚು ಮಹತ್ವಗಳು ಇದ್ದಾವೆ, ಅತ್ಯಂತ ಕಡಿಮೆ ಮಹತ್ವವನ್ನು ಹೊಂದಿರತಕ್ಕಂಥ ಕಾರಕ ಯಾವುದು ಬೋಧನೆಯಲ್ಲಿ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆಗೆ 4 ಉತ್ತರಗಳಿದ್ದಾವೆ. ಎ, ಮೇಂಟೈನಿಂಗ್ ಡಿಸಿಪ್ಲಿನ್ ಇನ್ ದಿ ಕ್ಲಾಸ್ ರೂಮ್. ವರ್ಗಕೋಣೆಯಲ್ಲಿ ಶಿಸ್ತನ್ನು ನಿರ್ಮಾಣ ಮಾಡುವಂಥದ್ದು ಒಂದು. ಎರಡನೇದು, ಲೆಕ್ಚರಿಂಗ್ ಇನ್ ದಿ ಇಂಪ್ರೆಸಿವ್ ವೇ. ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವ ಹಾಗೆ ಪಾಠವನ್ನು ಮಾಡುವುದು ಎರಡನೇದು. ಡ್ರಾಯಿಂಗ್ ಸ್ಕೆಚಸ್ ಆ್ಯಂಡ್ ಡಯಾಗ್ರಾಮ್ಸ್ ಆನ್ ದಿ ಬೋರ್ಡ್.
ಕಪ್ಪು ಹಲಗೆಯ ಮೇಲೆ ಅಥವಾ ಹಲಗೆಯ ಮೇಲೆ ಏನು ಸ್ಕೆಚಸ್ಗಳನ್ನು, ಡೈಗ್ರಾಮ್ಸ್ಗಳನ್ನು, ಚಿತ್ರಗಳನ್ನು ಏನು ರಚನೆ ಮಾಡುವುದನ್ನುವಂಥದ್ದು. ನಾಲ್ಕನೇದು ಪನಿಷಿಂಗ್ ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನು ನೀಡೋದು. ಈ ನಾಲ್ಕು ಮೊದಲು ABC 3 ಅಂಶಗಳನ್ನು ಸ್ವಲ್ಪ ಗಮನವಿಟ್ಟು ತಾವು ನೋಡಿದರೆ, ದೇ ಆರ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ಲರ್ನಿಂಗ್, ಫಾರ್ ಟೀಚಿಂಗ್. ಬೋಧನೆಗೆ ಪ್ರಮುಖವಾದಂಥ ಅಂಶಗಳು ಯಾವುದಂದರೆ ABC ಇದ್ದಾವೆ. ಮೇಂಟೈನಿಂಗ್ ಡಿಸಿಪ್ಲಿನ್ ಬೇಕಾಗುತ್ತೆ, ಲೆಕ್ಚರಿಂಗ್ ಇನ್ ಎ ಇಂಪ್ರೆಸಿವ್ ವೇ ಬೇಕಾಗುತ್ತೆ, ಡ್ರಾಯಿಂಗ್ ಸ್ಕೆಚಸ್ ಆ್ಯಂಡ್ ಡಯಾಗ್ರಾಮ್ಸ್ ಆನ್ ದಿ ಬೋರ್ಡ್. ದೀಸ್ ಆರ್ ಆಲ್ ದಿ 3 ಥಿಂಗ್ಸ್ ವಿಚ್ ಸಪೋರ್ಟ್ ದಿ ಟೀಚಿಂಗ್. Hence they are called important factors for teaching. The question is, which is the least important factor in teaching? ಈ ಕಾರಕಗಳಲ್ಲಿ ಯಾವುದು ಅತ್ಯಂತ ಕಡಿಮೆ ಮಹತ್ವವನ್ನು ಹೊಂದಿದೆ ಅಂದರೆ, ಪನಿಷಿಂಗ್ ದಿ ಸ್ಟೂಡೆಂಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ಇನ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪನಿಷ್ಮೆಂಟ್ ನೀಡುವಂಥದ್ದು ಅಷ್ಟು ಪ್ರಮುಖವಾದಂಥ ಒಂದು ಅಂಶ ಅಲ್ಲ. ಹಾಗಾಗಿ D is the right answer. I think you have got it. Friends, go for the 6th one questions. If a student absents from the classes for a long time, ಒಬ್ಬ ವಿದ್ಯಾರ್ಥಿ ದೀರ್ಘಕಾಲದವರೆಗೆ ವರ್ಗ ಕೋಣೆಯಲ್ಲಿ ಒಂದು ಅಬ್ಸೆಂಟ್ ಆಗ್ತಾನೆ ಅಂದರೆ, ವರ್ಗಗಳಿಗೆ ಬರದೇ ಏನು ಗೈರ್ಹಾಜರಾಗ್ತಾನೆ ಅಂದರೆ ಅದರ ಅರ್ಥ ಏನು? ಉತ್ತರಗಳಿದ್ದಾವೆ. ಇಫ್ ಎ ಸ್ಟೂಡೆಂಟ್ ಅಬ್ಸೆಂಟ್ಸ್ ಫ್ರಮ್ ಎ ಕ್ಲಾಸಸ್ ಫಾರ್ ಎ ಲಾಂಗ್ ಟೈಮ್, ಎ ಯು ವಿಲ್ ಟ್ರೈ ಟು ನೋ ದಿ ಕಾಸ್ ಆಫ್ ಹಿಸ್ ಅಬ್ಸೆನ್ಸ್. ಯಾಕೆ ಬರಲಿಲ್ಲ ಅಂತ ಕಾರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಶಿಕ್ಷಕ ಪ್ರಯತ್ನ ಮಾಡ್ತಾನೆ. ದಿ ಟೀಚರ್ ವಿಲ್ ಟ್ರೈ ಟು ನೋ ದಿ ಕಾಸ್ ಆಫ್ ಹಿಸ್ ಅಬ್ಸೆನ್ಸ್. ಅವರು ಬರದೇ ಇರೋದಕ್ಕೆ ಕಾರಣಗಳೇನಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಎರಡನೇದು B, ಯು ವುಡ್ ಬಿ ನ್ಯೂಟ್ರಲ್ ಆ್ಯಂಡ್ ವುಡ್ ನಾಟ್ ಶೋ ಎನಿ ಇಂಟ್ರೆಸ್ಟ್ ಇನ್ ಇಟ್. ನನಗೇನು ಮಾಡೋದಿದೆ ಅನ್ನುವಂಥ ಒಂದು ಭಾವ ಶಿಕ್ಷಕನಲ್ಲಿ ಬರ್ಬೋದು, ಅಥವಾ ಯಾವುದೇ ಆಸಕ್ತಿ ಏನದು ಅವನು ಬರದಿದ್ದರೆ ನನಗೇನಾಗೋದದ, ಆ ರೀತಿ ಒಂದು ನಿರಾಸಕ್ತಿಯನ್ನು ತೋರಿಸುವಂಥ ಅಥವಾ ನ್ಯೂಟ್ರಲ್ ಆಗಿ ಉಳಿಯುವಂಥದ್ದಾಗಿರಬಹುದು. ಮೂರನೇದು, ಹಿ ವುಡ್ ಬಿ ಅಬ್ಸೆಂಟ್ ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್. ಏನೋ ವೈಯಕ್ತಿಕ ಕಾರಣಗಳು ಇರೋದರಿಂದಾಗಿ ಆತ ಬಂದಿರಲಿಕ್ಕಿಲ್ಲ, ಕ್ಲಾಸಿಗೆ ದೀರ್ಘಕಾಲದವರೆಗೆ ಬಂದಿರಲಿಕ್ಕಿಲ್ಲ ಅನ್ನುವಂಥ ತಿಳುವಳಿಕೆ ಶಿಕ್ಷಕನಲ್ಲಿ ಬರಬಹುದು. ನಾಲ್ಕನೇದು, ಇಟ್ ಈಸ್ ನಾಟ್ ಎ ಡ್ಯೂಟಿ ಆಫ್ ದಿ ಟೀಚರ್ಸ್. ಅದು ನನ್ನ ಕೆಲಸನೇ ಅಲ್ಲ. ವಿದ್ಯಾರ್ಥಿಗಳು ಬಂದವರಿಗೆ ಪಾಠ ಮಾಡೋದು ನನ್ನ ಕೆಲಸ, ಬಂದಿಲ್ಲ ಅಂದರೆ ಅದನ್ನು ತೊಗೊಂಡು ನಾನು ಏನು ಮಾಡೋದು, ಅದು ನನ್ನ ಕೆಲಸ ಅಲ್ಲ ಅಂತ ತಿಳ್ಕೊಳ್ಳೋವಂಥ ಭಾವ ಕೂಡ ಶಿಕ್ಷಕರಲ್ಲಿ ಬರ್ಬೋದು. ಮತ್ತೊಮ್ಮೆ ಪ್ರಶ್ನೆಗೆ ಬರ್ತೇನೆ. ಇಫ್ ಎ ಸ್ಟೂಡೆಂಟ್ ಅಬ್ಸೆಂಟ್ ಫ್ರಮ್ ದಿ ಕ್ಲಾಸ್ ಫಾರ್ ಎ ಲಾಂಗರ್ ಟೈಮ್, ದೀರ್ಘಕಾಲದವರೆಗೆ ಅಬ್ಸೆಂಟ್ ಆಗಿದ್ದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಎ ಇಸ್ ದಿ ರೈಟ್ ಆನ್ಸರ್. ಯು ವಿಲ್ ಟ್ರೈ ಟು ನೋ ದಿ ಕಾಸ್ ಆಫ್ ಹಿಸ್ ಅಬ್ಸೆನ್ಸ್. ಯಾಕೆ ಬರ್ತಾ ಇಲ್ಲ, ಅದಕ್ಕೆ ಕಾರಣಗಳೇನಿದ್ದಾವೆ ಅವುಗಳನ್ನು ನಾವು ನೋಡಬೇಕಾಗಿದೆ. ಯಾವ ಕಾರಣಗಳಿಂದ ಮಗು ದೀರ್ಘಕಾಲದವರೆಗೆ ವರ್ಗಕ್ಕೆ ಗೈರ್ಹಾಜರು ಆಗ್ತಾ ಇದ್ದಾನೆ, ಅದಕ್ಕೆ ಕಾರಣಗಳೇ ಏನು, ಕುಟುಂಬದ ಕಾರಣಗಳು, ವೈಯಕ್ತಿಕ ಕಾರಣಗಳು, ಶಾಲೆಯ ಕಾರಣಗಳು, ಅದನ್ನು ಪತ್ತೆ ಹಚ್ಚಿ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅದು ಶಿಕ್ಷಕನದಾಗಿರೋದ್ರಿಂದ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 7. Which one of the following are the basic requirement for effective teaching? I will repeat. Which of the following are the basic requirement for effective teaching? ಪರಿಣಾಮಕಾರಿ ಬೋಧನೆಗೆ ಈ ಕೆಳಗಿನವುಗಳು ಅಗತ್ಯವಾದಂಥ ಅಂಶ ಯಾವುದು ಅಂತ. ಎ, ಟೀಚಿಂಗ್ ಓನ್ಲಿ ವಾಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಕರಿಕ್ಯುಲಮ್. ಪಠ್ಯಕ್ರಮದಲ್ಲಿ ಏನಿದೆ, ಪಠ್ಯ ವಿಷಯದಲ್ಲಿ ಏನಿದೆ ಅದನ್ನು ಮಾತ್ರ ಹೇಳಿಕೊಡುವಂಥದ್ದು. ಟೀಚಿಂಗ್ ಓನ್ಲಿ ವಾಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಕರಿಕ್ಯುಲಮ್. ಸಮ್ ಆಫ್ ದಿ ಟೀಚರ್ ಮೇ ನಾಟ್ ಗೋ ಬಿಯಾಂಡ್ ದಿ ಕಂಟೆಂಟ್. ಸೊ ಹಾಗಾಗಿ ಪಠ್ಯ ವಿಷಯದಲ್ಲಿ ಏನಿದೆ ಅದನ್ನು ಮಾತ್ರ ಹೇಳಿಕೊಡುವಂಥದ್ದು. ಎರಡನೇದು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಉತ್ತಮವಾದಂಥ ಸಂವಹನ ಕೌಶಲ್ಯಗಳನ್ನು ಶಿಕ್ಷಕ ಹೊಂದಿರಬೇಕನ್ನುವಂಥದ್ದು. ಟೀಚರ್ಸ್ ಹ್ಯಾವ್ ಎ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಥರ್ಡ್ ಒನ್ ಇಸ್ ಯೂಸಿಂಗ್ ರಿಜಿಡ್ ಟೀಚಿಂಗ್ ಅಪ್ರೋಚ್. ಅತ್ಯಂತ ಕ್ಲಿಷ್ಟವಾದಂಥ, ಅತ್ಯಂತ ಏನಂತೀವಿ ನಾವು ನಿಯಮಗಳನ್ನು ಒಳಗೊಂಡಂಥ, ಅತ್ಯಂತ ಕಟ್ಟುನಿಟ್ಟಾದಂಥ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೋಧನಾ ಮಾರ್ಗವನ್ನು ಶಿಕ್ಷಕ ಬಳಸಿಕೊಳ್ಳುವಂಥದ್ದು. ಡಿ, ಎಕ್ಸಲೆಂಟ್ ಸಬ್ಜೆಕ್ಟ್ ನಾಲೆಜ್. ಒಂದು ವಿಷಯದ ಬಗ್ಗೆ ಅಥವಾ ತಾನು ಬೋಧಿಸುವ ವಿಷಯದ ಮೇಲೆ ಒಂದು ಆಳವಾದಂಥ ಜ್ಞಾನವನ್ನು ಶಿಕ್ಷಕ ಹೊಂದಿರುವಂಥದ್ದು, ಅತ್ಯುತ್ತಮವಾದಂಥ ಜ್ಞಾನವನ್ನು ಹೊಂದಿರತಕ್ಕದ್ದು. ಈ ಎಬಿಲಿಟಿ ಟು ಕನೆಕ್ಟ್ ವಿತ್ ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಜೊತೆಗೆ ಹೇಗೆ ಕನೆಕ್ಟ್ ಮಾಡಬೇಕು, ಹೌ ಟು ಕನೆಕ್ಟ್ ದಿ ಸ್ಟೂಡೆಂಟ್ಸ್, ಹೌ ಟು ಕಮ್ಯುನಿಕೇಟ್ ದಿ ಸ್ಟೂಡೆಂಟ್ಸ್.
ಹೌ ಟು ಲೀಡ್ ದಿ ಕ್ಲಾಸ್ ರೂಮ್, ಇವುಗಳ ವಿಚಾರಗಳನ್ನು ನೋಡುವಾಗ ಕೆಲವು ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಸೂಕ್ತವಾದಂಥ ಒಂದು ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ. I will repeat the question once again. Which of the following are the basic requirements for effective teaching? ಪರಿಣಾಮಕಾರಿ ಬೋಧನೆಗೆ ಇವುಗಳಲ್ಲಿ ಯಾವುದು ಅಗತ್ಯವಾದಂಥ ಅಂಶಗಳಾಗಿದೆ? ಸೊ ಅದಕ್ಕೆ ಎ ಆ್ಯಂಡ್ ಸಿ ಓನ್ಲಿ. ಎದ್ರಲ್ಲಿ ಏನು ಕೇಳ್ತಾನೆ? ಎ ಆ್ಯಂಡ್ ಸಿ, ಮೊದಲನೇದ್ದು ಮತ್ತು ಸಿ ಯಾವುದು? ಟೀಚಿಂಗ್ ಓನ್ಲಿ ವಾಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಕರಿಕ್ಯುಲಮ್. ಸಿ ಯೂಸಿಂಗ್ ಎ ರಿಜಿಡ್ ಟೀಚಿಂಗ್ ಅಪ್ರೋಚ್. ಇವೆರಡೇ ಅದಕ್ಕೆ ಸೂಕ್ತವಾದಂಥ ಅಂಶಗಳು ಅಂತ ಒಂದು ಕಡೆ ಹೇಳಿದರೆ. ಬಿದಲ್ಲಿ ಸಿ ಆ್ಯಂಡ್ ಇ ಓನ್ಲಿ. ಸಿ ಈಸ್ ಯೂಸಿಂಗ್ ರಿಜಿಡ್ ಟೀಚಿಂಗ್ ಅಪ್ರೋಚ್ ಆ್ಯಂಡ್ ಇ ಎಬಿಲಿಟಿ ಟು ಕನೆಕ್ಟ್ ವಿತ್ ದಿ ಸ್ಟೂಡೆಂಟ್ಸ್. ಸಿದಲ್ಲಿ ಉತ್ತರ ಬಿ, ಡಿ ಆ್ಯಂಡ್ ಇ. ಬಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಡಿ ಎಕ್ಸಲೆಂಟ್ ಸಬ್ಜೆಕ್ಟ್ ನಾಲೆಜ್ ಆ್ಯಂಡ್ ಇ ಎಬಿಲಿಟಿ ಟು ಕನೆಕ್ಟ್ ವಿತ್ ದಿ ಸ್ಟೂಡೆಂಟ್ಸ್. ಡಿದಲ್ಲಿ ನಾವು ನೋಡೋದಾದರೆ ಉತ್ತರಗಳು ಎ, ಸಿ ಆ್ಯಂಡ್ ಡಿ ಓನ್ಲಿ. ಎ ಮೀನ್ಸ್ ಟೀಚಿಂಗ್ ಓನ್ಲಿ ವಾಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಕರಿಕ್ಯುಲಮ್. ಸಿ ಯೂಸಿಂಗ್ ಎ ರಿಜಿಡ್ ಟೀಚಿಂಗ್ ಅಪ್ರೋಚ್ ಆ್ಯಂಡ್ ಡಿ ಎಕ್ಸಲೆಂಟ್ ಸಬ್ಜೆಕ್ಟ್ ನಾಲೆಜ್. ಸೊ ಮತ್ತೆ ಪ್ರಶ್ನೆಗೆ ಬಂದು ನೋಡಿ ಒಮ್ಮೆ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ಎಫೆಕ್ಟಿವ್ ಟೀಚಿಂಗ್? ಪರಿಣಾಮಕಾರಿಯಾದ ಬೋಧನೆಗೆ ಅಗತ್ಯವಾದಂಥ ಅಂಶಗಳು ಯಾವುದು ಅಂದರೆ ಇಲ್ಲಿ ರೈಟ್ ಆನ್ಸರ್ ಈಸ್ ದಿ ಸಿ. ಯಾಕಂದರೆ ಸಿದಲ್ಲಿ ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಬಿ, ಡಿ ಆ್ಯಂಡ್ ಇ ಓನ್ಲಿ. ಬಿ ಏನು ಹೇಳ್ತದೆ? ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಯಾಕೆ ಬರೋದಿಲ್ಲ ಅಂದರೆ ಬರೀ ಪಠ್ಯ ವಿಷಯವನ್ನು ಮಾತ್ರ ಹೇಳೋದಲ್ಲ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್ ಎ ಒನ್ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಎಫೆಕ್ಟಿವ್ ಟೀಚಿಂಗ್. ದೆನ್ ಡಿ ಅನ್ನುವಂಥದ್ದು ಎಕ್ಸಲೆಂಟ್ ಸಬ್ಜೆಕ್ಟ್ ನಾಲೆಜ್. ವಿಷಯ ವಸ್ತುವಿನಲ್ಲೇ ಪ್ರಭುತ್ವವನ್ನು ಶಿಕ್ಷಕ ಹೊಂದಬೇಕಾಗಿದೆ. ಅದರ ಜೊತೆಗೆ ಇ ಅನ್ನುವಂಥದ್ದು ಎಬಿಲಿಟಿ ಟು ಕನೆಕ್ಟ್ ವಿತ್ ದಿ ಸ್ಟೂಡೆಂಟ್ಸ್. ದಿಸ್ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ದಿ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ದಿ ಎಫೆಕ್ಟಿವ್ ಟೀಚಿಂಗ್. ಒಬ್ಬ ಶಿಕ್ಷಕ ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕು ಅಂದರೆ ಈ 3 ಅಂಶಗಳು ಯಾವುದಂದರೆ ಬಿ, ಡಿ ಮತ್ತು ಇ, ಈ 3ನ್ನು ಒಟ್ಟಿಗೆ ಗೂಡಿ ತೆಗೆದುಕೊಂಡು ಹೋದರೆ ಪರಿಣಾಮಕಾರಿಯಾದಂಥ ಬೋಧನೆಯನ್ನು ಶಿಕ್ಷಕ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, ದಟ್ ಈಸ್ ಬಿ, ಡಿ ಆ್ಯಂಡ್ ಇ ಓನ್ಲಿ ಅನ್ನುವಂಥದ್ದು. Come to the one more questions. I think it may be a last questions. Which of the following are the requirements of a good teaching? ಅದೇ ಪ್ರಶ್ನೆಯನ್ನು ಮತ್ತೆ ಪರ್ಯಾಯವಾಗಿ ಮತ್ತೊಂದು ಸ್ವಲ್ಪ ಭಿನ್ನ ರೀತಿಯಲ್ಲಿ ಕೇಳಿದ್ದನ್ನು ನಾವಿಲ್ಲಿ ಕಾಣ್ತೇವೆ. Which of the following are the requirements of a good teaching? ಈ ಕೆಳಗಿನವುಗಳಲ್ಲಿ ಉತ್ತಮ ಬೋಧನೆಗೆ ಅಗತ್ಯವಾದ ಅಂಶಗಳು ಯಾವುದು ಅಂತ. ಈ ಕೆಳಗಿನವುಗಳಲ್ಲಿ ಉತ್ತಮವಾದಂಥ ಬೋಧನೆಗೆ ಅಗತ್ಯವಾದಂಥ ಅಂಶಗಳು ಯಾವುದು? Which of the following are the requirements of a good teaching? A. Responsive human environment to foster exploration. ಆವಿಷ್ಕಾರ ಮಾಡಲಿಕ್ಕಾಗಿ ಉತ್ತೇಜನ ನೀಡುವಂಥ ಒಂದು ಮಾನವೀಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ಅಂಥ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು. ಬಿ. ಅಪ್ರೋಪ್ರಿಯೇಟ್ ರೆಸ್ಪಾನ್ಸಿವ್ನೆಸ್ ಟು ದಿ ಚೈಲ್ಡ್ ಆ್ಯಂಡ್ ದಿ ಗ್ರೂಪ್. ಮೂರನೇದು ನಾಲೆಜ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್. 4ನೇದು ಮೇಂಟೈನಿಂಗ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್. 5ನೇದು ಸ್ಟ್ರಿಕ್ಟ್ ಅಧರೆನ್ಸ್ ಟು ಎ ರಿಜಿಡ್ ಟೀಚಿಂಗ್ ಪ್ಲ್ಯಾನ್. ಅಂದರೆ ಉತ್ತಮ ಬೋಧನೆಗೆ ಅಗತ್ಯವಾದಂಥ ಅಂಶಗಳು ಕೆಳಗಿನವುಗಳಲ್ಲಿ ಯಾವುದು ಅಂದರೆ 5 ಹೇಳಿಕೆಗಳಿದ್ದಾವೆ. ಇಲ್ಲಿ ಮತ್ತೆ ಒಂದು ನಿರ್ದೇಶನವನ್ನು ನೀಡಿದ್ದಾನೆ. ನಿರ್ದೇಶನ ಏನು? ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ. ಆ ಸರಿಯಾದ ಆಯ್ಕೆ ಅದು ಉತ್ತಮ ಬೋಧನೆಯ ಅಗತ್ಯವಾದಂಥ ಅಂಶವಾಗಿರಬೇಕು ಅನ್ನುವಂಥದ್ದು. ಎದರಲ್ಲಿ ಎ, ಸಿ ಆ್ಯಂಡ್ ಇ ಓನ್ಲಿ. ಎ ರೆಸ್ಪಾನ್ಸಿವ್ ಹ್ಯೂಮನ್ ಎನ್ವಿರಾನ್ಮೆಂಟ್, ಸಿ ನಾಲೆಜ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆ್ಯಂಡ್ ಇ ಸ್ಟ್ರಿಕ್ಟ್ ಅಧರೆನ್ಸ್ ಟು ದಿ ರಿಜಿಡ್ ಟೀಚಿಂಗ್ ಪ್ಲ್ಯಾನ್. ಇದರಲ್ಲಿ 2 ಸಪೋರ್ಟಿವ್ ಆಗಿದ್ದಾವೆ, ಒಂದು ಅಗೇನೆಸ್ಟ್ ಆಗಿದೆ. ಹಾಗಾಗಿ ಇದು ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. Responsive human environment for foster exploration, which is need for the good teaching. Appropriate responsiveness to the child and the group, it is also need for the good teaching. But go to the last one, strict adherence to a rigid teaching plan. ಅದು ನಮಗೆ ಅಗತ್ಯವಾಗಿಲ್ಲ. ಹಾಗಾಗಿ ಅದು ಸರಿಯಾದ ಜೋಡಣೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಬಿಗೆ ಬರೋಣ. ಎ, ಬಿ, ಸಿ ಆ್ಯಂಡ್ ಡಿ ಓನ್ಲಿ. ಏನು ಇದೆ, ಬಿನೂ ಇದೆ, ಸಿನೂ ಇದೆ, ಡಿನೂ ಇದೆ. ಈ ಮಾತ್ರ ಅದರಲ್ಲಿ ಇಲ್ಲ. ಸ್ಟ್ರಿಕ್ಟ್ ಅಧರೆನ್ಸ್ ಟು ಎ ರಿಜಿಡ್ ಟೀಚಿಂಗ್ ಪ್ಲ್ಯಾನ್ ಈಸ್ ನಾಟ್ ಎ ರಿಕ್ವೈರ್ಮೆಂಟ್ ಆಫ್ ಎ ಗುಡ್ ಟೀಚಿಂಗ್ ಅನ್ನುವಂಥದ್ದನ್ನು ಅಲ್ಲಿ ನೋಡ್ತೇವೆ. ಸಿದಲ್ಲಿ ಬಿ, ಡಿ ಆ್ಯಂಡ್ ಇ ಓನ್ಲಿ.
B is the appropriate responsiveness, D is the knowledge of the subject matter, and E strict adherence to the rigid teaching plan. ಯಾಕೆ ಇದು ಆಗೋದಿಲ್ಲ, ಸಿ ಯಾಕೆ ಆಗೋದಿಲ್ಲ ಅಂದರೆ ಸಿದಲ್ಲಿ ಬಿದು ಅಕ್ಸೆಪ್ಟೇಬಲ್ ಬಿಹೇವಿಯರ್ ಇದೆ, ಅದು ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಡಿ ಕೂಡ ಬೇಕಾಗಿರುವಂಥದ್ದು, ಇ ಏನಿದೆ ಅದು ಬೇಕಾಗದೇ ಇರುವಂಥದ್ದು. ಸೊ ಹಾಗಾಗಿ ಅದು ಸರಿಯಾದ ಉತ್ತರ ಆಗಲಿಕ್ಕೆ, ಸರಿಯಾದ ಹೊಂದಾಣಿಕೆ ಆಗಲಿಕ್ಕೆ, ಮ್ಯಾಚ್ ದಿ ಫಾಲೋಯಿಂಗ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಡಿದಲ್ಲಿ ಬರೋಣ. ಡಿ ಆನ್ಸರ್ದಲ್ಲಿ ಸಿ ಆ್ಯಂಡ್ ಇ ಓನ್ಲಿ. ಸಿ ಏನಿದೆ ನಾಲೆಜ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್, ಇದಲ್ಲಿ ಸ್ಟ್ರಿಕ್ಟ್ ಅಧರೆನ್ಸ್ ಟು ಎ ರಿಜಿಡ್ ಟೀಚಿಂಗ್ ಪ್ಲ್ಯಾನ್. ಸ್ಟ್ರಿಕ್ಟ್ ಅಧರೆನ್ಸ್ ಟು ದಿ ರಿಜಿಡ್ ಟೀಚಿಂಗ್ ಪ್ಲ್ಯಾನ್ ಅಂತದ್ದು ನೆಗೆಟಿವ್ ಆಗಿರೋದ್ರಿಂದ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎರಡೂ ಸೇರಿಸಿಕೊಂಡು ಹೋಗಿದ್ದಾನೆ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ಎ ಗುಡ್ ಟೀಚಿಂಗ್ ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಜೋಡಣೆ, ಸರಿಯಾದ ಉತ್ತರ ಅಂದರೆ ಬಿ, ದಟ್ ಈಸ್ ಎ ಬಿ ಸಿ ಡಿ ಓನ್ಲಿ. ಏನೂ ಬೇಕಾಗಿದೆ, ಬಿನೂ ಬೇಕಾಗಿದೆ, ಸಿನೂ ಬೇಕಾಗಿದೆ, ಡಿನೂ ಬೇಕಾಗಿದೆ. ಅದರಲ್ಲಿ ನೆಗೆಟಿವ್ ಆಗಿರೋದು ಇ ಆಗಿರೋದ್ರಿಂದ ಇಯನ್ನು ಹೊರತುಪಡಿಸಿ ಎ ಬಿ ಸಿ ಡಿ ಎಲ್ಲಿದೆ ಅದು ಸರಿಯಾದ ಉತ್ತರವಾಗ್ತದೆ. ಹಾಗಾಗಿ ಬಿ ಈಸ್ ದಿ ರೈಟ್ ಆನ್ಸರ್. ದಟ್ ಈಸ್ ದಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ಗುಡ್ ಟೀಚಿಂಗ್: ರೆಸ್ಪಾನ್ಸಿವ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಫಾರ್ ಎಕ್ಸ್ಪ್ಲೋರೇಷನ್, foster the exploration, appropriate responsiveness to the child and the group, knowledge of the subject matter, and maintaining the intrapersonal relationship. These are the 4 important requirements for calling as a good teaching. So ಹೀಗೆ ಸುಮಾರು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಬಂದಿದ್ದೇವೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ. Which of the following are the ways to increase motivational climate in the class? ವರ್ಗಕೋಣೆಯಲ್ಲಿ ಒಂದು ಅಭಿಪ್ರೇರಣೆಯನ್ನು ಸೃಷ್ಟಿಸಬೇಕು ಅಂದರೆ ಯಾವುದು ಈ ಕೆಳಗಿನ ಸಂಗತಿಗಳು ಅಭಿಪ್ರೇರಣೆಯನ್ನು ಮಕ್ಕಳಲ್ಲಿ ಸೃಷ್ಟಿಸ್ತದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ವೇಸ್ ಟು ಇನ್ಕ್ರೀಸ್ ಮೋಟಿವೇಶ್ನಲ್ ಕ್ಲೈಮೇಟ್ ಇನ್ ದಿ ಕ್ಲಾಸ್ ರೂಮ್? ವರ್ಗಕೋಣೆಯಲ್ಲಿ ಒಂದು ಅಭಿಪ್ರೇರಣೆಯನ್ನು ಹುಟ್ಟಿಸಲಿಕ್ಕೆ ಯಾವ ಮಾರ್ಗ ಸೂಕ್ತವಾದಂಥದ್ದು ಅನ್ನುವಂಥದ್ದು. ಮೊದಲನೇದು ಎ, ಯೂಸ್ ಎ ವೆರೈಟಿ ಆಫ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಟು ಮೇಂಟೈನ್ ಸ್ಟೂಡೆಂಟ್ ಇಂಟ್ರೆಸ್ಟ್. ಭಿನ್ನವಾದಂಥ ಬೋಧನಾ ತಂತ್ರಗಳನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕೆಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಬಿ, ಗಿವ್ ಸ್ಟೂಡೆಂಟ್ಸ್ ಅಪಾರ್ಚುನಿಟೀಸ್ ಟು ಶೇರ್ ದರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನಿಂಗ್ ವಿತ್ ಈಚ್ ಅದರ್. ಅವರಿಗೆ ಅವಕಾಶಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡುವಂಥದ್ದು. We have to create opportunities to share their experiences and share their learning with each other. ತಾವೇನು ಕಲಿತಾ ಇದ್ದಾರೆ ಅವುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡುವಂಥದ್ದು. ಮೂರನೇದು, allows sarcasm and superiority to exhibit in classrooms. ಸೊ ನಮ್ಮ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವಂಥ ಅಂಶಗಳನ್ನು ವರ್ಗಕೋಣೆಯಲ್ಲಿ ಪ್ರತಿಬಿಂಬಿಸುವಂಥದ್ದು. ಡಿ, ಫೋಸ್ಟರಿಂಗ್ ಕ್ಲಾಸ್ರೂಮ್ ಅಟ್ಮಾಸ್ಫಿಯರ್ ವಿಚ್ ಇಸ್ ಬೇಸ್ಡ್ ಆನ್ ದಿ ಟ್ರಸ್ಟ್ ಆ್ಯಂಡ್ ಕೋಆಪರೇಷನ್. ಹೀಗೆ 4 ಉತ್ತರಗಳಿದ್ದಾವೆ. 4 ಉತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಕಂಡೀಷನನ್ನು ಪ್ರಶ್ನೆಗೆ ಕೆಳಗೆ ನೀಡಿದ್ದಾರೆ. ಅದೇನೆಂದರೆ, ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಾಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನನ್ನು ಈ ಪ್ರಶ್ನೆಗೆ ಆಯ್ಕೆ ಮಾಡಿ. ಮತ್ತೆ ಪ್ರಶ್ನೆಗೆ ಹೋಗ್ತೀನಿ ನಾನು. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ವೇಸ್ ಟು ಇನ್ಕ್ರೀಸ್ ಮೋಟಿವೇಶ್ನಲ್ ಕ್ಲೈಮೇಟ್ ಇನ್ ದಿ ಕ್ಲಾಸ್ ರೂಮ್ಸ್? ವರ್ಗಕೋಣೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಏನಂದರೆ ಅಭಿಪ್ರೇರಣೆಯನ್ನು ಮೂಡಿಸಲಿಕ್ಕೆ ಈ ಕೆಳಗಿನ ಯಾವ ಮಾರ್ಗೋಪಾಯಗಳು ಸೂಕ್ತ ಅಂತ ಕರೆದಾಗ ಬಿ ಆ್ಯಂಡ್ ಸಿ ಓನ್ಲಿ. ಎದರಲ್ಲಿ ಏನಿದೆ? ಬಿ ಆ್ಯಂಡ್ ಸಿ ಓನ್ಲಿ. ಬಿ ಯಾವುದಿದೆ? ಗಿವ್ ಸ್ಟೂಡೆಂಟ್ಸ್ ಅಪಾರ್ಚುನಿಟೀಸ್ ಟು ಶೇರ್ ದರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನಿಂಗ್ ವಿತ್ ಈಚ್ ಅದರ್. ಬಿ ಆ್ಯಂಡ್ ಸಿ ಓನ್ಲಿ. ಸಿ, ಅಲೋಸ್ ಸರ್ಕ್ಯಾಮ್ಸ್ ಆ್ಯಂಡ್ ಸುಪೀರಿಯಾರಿಟಿ ಟು ಎಕ್ಸಿಬಿಟ್ ಇನ್ ಕ್ಲಾಸ್ ರೂಮ್ಸ್. ಸುಪೀರಿಯಾರಿಟಿಯನ್ನು ವಿದ್ಯಾರ್ಥಿಗಳಲ್ಲಿ ಎಕ್ಸಿಬಿಟ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡುವಂಥದ್ದು. ಈ ಉತ್ತರ ಸರಿಯಾಗೋದಿಲ್ಲ. ಯಾಕಂದರೆ ಬಿ ಈಸ್ ದಿ ಸೂಟಬಲ್ ಅಟ್ಮಾಸ್ಫಿಯರ್ ಆರ್ ಬಿ ಈಸ್ ದಿ ಸಪೋರ್ಟಿವ್ ಸ್ಟೇಟ್ಮೆಂಟ್ ಫಾರ್ ದಿ ಮೇಂಟೈನಿಂಗ್ ಮೋಟಿವೇಶನ್ ಇನ್ ದಿ ಕ್ಲಾಸ್ ರೂಮ್. ವರ್ಗಕೋಣೆಯಲ್ಲಿ ಅಭಿಪ್ರೇರಣೆಯನ್ನು ಬೆಳೆಸಲಿಕ್ಕೆ ಬಿ ಪೂರಕವಾದರೆ ಅಲ್ಲಿ ಸಿ ಅದು ನೆಗೆಟಿವ್ ಆಗುತ್ತೆ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬಿ ಗೆ ಬರೋಣ. ಸಿ ಆ್ಯಂಡ್ ಡಿ ಓನ್ಲಿ ಅನ್ನುವಂಥದ್ದು. ಸಿದಲ್ಲಿ ಏನಿದೆ? ಅಲೋ ಸರ್ಕ್ಯಾಮ್ಸ್ ಆ್ಯಂಡ್ ಸುಪೀರಿಯಾರಿಟಿ ಟು ಎಕ್ಸಿಬಿಟ್ ಇನ್ ಕ್ಲಾಸ್, ಇಟ್ ಈಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಅದರ ಜೊತೆಗೆ ಡಿ ಅನ್ನುವಂಥದ್ದು ಫೋಸ್ಟರಿಂಗ್ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ವಿಚ್ ಇಸ್ ಬೇಸ್ಡ್ ಆನ್ ದಿ ಟ್ರಸ್ಟ್ ಆ್ಯಂಡ್ ಕೋಆಪರೇಷನ್. ಇಲ್ಲಿ ಬಿದಲ್ಲಿ ಸಿ ಆ್ಯಂಡ್ ಡಿ ಇದೆ. ಸಿ ಇಸ್ ದಿ ನೆಗೆಟಿವ್ ಒನ್ ಆ್ಯಂಡ್ ಡಿ ಇಸ್ ದಿ ಪಾಸಿಟಿವ್ ಒನ್ ಇದೆ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯನೇ ಇಲ್ಲ.
ಇನ್ನು ಸಿಗೆ ಬರೋಣ, ಎ ಬಿ ಆ್ಯಂಡ್ ಡಿ ಓನ್ಲಿ ಅನ್ನುವಂಥದ್ದು. ಎದಲ್ಲಿ ಯೂಸ್ ಎ ವೆರೈಟಿ ಆಫ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಟು ಮೇಂಟೈನ್ ಸ್ಟೂಡೆಂಟ್ ಇಂಟ್ರೆಸ್ಟ್ ಅನ್ನುವಂಥದ್ದು, ಇದು ಪಾಸಿಟಿವ್ ಆಗಿದೆ. ಅದರ ಜೊತೆಗೆ ಬಿಗೆ ಬಂದರೆ ಗಿವ್ ಸ್ಟೂಡೆಂಟ್ಸ್ ಅಪಾರ್ಚುನಿಟಿ ಟು ಶೇರ್ ದರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನಿಂಗ್ ವಿತ್ ಈಚ್ ಅದರ್ಸ್, ಇದು ಕೂಡ ಪಾಸಿಟಿವ್ ಆಗಿದೆ. ಮತ್ತು ಡಿಗೆ ಬಂದರೆ ಫೋಸ್ಟರಿಂಗ್ ಕ್ಲಾಸ್ರೂಮ್ ಅಟ್ಮಾಸ್ಫಿಯರ್ ವಿಚ್ ಇಸ್ ಬೇಸ್ಡ್ ಆನ್ ದಿ ಟ್ರಸ್ಟ್ ಆ್ಯಂಡ್ ಕೋಆಪರೇಷನ್. ಈ ಮೂರು ಪೂರಕವಾದಂಥ ಉತ್ತರಗಳಾಗಿರೋದ್ರಿಂದ ಈ ಮೂರರಿಂದ ನಾವು ವರ್ಗ ಕೋಣೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಮೋಟಿವೇಶನ್ ಕ್ಲೈಮೇಟನ್ನು ಅಥವಾ ಇನ್ಕ್ರೀಸ್ ಮೋಟಿವೇಶನ್ ಅಂತ ಕರಿತೀವಿ, ವಿದ್ಯಾರ್ಥಿಗಳಲ್ಲಿ ಅಭಿಪ್ರೇರಣೆಯನ್ನು ಬೆಳೆಸಲಿಕ್ಕೆ ಉತ್ತಮ ಮಾರ್ಗೋಪಾಯಗಳಾಗಿರೋದ್ರಿಂದ ಸಿ ಈಸ್ ದಿ ರೈಟ್ ಆನ್ಸರ್. ಇನ್ನು ಡಿದಲ್ಲಿ ಬರೋಣ. ಯಾಕೆ ಡಿ ರೈಟ್ ಆನ್ಸರ್ ಅಲ್ಲ ಅಂದರೆ ಎ ಸಿ ಆ್ಯಂಡ್ ಡಿ ಓನ್ಲಿ ಅಂತಾರೆ. ಎ ಅನ್ನುವಂಥದ್ದು ಪಾಸಿಟಿವ್ ಆಗಿದೆ, ಸಿ ಅನ್ನುವಂಥದ್ದು ನೆಗೆಟಿವ್ ಆಗಿದೆ, ಡಿ ಅನ್ನುವಂಥದ್ದು ಪಾಸಿಟಿವ್ ಆಗಿದೆ. ಎ ಮತ್ತು ಡಿ ಪಾಸಿಟಿವ್ ಇದ್ದು ಸಿ ನೆಗೆಟಿವ್ ಇರೋದರಿಂದ, ನೆಗೆಟಿವ್ ಒಂದು ಅದರಲ್ಲಿ ಇರೋದರಿಂದ ಅದು ಸರಿಯಾದ ಉತ್ತರವಾಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಎ ಬಿ ಮತ್ತು ಡಿಗಳಲ್ಲಿ ನೆಗೆಟಿವ್ ಆನ್ಸರ್ಗಳಿರೋದ್ರಿಂದ ಸಿ ಅನ್ನುವಂಥದ್ದು 3 ಪಾಸಿಟಿವ್ ಆನ್ಸರ್ಸ್ಗಳಿದ್ದಾವೆ, ವಿಚ್ ಸಪೋರ್ಟ್ ಆರ್ ವಿಚ್ ಹೆಲ್ಪ್ಸ್ ಅಸ್ ಆರ್ ವಿಚ್ ಈಸ್ ಎ ವೇ ಟು ಇನ್ಕ್ರೀಸ್ ದಿ ಮೋಟಿವೇಶನಲ್ ಕ್ಲೈಮೇಟ್ ಇನ್ ದಿ ಕ್ಲಾಸ್ ರೂಮ್ ಅಂತ ನಾವು ಹೇಳೋದ್ರಿಂದ ಸಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 9. Friends, so far we have discussed different aspects and some of the questions. ನಮ್ಮ ಯಾವುದು ಬೋಧನೆಯ ಕುರಿತಾಗಿ, ಬೋಧನೆ ಅಂದರೇನು, ಬೋಧನೆಯ ಲಕ್ಷಣಗಳನ್ನು, ಬೋಧನೆಯ ಮೂಲಭೂತ ಅಂಶಗಳನ್ನು, ಅದರ ಜೊತೆಗೆ ಬೋಧನಾ ಕಾರ್ಯಗಳೇನಿದ್ದಾವೆ ಇವುಗಳನ್ನು ಕುರಿತು ಚರ್ಚೆ ಮಾಡಿ ಈ ಘಟಕದ ಮೇಲೆ ಬರಬಹುದಾದಂಥ ಕೆಲವು ಪ್ರಶ್ನೆಗಳನ್ನು ಕುರಿತು, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ಉತ್ತರವನ್ನು ಹೇಗೆ ಕಂಡುಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ದೇವೆ. ಒಂದು ಹೇಳಿಕೆಯನ್ನು ಹೇಳುವುದರ ಜೊತೆಗೆ ನನ್ನ ಇವತ್ತಿನ ಒಂದು ಪಾಠವನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಎ ಟೀಚರ್ ಅಫೆಕ್ಟ್ಸ್ ಎಟರ್ನಿಟಿ, ಹಿ ಕ್ಯಾನ್ ನೆವರ್ ಟೆಲ್ಸ್ ವೇರ್ ಹಿಸ್ ಇನ್ಫ್ಲೂಯೆನ್ಸ್ ಸ್ಟಾಪ್ಸ್. ಸೊ ಹಾಗಾಗಿ ನಿರಂತರವಾಗಿ ಶಿಕ್ಷಕ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಯಾವ ಸಂದರ್ಭಗಳಲ್ಲಿ ಶಿಕ್ಷಕನ ಪ್ರಭಾವ ವಿದ್ಯಾರ್ಥಿಗಳ ಮೇಲೆ ಬೀರ್ತದನ್ನುವಂಥದ್ದು ಗೊತ್ತಾಗೋದಿಲ್ಲ. ನಿರಂತರವಾಗಿ ಶಿಕ್ಷಕ ಪ್ರಯತ್ನ ಮಾಡಬೇಕಾಗಿದೆ. ಸೊ ಇಲ್ಲಿವರೆಗೆ ಏನು ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನುವಂಥ ಬೋಧನಾ ಅಭಿಕ್ಷಮತೆಯಲ್ಲಿ ಮೊದಲ ಒಂದು ಸೆಷನ್ದಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಮುಂದಿನ ಒಂದು ಸೆಷನ್ದಲ್ಲಿ ನಾವು ಏನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್ ಅನ್ನುವಂಥದ್ದು, ಅದರ ಜೊತೆಗೆ ಮುಂದಿನ ವಿಷಯಗಳನ್ನು ಕುರಿತು ಚರ್ಚೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ.